ಮಾಡ್ತಿರಲಿಲ್ಲ, ತಮಗೆ ಗೊತ್ತಿದೆ. ಇಡೀ ವಿಷಯದ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಡ್ತಾಯಿದ್ರು. ಹೀಗಾಗಿ ನಮಗೆ ಈ ಆಲ್ ಇಂಡಿಯಾ ರೇಡಿಯೋ ಭಾಷೆಯಲ್ಲಿ ಹೇಳೋದಾದರೆ ಕ್ಯೂ ಕೊಡೋದು ಅಂತ, ಮಾತಾಡ್ಬೇಕಾದ್ರೆ ಒಬ್ಬರು ಕ್ಯೂ ಕೊಡಬೇಕು ಅಂತ. ಹಾಗೆ ಕ್ಯೂ ಕೊಡೋ ಮಟ್ಟಿಗೆ ಅಷ್ಟು ಚೆಂದ ಪ್ರೆಸೆಂಟ್ ಮಾಡ್ತಾಯಿದ್ರು. ಅವರ ಆರೋಗ್ಯ ತುಂಬ ಚೆನ್ನಾಗಿ ಆಗಲಿ ಅಂತ ಬೇಡ್ಕೋತೇನೆ. ಹೋದ ಸಲ ಅವ್ರ ಹತ್ರ ಮಾತಾಡಿದಾಗ ಮುಂದಿನ ಯಾವ್ದು ಮಾಡಬೇಕು ಅಂತ ಕೇಳಿದರು. ನಾನು ಹೇಳಿದೆ, ಬೆಳಕಿನ ದೀಪಗಳು ಅಂತ ಇಟ್ಕೊಂಡಾಗ ಯಾರು ನಮ್ಮ ಬೆಳಕಿಗೆ, ನಮ್ಮ ಜೀವನಕ್ಕೆ, ಇಡೀ ಜನಜೀವನಕ್ಕೆ ಬೆಳಕನ್ನು ಕೊಟ್ಟಿದ್ದಾರೋ ಅಂಥವ್ರು ನೆನೆಸ್ಕೊಳ್ಬೇಕು ಅಂತ ಉದ್ದೇಶದಿಂದ ಮೊದಲು ವೇದವ್ಯಾಸರ ಬಗ್ಗೆನಾಗಿ, ನಂತರ ಕೃಷ್ಣ, ರಾಮ, ಹಾಗೆ ಶಂಕರಾಚಾರ್ಯರದಾಯಿತು, ಬುದ್ಧ ಆಯಿತು. ಆ ಪರಂಪರೆಯಲ್ಲಿ ಮುಂದಿನ ಸಾಲಿಗೆ ಬರೋರು ಮಹಾವೀರರು ಅಂತ, ಭಗವಾನ್ ಮಹಾವೀರರ ಬಗ್ಗೆ ಮಾತಾಡಿ 4 ದಿವಸ ಅಂತ ಅವರು ಅಪೇಕ್ಷೆ ಪಟ್ಟಿದ್ದರು. ಆದ್ದರಿಂದ ಅದನ್ನು ಇಟ್ಕೊಂಡಿದ್ದೇನೆ. ಇಡೀ ಜೈನ ಸಿದ್ಧಾಂತವನ್ನು 4 ದಿವಸದಲ್ಲಿ ಹೇಳೋದು ಅಸಾಧ್ಯ ಆದರೂ ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಬಹುದು ಅಂತ ಧೈರ್ಯ ಮಾಡಿದ್ದೇನೆ. ಈ ಪರಂಪರೆ ಅನ್ನುವಂಥ ಪದ ನಮ್ಮ ಭಾರತೀಯ ಚಿಂತನೆಯಲ್ಲಿ ಬಹಳ ಪ್ರಮುಖವಾದದ್ದು. ನಾವು ಮೇಲೆ ಮೇಲೆ ಪದವನ್ನು ಬಳಸ್ತೇವೆ, ನಮ್ಮ ಪರಂಪರೆಯಲ್ಲಿ ಹೀಗಿದೆ, ನಮ್ಮ ಪರಂಪರೆಯಲ್ಲಿ ಹೀಗಿದೆ ಅಂತ. ಈ ಪರಂಪರೆ ಅನ್ನುವಂಥ ಪದನೇ ಅತ್ಯಂತ ಮಹತ್ವವನ್ನು ಪಡೆದಂಥದ್ದು. ಬರೀ ಭಾರತ ಮಾತ್ರ ಅಲ್ಲ, ನೀವು ಯಾವ ದೇಶಕ್ಕೆ ಹೋದರೂ ಕೂಡ ಆ ದೇಶದ ಒಂದು ಪರಂಪರೆ ಅಂತ ಇರ್ತದೆ. ಇತ್ತೀಚೆಗೆ ನಾನು ಒಂದಿಷ್ಟು ಕೆಲಸ ಮಾಡಿದೆ. ಓ ಹೆನ್ರಿಯ ಇಂಗ್ಲೀಷ್ ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದೆ. ಒಂದು ಪುಸ್ತಕ ಆಗ್ತಾಯಿದೆ, ಒಂದು 20 ಕಥೆಗಳನ್ನು. ನನಗೆ ಆಶ್ಚರ್ಯ ಅಂದರೆ ಅವನು ಅಮೇರಿಕನ್ ಲೇಖಕ, ಕೂಡ ಹೇಳ್ತಾನೆ ನಾವು ಪರಂಪರೆಯನ್ನು ಬಿಡಬಾರ್ದು ಅಂತ. ಈ ಪರಂಪರೆ ಅನ್ನೋದು ಬಹುಶಃ ತಾವು ಜಪಾನಿಗೆ ಹೋದರೆ, ಚೀನಾಕ್ಕೆ ಹೋದರೆ, ದೇಶಕ್ಕೆ ಹೋದರೆ ಗಟ್ಟಿಯಾಗಿ ಕಾಣುತ್ತೆ, ನಿಮಗೆ ಆ ಪರಂಪರೆ ಕಾಣುತ್ತೆ. ಅಂದರೆ ಈ ಪರಂಪರೆ ಅನ್ನುವಂಥದ್ದು ವಿಶ್ವದ ಕಣಕಣದೊಳಗೆ ಸೇರ್ಕೊಂಡ್ಬಿಟ್ಟಿದೆ ಅಂದಂಗಾಯ್ತು. ಈ ಪರಂಪರೆಯ ಇತಿಹಾಸವನ್ನು ದಾಖಲೆ ಮಾಡೋದು ಬಹಳ ಕಷ್ಟದ ಕೆಲಸ. ಯಾಕೆ ಕಷ್ಟದ ಕೆಲಸ ಅಂತಂದರೆ, ಅದು ಎಂದಿನ ಪರಂಪರೆನೋ ಬರೆಯುವಾಗ ಸತ್ಯದ ಜೊತೆಗೆ ಅದೆಷ್ಟೋ ರೋಚಕವಾದ ಕಥೆಗಳು ಸೇರಿಕೊಂಡು ಕಥೆ ಯಾವುದು ಸತ್ಯ ಯಾವುದು ಗೊತ್ತಾಗ್ಬಿಡುತ್ತೆ, ಆಗಲ್ಲ. ಅದ್ಯಾಕೆ 100 ವರ್ಷದ ಹಿಂದಿನ ಕಥೆ ಎಷ್ಟು ವಿಚಿತ್ರ ಅನಿಸಲ್ವ ನಮಗೆ? ಏನೇನೋ ಸೇರ್ಕೊಂಡ್ಬಿಟ್ಟು ಸತ್ಯ ಯಾವುದು ಅಂತ ಗೊತ್ತಾಗೋದಿಲ್ಲ. ಹಾಗೆ ಪರಂಪರೆಯನ್ನು ದಾಖಲೆ ಮಾಡೋದು ಬಹಳ ಕಷ್ಟದ ಕೆಲಸ. ಭಾರತದಲ್ಲಿ 2 ಪರಂಪರೆಗಳು ಒಂದಕ್ಕೊಂದು ಜೊತೆಯಾಗಿ ಬಂದಿದ್ದಾವೆ ನಮ್ಮಲ್ಲಿ. ಅದನ್ನು ಮುನಿ ಪರಂಪರೆ ಮತ್ತು ಋಷಿ ಪರಂಪರೆ ಅಂತ ಕರಿತೀವಿ. ಇದು ಸ್ವಲ್ಪ ನಾವು ಜಿಜ್ಞಾಸೆ ಮಾಡಬೇಕು. ನಾವು ಮುನಿಗಳು ಋಷಿಗಳು ಒಂದೇ ಅಂದ್ಬಿಡ್ತೀವಲ್ವ. ಅದು ದಯವಿಟ್ಟು ಗಮನಿಸಿ, ನಾವು ಬರೆಯುವಾಗ ಋಷಿಮುನಿಗಳು ಅಂತ ಬರಿತೇವೆ. ಋಷಿಗಳು ಮುನಿಗಳು ಒಂದೇ ಆಗಿದ್ದರೆ ಋಷಿಮುನಿಗಳು ಅಂತ ಬರೆಯೋ ಕಾರಣ ಇರಲಿಲ್ಲ ಅಲ್ವಾ. ನಾವು ಸಾಮಾನ್ಯವಾಗಿ ಋಷಿಮುನಿಗಳು ಅಂತ ಬರಿತೇವೆ ಪದಗಳನ್ನು. ಅಂದರೆ ಋಷಿಗಳು ಬೇರೆ, ಮುನಿಗಳು ಬೇರೆ ಅಂದಂಗಾಯ್ತು. ಅದೆಷ್ಟು ಚಂದ ಹೇಳ್ತಾರೆ ಅಂದರೆ, ಮುನಿ ಪರಂಪರೆ, ಋಷಿ ಪರಂಪರೆ ಎರಡೂ ಒಂದಕ್ಕೊಂದು ಜೊತೆಯಾಗಿ ಬಂದಿದ್ದಾವೆ ನಮ್ಮ ಭಾರತದಲ್ಲಿ. ಅಧ್ಯಾತ್ಮ ಚಿಂತನೆಯಲ್ಲಂತೂ ಇಬ್ಬರು ಜೊತೆಗಿದ್ದಾರೆ ಅಂತ. ಎರಡಕ್ಕೊಂದು ಸೂಕ್ಷ್ಮ ವ್ಯತ್ಯಾಸ ಏನು ಹಾಗಾದರೆ? ಋಷಿಗಳಿಗೆ ಮುನಿಗಳಿಗೆ ವ್ಯತ್ಯಾಸ ಏನಿದೆ ಅಂತ ಮೇಲ್ನೋಟಕ್ಕೆ ಒಂದೇ ಅನಿಸ್ಬಿಡುತ್ತೆ, ಆದರೆ ವ್ಯತ್ಯಾಸ ಸಣ್ಣದಿದೆ ಒಳಗಡೆ ಅಂತ. ಏನು ವ್ಯತ್ಯಾಸ ಅಂದರೆ, ಐತಿಹಾಸಿಕ ದೃಷ್ಟಿಯಿಂದ ನೋಡಿದರೆ ಈ ಮುನಿ ಪರಂಪರೆಯ ಸಂಬಂಧ ಆತ್ಮಧರ್ಮದ ಜೊತೆಗಿದೆ. ಅವರು ಶ್ರಮಣರು, ಬೇಸಿಕಲಿ ಸಮಾಜದೊಳಗೆ ಬರೋರಲ್ಲ, ಕಾಡಿನೊಳಗೆ ಇರೋರು. ಅವ್ರದ್ದು ಒಂದೇ ಒಂದು ಚಿಂತನೆ ಅಂದರೆ ಮೋಕ್ಷ ಸಾಧನೆ ಒಂದನ್ನೇ ಗುರಿ ಮಾಡಿಕೊಂಡು ಸಮಾಜದೊಳಗೆ ಸೇರದೇನೆ ಹೊರಗಡೆ ಇದ್ದುಕೊಂಡು ಸಾಧನೆ ಮಾಡುವಂಥವರು ಮುನಿಗಳು ಅಂತ. ಅವರು ಮೋಕ್ಷ ಮಾರ್ಗದ ಉಪದೇಶಕರು ಅಂತ. ಋಷಿಗಳು ಜ್ಞಾನ ಪಡ್ಕೊಂಡ್ರು ಕೂಡ ಸಮಾಜದಲ್ಲೇ ಇರ್ತಾಯಿದ್ರು. ಸಮಾಜದಲ್ಲೇ ಇದ್ದು ಸಮಾಜ ಜನಕ್ಕೆ ಷೋಡಶ ಸಂಸ್ಕಾರಗಳನ್ನು ಕೊಟ್ಟು ಜೀವನದಲ್ಲಿ ಬದುಕೋದು ಹೇಗೆ ಅಂತ ಹೇಳಿಕೊಡ್ತಿದ್ರು. ತಾವು ಗಮನಿಸಿದ್ದೀರಿ, ವಶಿಷ್ಠ ಋಷಿಗಳು ರಾಜನಿಗೆ ಮಾರ್ಗದರ್ಶನ ಮಾಡಿಕೊಂಡಿದ್ರು. ರಾಮ ಆಗ್ಬೋದು ಅಥವಾ ಮುಂದೆ ಬಂದಾಗ ಬೇರೆ ಬೇರೆ ಋಷಿಗಳು ರಾಜರಿಗೆ ಸಹಾಯ ಮಾಡಿ ಅವರ ಜೀವನ ಹೇಗೆ ನಡೆಸಬೇಕು ಅಂತ ಹೇಳಿಕೊಟ್ಟದ್ದನ್ನು ಕಂಡಿದ್ದೇವೆ. ಅವರು ಸಮಾಜವನ್ನು ಬದಲಾಯಿಸೋಕೆ ನೋಡುವಂಥವ್ರು, ಅದಕ್ಕೆ ಲೋಕಧರ್ಮದ ಚಿಂತನೆ ಮಾಡುವವರು ಅಂತ. ಮೊದಲೇ ಮುನಿಗಳು ಬರೀ ಮೋಕ್ಷ ಧರ್ಮದ ಪ್ರಚಾರ ಮಾಡಿದರೆ ಋಷಿಗಳು ಲೋಕಧರ್ಮದ ಪ್ರಚಾರ ಮಾಡ್ತಾಯಿದ್ರು. ಮೋಕ್ಷ ಮಾರ್ಗಕ್ಕೆ ಶ್ರವಣ ಮುನಿಗಳು,
ಲೋಕ ಮಾರ್ಗಕ್ಕೆ ಋಷಿಗಳು. ಆ ಮುನಿ ಪರಂಪರೆ ಋಷಿ ಪರಂಪರೆ ಎರಡೂ ಸದಾ ನಡ್ಕೊಂಡ್ಬರ್ತಾಯಿತ್ತು. ಮತ್ತು ಅವರು ಇಬ್ಬರು ಮಿಕ್ಸ್ ಆಗೋದು ಯಾವಾಗ, ಸೇರ್ಕೊಳ್ಳೋದು ಯಾವಾಗ ಅಂತಂದರೆ, ಈ ಋಷಿಗಳು ಸಮಾಜ ಜೊತೆಗಿದ್ದಾಗ ನಮಗೂ ಗೊತ್ತಿರುತ್ತೆ. ನಾವು ಸಮಾಜದೊಳಗೆ ಎಲ್ಲೋ ಕೂತ್ಕೊಂಡಾಗ ಒಂದ್ಸಲ ಅನಿಸುತ್ತೆ, ಸಾಕಪ್ಪ ಇದು ಬೇಡ, ದೂರ ಹೋಗ್ಬಿಡ್ಬೇಕು ಅನಿಸುತ್ತೆ ಅಲ್ಲ, ಅನಿಸಲ್ವಾ? ಕೆಲವೊಂದು ಸಲ ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕು, ಎಲ್ಲೋ ಕಡೆ ಬದ್ರಿಗೆ ಹೋಗಿ ಕೇದಾರಕ್ಕೂ ಹೋಗ್ಬಿಡ್ಬೇಕು, ಅಲ್ಲಿರಬೇಕು ಅಂತ ಅನಿಸುತ್ತೆ. ಆ ಚಳಿ ನೋಡ್ಕೊಂಡಾಗ ವಾಪಸ್ ಬೆಂಗಳೂರಿಗೆ ಬರಬೇಕು ಅನಿಸುತ್ತೆ, ಆಮದು ಬೇರೆ. ಆದರೆ ಹೋಗ್ಬೇಕು ಅನಿಸಿಸ್ತಲ್ಲ. ಹಾಗೆ ಋಷಿಗಳು ಯಾವಾಗಲೂ ಸಮಾಜ ಜೊತೆ ಇವ್ರು ತಿದ್ದುವಾಗ ಭಾಳ ಚೆಂದ ಹೇಳ್ತಾರೆ ಅದು ಶಾಸ್ತ್ರಕಾರರು. ಇವ್ರನ್ನ ತಿದ್ದೋ ಗಲಾಟೆಯಲ್ಲಿ ಅವ್ರಿಗೂ ಮೈಗೆ ಅಂಟ್ಕೊಳ್ತಾ ಇತ್ತು ಸ್ವಲ್ಪ ಅಂತ. ಆಗಲ್ವಾ? ನಾವು ಕೊಳಕೆ ಬಟ್ಟೆ ಒಗಿಬೇಕಾದ್ರೆ ನಮಗೂ ಒಂಚೂರು ಸಿಡ್ದಿರುತ್ತೆ ಎಲ್ಲೋ. ಹಾಗೆ ಈ ಸಮಾಜವನ್ನು ತಿದ್ದು ಕೆಲಸದಲ್ಲಿದ್ದಂಥ ಋಷಿಗಳು ಅವ್ರಿಗನಿಸ್ತಿತ್ತಂತೆ, ನಾವು ಭಾಳ ಸೇರ್ಕೊಂಡ್ಬಿಟ್ಟಿದ್ದೀವಿ ಗೃಹಸ್ಥ ಪರಂಪರೆಯಲ್ಲಿ, ಸ್ವಲ್ಪ ಹೊರಗಡೆ ಬಂದು ನಾವು ಆತ್ಮಜ್ಞಾನ ಪಡ್ಕೊಳ್ಬೇಕು ಅಂದಾಗ ಮುನಿಗಳ ಕಡೆಗೆ ಹೋಗ್ತಾ ಇದ್ರಂತೆ ಅವರು. ಎಷ್ಟು ಚಂದದ ಮಾತಿದು. ಋಷಿಗಳು ಮುನಿಗಳ ಕಡೆ ಹೋಗಿ ಆತ್ಮವಿದ್ಯೆಯನ್ನು ಹೇಳಿಕೊಡಿ ಅಂತ ಕೇಳ್ತಿದ್ರಂತೆ. ಅದು ಎಷ್ಟು ಚೆನ್ನಾಗಿದೆ. ತೈತ್ರಿಯ ಅರಣ್ಯಕದಲ್ಲಿ ಪೂರ್ತಿ ಹೇಳ್ತಾರೆ. ವಾತರ್ಷಣರಾದ ಶ್ರಮಣ ಋಷಿಗಳು ಊರ್ಧ್ವಪಂಥಿಗಳಾದ ಶ್ರಮಣರ ಕಡೆಗೆ ಹೋಗಿ ನಿಂತ್ಕೊಂಡಾಗ ಅವ್ರು ಕೇಳ್ತಾರಂತೆ, ಮುನಿಗಳು ನೀವೆಲ್ಲ ಋಷಿಗಳು ಯಾಕೆ ಬಂದ್ರಿ ನಮ್ಮಲ್ಲಿ? ನಿಮ್ಮನ್ನು ಹೇಗೆ ಸ್ವಾಗತ ಮಾಡಬೇಕು ಅಂತ ಗೊತ್ತಿಲ್ಲ. ಈ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಇದು ತೈತ್ರಿಯ ಅರಣ್ಯಕದಲ್ಲಿ ಬರುವಂಥದ್ದು. ಅಂದ್ರೇನು, ನಿಮ್ಮನ್ನು ಹೇಗೆ ಸ್ವಾಗತ ಮಾಡಬೇಕು ಗೊತ್ತಿಲ್ಲ ಅಂದರೆ, ನಾವು ಜನರ ಜೊತೆಗೆ ಇರೋರಲ್ಲಪ್ಪ, ವ್ಯವಹಾರ ಗೊತ್ತಿಲ್ಲ ನನಗೆ. ನಾವೆಲ್ಲ ಕಾಡಲ್ಲಿರೋರು, ನಾವು ಚಿಂತನೆ ಮಾಡೋದು ಮೋಕ್ಷ ಸಾಧನೆ ಒಂದೇ. ನೀವು ಬಂದಿದ್ದೀರಿ, ನಿಮ್ಮನ್ನು ಸ್ವಾಗತ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ನಾವು ನಿಮಗೇನು ಕೊಡಬೇಕು ಅಂತ ಗೊತ್ತಿಲ್ಲ ಅಂದಾಗ ಋಷಿಗಳು ಹೇಳ್ತಾರಂತೆ, ನೀವೇನೂ ಕೊಡಬೇಕಾಗಿಲ್ಲ, ನಮಗೆ ಸ್ವಲ್ಪ ಆತ್ಮಧರ್ಮದ ಉಪದೇಶ ಕೊಟ್ಟು ನಾವು ಮೋಕ್ಷದ ಗುರಿ ಮೊಸಕಾಗಲಾರ್ದಂಗೆ ನೋಡ್ಕೊಳ್ಳಿ ನಮ್ಮದು ಅಂತ. ಎಷ್ಟು ಚಂದದ ಮಾತದು. ನಮಗೊಂದು ಮೋಕ್ಷದ ಗುರಿ ಬೇಕಲ್ಲ. ಇವ್ರನ್ನ ತಿತ್ತಾ ಇದ್ದೀವಿ ನಾವು ಜೊತೆಗಿದ್ದಿದ್ದು ಸಮಾಜದಲ್ಲಿ, ನಮಗೆ ಮೋಕ್ಷದ ಗುರಿ ಇರೋದು ಮರೆತು ಹೋಗ್ಬಿಡುತ್ತೆ ಒಂದೊಂದು ಸಲ. ಅದಕ್ಕೆ ನಮಗೆ ಪ್ರಚೋದನೆ ಮಾಡಿ, ಆತ್ಮಧರ್ಮದ ಪ್ರಚೋದನೆ ಮಾಡಿ, ಉಪದೇಶ ಮಾಡಿ ಅಂತ ಕೇಳ್ತಾರಂತೆ. ಈ ಎರಡೂ ಪರಂಪರೆಗಳು ನಮ್ಮ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿದೆ. ಇತಿಹಾಸದಲ್ಲಿ ಬರ್ತದೆ ಅಂತ ಹೇಳಿದೆ. ಇತಿಹಾಸ ಅಂದರೆ ಏನು ಹಾಗಾದರೆ ಅಂತ? ಯಾವುದು ಇತಿಹಾಸ? ಇದು ನಾನು ಯಾಕೆ ಆರಿಸ್ಕೊಂಡಿದ್ದೆ ಅಂದರೆ, ಇತಿಹಾಸದ ಡೆಫಿನೇಷನ್ ಕೆಲವ್ರು ಗೊತ್ತಿರುತ್ತೆ ನಮಗೆ. ಆದರೆ ಆದಿಪುರಾಣದಲ್ಲಿ ಆಚಾರ್ಯ ಜಿನಸೇನ ಬರೆಯುವಂಥ ಒಂದು ಶ್ಲೋಕ ಇದೆ, ಭಾಳ ಚಂದದ ಮಾತು. ಆಚಾರ್ಯ ಜಿನಸೇನ ಆದಿಪುರಾಣದಲ್ಲಿ ಬರೆದಂಥ ಮಾತು, ಇತಿಹಾಸ ಇತಿಷ್ಟಂ ತದ್ ಇತಿಹಾಸೀದಿತಿ ಶ್ರುತೆ ಇತಿವೃತ್ತಂ ಐತಿಹ್ಯಂ ಆಮ್ನಾಯಂ ಚಾಮನಂತಿ ತತ್ ಅಂತ. ಅಂದರೆ ಇತಿಹಾಸ, ಇತಿವೃತ್ತ, ಐತಿಹ್ಯ, ಆಮ್ನಾಯ ಅಂತೇನು ಪದಗಳನ್ನು ಬಳಸ್ತೀವಿ, ಇವೆಲ್ಲವೂ ಸಮಾನಾರ್ಥಕ ಪದಗಳು. ಇತಿ ಹ ಆಸೀತ್, ಇದು ಮುಖ್ಯ. ಇತಿಹಾಸ ಅನ್ನೋ ಬಂದಿರೋದು ಪದ ಇತಿ ಹ ಆಸೀತ್, ಹೀಗೆ ಆದದ್ದು, ಖಚಿತವಾಗಿ ಹೀಗೆ ನಡೀತು ಅಂತ ಹೇಳುವಂಥದ್ದು ಏನಿದೆಯೋ ಅದು ಇತಿಹಾಸ. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತೀವಿ, ಮೈಥಾಲಜಿ ಆ್ಯಂಡ್ ಹಿಸ್ಟ್ರಿ ಆರ್ ಡಿಫರೆಂಟ್ ಅಂತ. ಮೈಥಾಲಜಿ ಅನ್ನೋ ಪದದಲ್ಲೇ ಮಿತ್ ಅಂತ ವರ್ಡ್ ಇದೆ. ಮಿತ್ ಅಂದರೆ ಇರ್ಬೋದು, ಇರಲಿಕ್ಕಿಲ್ಲ, ಗೊತ್ತಿಲ್ಲಪ್ಪ ನಮಗೆ, ಸುಮ್ಮನೆ ಕೇಳಿದ್ದುಂಟು. ಆದರೆ ಇತಿಹಾಸ ಹಾಗಲ್ಲ, ಇದು ಹೀಗೆ ನಡೀತು ಅಂತ. ಕೆಲವು ಹೇಳ್ತಾರೆ, ಕುರುಕ್ಷೇತ್ರ ವಾರ ಈ ದಿವಸ ಶುರು ಆಯಿತು, ಇಂಥ ದಿವಸ ಆಯಿತು. ಅದು ಕರೆಕ್ಟಾಗಿ ದಾಖಲೆ ಇರೋದರಿಂದ ಇತಿಹಾಸ ಆಗ್ತದೆ. ಅದು ಗೊತ್ತಿಲ್ಲದೆ ಹೋದರೆ ಐತಿಹ್ಯ ಆಗ್ಬಿಟ್ಟು ಅದೊಂದೇನೋ ಒಂದು ಮೈಥಾಲಜಿ ಅಂತ ಕರಿತೀವಿ, ಪುರಾಣ ಆಗ್ಬೋದು. ಇಲ್ಲಿ ಇತಿಹಾಸ ಹೀಗೆ ನಡೀತು ಅಂತ ದಾಖಲೆ ಆಗಿದೆಯಲ್ಲ, ಅದು ಪರಂಪರೆಯಿಂದ ಬಂದಂಥದ್ದು. ಇತಿಹಾಸ ಒಂದು ದೀಪ ಇದ್ದ ಹಾಗೆ ಅಂತ ಹೇಳ್ತಾರೆ. ಚಂದದ ಪದ, ಜನಸೇನ ಹೇಳುವಂಥ ಮಾತು. ಇತಿಹಾಸ ಅಂದರೆ ಒಂದು ದೀಪ ಇದ್ದ ಹಾಗೆ ಅಂತ. ವಸ್ತುವಿನ ನಿಜವಾದ ಬಣ್ಣ, ಆಕಾರ ನಮಗೆ ಗೊತ್ತಾಗೋದು ಬೆಳಕಿದ್ದಾಗ ಮಾತ್ರ. ಬೆಳಕಿಲ್ಲದೆ ಹೋದಾಗ ಗೊತ್ತಾಗಲ್ಲ. ನೀವು ನೋಡಿದ್ದೀರಿ, ಅಂಗಡಿಯಲ್ಲಿ ಕೆಲವೊಂದು ಸಲ ಸಾಮಾನು ತೊಗೊಂಡ್ರು ಕೆಲವರು ಬಹಳ ಚಿಕಿತ್ಸಕ ಬುದ್ಧಿಯವರು ಇರ್ತಾರೆ. ಅವ್ರ ಅಂಗಡಿಯವ್ರ ಬುದ್ಧಿವಂತರು ಮೇಲೆ ಚಕ್ಕ ಲೈಟ್ ಹಾಕಿಬಿಡ್ತಾರೆ. ಇವ್ರು ತೊಗೊಳ್ಳೋರು ಬುದ್ಧಿವಂತರು, ಅಲ್ಲೇನು ಮಾಡ್ತಾವೆ ಅಲ್ಲಿ ನೋಡಲ್ಲ. ಅವರು ತೊಗೊಂಡು ಬಾಗಿಲೇ ಹೋಗ್ತಾರೆ, ಮೇನ್ ರೋಡಿಗೆ ಹೋಗಿ ಅಲ್ಲಿ ಹಿಡ್ಕೊಂಡು ನೋಡ್ಕೊಂಬರ್ತಾರೆ. ಎಸ್ಪೆಷಲಿ ಸಾರಿ ಮ್ಯಾಚಿಂಗ್ ಬಿಸ್ನೆಸ್ ಇದ್ದಾಗ ನಿಮಗೆ ಗೊತ್ತಾಗುತ್ತೆ, ಅದು ಕಲರೇ ಗೊತ್ತಾಗಲ್ಲ. ಯಾಕಾಗ್ತದೆ ಅಂದರೆ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಒಂದು ವಸ್ತುವಿನ ನಿಜವಾದ ಬಣ್ಣ ಗೊತ್ತಾಗಬೇಕಾದ್ರೆ ನಿಜವಾದ ಬೆಳಕು ಬೇಕು. ಈ ಗ್ಲ್ಯಾಮರಸ್ ಲೈಟ್ ಪ್ರಯೋಜನ ಇಲ್ಲ ಅದು. ಹಾಗಾದರೆ ನಮ್ಮ ಇತಿಹಾಸ ಗೊತ್ತಾಗಬೇಕಾದ್ರೆ ಒಳ್ಳೆ ಬೆಳಕು ಬೇಕಲ್ಲ ನಮಗೆ. ಒಳ್ಳೆ ಬೆಳಕಿದ್ರೆ ಮಾತ್ರ ವಸ್ತುವಿನ ನಿಜವಾದ ಆಕಾರ, ಲಕ್ಷಣ ಗೊತ್ತಾಗುವಂಥದ್ದು. ನಿಮ್ಮ ಕೊಠಡಿಯಲ್ಲೇ ಕೋಣೆಯೊಳಗೇ ಕತ್ಲೆ ಆಗಿದ್ದರೆ ಎಲ್ಲ ಸಾಮಾನಿದೆ, ಯಾವುದೂ ಕಾಣಿಸಲ್ಲ. ಕಾಣಿಸ್ಬೇಕಾದ್ರೆ ಬೆಳಕು ಬೇಕು. ಅದಕ್ಕೆ ಹೇಳ್ತಾರೆ, ಇತಿಹಾಸ ಅನ್ನುವಂಥದ್ದು ಒಂದು ಬೆಳಕು. ಅದೇನು ಮಾಡ್ತದೆ ಅಂದರೆ ನಮ್ಮ ಮನಸ್ಸಿನ ಮೋಹಗಳನ್ನು ತೆಗೆದು ಹಾಕ್ತದಂತೆ. ಭಾಳ ಚಂದದ ಮಾತು. ಆ ಬೆಳಕು ಎಂಥದ್ದು, ಸಾಮಾನ್ಯ ಟಾರ್ಚ್ ಅಲ್ಲ ಅದು.
ಸಾಮಾನ್ಯ ಲೈಟ್, ಎಲೆಕ್ಟ್ರಿಕ್ ಲೈಟ್ ಅಲ್ಲ. ಯಾವ ಬೆಳಕಿನಿಂದ ನಮ್ಮ ಮನಸ್ಸಿನ ಮೋಹಗಳು ಕಿತ್ಕೊಂಡು ಹೋಗಬೇಕು. ಅಟ್ಯಾಚ್ಮೆಂಟ್ ಇದೆ, ಇದು ಹೀಗಿದೆ ಹೀಗಿದೆ ಅಂತ, ನಮ್ಮದು ಅಂತ. ಎಷ್ಟೋ ಸಲ ನೋಡಿದ್ದೀವಿ, ನಮ್ಮ ಧರ್ಮದಲ್ಲಿ ಹೀಗಿದೆ, ನಮ್ಮ ಧರ್ಮದಲ್ಲಿ ಹೀಗಿದೆ ಅಂತ ಹೇಳ್ಕೊತೀವಿ. ಹೇಳುವಾಗ ಅಕಸ್ಮಾತ್ ಅದು ವಿರುದ್ಧವಾಗಿ ಏನಾದ್ರು ಬಂದುಬಿಟ್ರೆ ಮನಸ್ಸಿಗೆ ನಮಗೆ ಕಿರಿಕಿರಿ ಆಗುತ್ತೆ. ನಾವು ಹಿಂಗೆ ಅಂದ್ಕೊಂಡಿದ್ವಿ, ಹಿಂಗಿದೆಯಾ ಇದು ಅನಿಸುತ್ತೆ. ಎಲ್ಲ ಮೋಹಗಳನ್ನು ತೆಗೆದುಹಾಕಿ, ಭ್ರಾಂತಿಗಳನ್ನು ತೆಗೆದುಹಾಕುವಂಥ ಬೆಳಕಿಗೆ ಇತಿಹಾಸ ಅಂತ ಕರೀತಾರೆ. ನನ್ನ ಮೋಹಗಳನ್ನು, ಭ್ರಾಂತಿಗಳನ್ನು ತೆಗೆದು ನಿಜವಾದ ವಸ್ತುವನ್ನು, ಲೋಕಕ್ಕೆ ಪ್ರಕಟವಾದ ವಸ್ತುವನ್ನು ಹೇಳುವಂಥದ್ದು ಇತಿಹಾಸ ಅಂತ. ಈಗ ನನಗೆ ಈ 4 ದಿವಸದ ಉಪನ್ಯಾಸಕ್ಕೆ ಬೇಕಾದದ್ದು ಕ್ರಿಸ್ತಪೂರ್ವ 6ನೇ ಶತಮಾನ ಬೇಕು ನನಗೆ. ಅಂದರೆ 2600 ವರ್ಷಗಳ ಹಿಂದಿನ ಆ ಶತಮಾನದ ವಿವರಣೆ ಬೇಕು. ಹೆಂಗೆ ಸಿಗೋಕ್ಕೆ ಸಾಧ್ಯ ಇದೆಯಾ ಅಂತ ದಾಖಲೆಗಳು ಕೆಲವಿದ್ದಾವೆ, ಇನ್ನು ಕೆಲವನ್ನು ಕಟ್ಟಬೇಕಾಗ್ತದೆ. ಇದು ಇತಿಹಾಸ ದೃಷ್ಟಿಯಿಂದ ಮಾನವ ಇತಿಹಾಸದಲ್ಲೇ ಬಹಳ ಮುಖ್ಯವಾದಂಥ ಕಾಲ 6ನೇ ಶತಮಾನ, ಕ್ರಿಸ್ತಪೂರ್ವ 6ನೇ ಶತಮಾನ. ಮತ್ತು ಇನ್ನೊಂದು ನನಗೆ ಬಹಳ ವಿಚಿತ್ರ ಕಾಡಿದ್ದು ಅಂದರೆ, ಇದೇನು ಅದು ಹೇಗಾಗ್ತದೆ ಅಂತ ಗೊತ್ತಿಲ್ಲ, ಅನೂಹ್ಯವಾದಂಥ ಚಿಂತನೆ. ಒಂದು ಕಾಲಕ್ಕೆ ಎಲ್ಲ ದೊಡ್ಡವರು ಒಂದೇ ಸಲ ಬಂದುಬಿಡ್ತಾರೆ. ಗಮನಿಸಿದ್ದೀರಾ ಅದನ್ನು? ಭಾಳ ವಿಚಿತ್ರ ಅನಿಸ್ಬಿಡ್ತದೆ. ಅದು ಹೆಂಗೋ ಏನೋ ಗೊತ್ತಿಲ್ಲ, ಒಂದು ಕಾಲಕ್ಕೆ ಎಲ್ಲ ಬುದ್ಧಿವಂತರು ಒಂದೇ ಸಲ ಬಂದು ಹೋಗ್ಬಿಡ್ತಾರೆ. ಮತ್ತು ಕೆಲವು ಸಲ ವ್ಯಾಕ್ಯೂಮ್ ಆಗಿಬಿಡ್ತದೆ, ಮತ್ತೊಂದೇ ಸಲ ಬರ್ತಾರೆ. ಇದು ಪ್ರಪಂಚದ ಯಾವ ಕಾಲಕ್ಕೂ ಆದಂಥದ್ದೇ. ವಿಜ್ಞಾನ ದೃಷ್ಟಿಯಿಂದ ನಾನು ಹೇಳೋದಾದರೆ, ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ಹೇಳೋದಾದರೆ, 20ನೇ ಶತಮಾನದಲ್ಲಿ ಬಂದಂಥ ವಿಜ್ಞಾನಿಗಳ ತಂಡ ಅದ್ಭುತ. ಇವತ್ತೇನಾದರೂ ನಮಗೆ ವಿಜ್ಞಾನದ ಆವಿಷ್ಕಾರಗಳು ಸಿಕ್ಕಿದ್ರೆ, ನಾವು ಟೆಕ್ನಾಲಜಿಯಲ್ಲಿ ಭಾಳ ಎತ್ತರಕ್ಕೆ ಹೋಗಿವಿ ಅಂತ ಅನ್ನೋದಾದರೆ, ಇದಕ್ಕೆ ಕಾರಣ 20ನೇ ಶತಮಾನದ ಪ್ರಾರಂಭದಲ್ಲಿ ಬಂದಂಥ ವಿಜ್ಞಾನಿಗಳ ತಂಡ. ಎಂತಿಂಥವ್ರು ಬಂದುಬಿಟ್ರಿ ಒಂದೇ ಸಲ, ಮಹಾಪೂರ ಬಂದಂಗೆ ಬಂದುಬಿಟ್ರಿ ಎಲ್ಲರೂ. ಒಂದಿಷ್ಟು ಜನ ಹೆಸರು ಇಟ್ಕೊಂಡಿದ್ದೆ ನೆನಪಲ್ಲಿ ನಾನು. ಆಲ್ಬರ್ಟ್ ಐನ್ಸ್ಟೈನಿಂದ ಹಿಡ್ಕೊಂಡು ಶುರು ಮಾಡಿ ಜೆ ಥಾಮ್ಸನ್, ರುದರ್ಫೋರ್ಡ್, ನೀಲ್ಸ್ ಬೋರ್, ಹೈಸೆನ್ಬರ್ಗ್, ವೋಲ್ಫ್ಗ್ಯಾಂಗ್ ಪೌಲಿ, ಎಲ್ರಿಗೂ ನೊಬೆಲ್ ಪ್ರಶಸ್ತಿ ಬಂದವರು ಇವರೆಲ್ಲರೂ, ಒಬ್ಬರು ಕಮ್ಮಿ ಇಲ್ಲ. ಆನಂತರ ನಿಮಗೆ ಏನು ಸ್ಟೀಫನ್ ಹಾಕಿಂಗ್ ಮನೆ ತೀರ್ಕೊಂಡ್ರು. ಎಂಥ ಚೈತನ್ಯ ಅದು. ರಿಚರ್ಡ್ ಫೈನ್ಮನ್, ಇದನ್ನು ಪಾಶ್ಚಿಮಾತ್ಯ ಭಾರತದ ಮೇಲೆ ಬರ್ತೀನಿ. ರಿಚರ್ಡ್ ಫೈನ್ಮನ್, ಅವನಂಥ ಅದ್ಭುತ ಚೈತನ್ಯ. ನಾನು ಎಲ್ಲಿ ಪುಸ್ತಕ ಓದಿದ್ದೆ, ಅಕಸ್ಮಾತ್ ಸಿಕ್ಕರೆ ಓದಿ ದಯವಿಟ್ಟು, ಭಾಳ ಚೆನ್ನಾಗಿದೆ. ಅವನ ಪುಸ್ತಕ ಅವನೇ ಬರೆದದ್ದು, ತನ್ನ ಜೀವನ ಚರಿತ್ರೆ. ಶ್ಯೂರ್ಲಿ ಯು ಆರ್ ಜೋಕಿಂಗ್ ಮಿಸ್ಟರ್ ಫೈನ್ಮನ್ ಅಂತ. ನೀನು ತಮಾಷೆ ಮಾಡ್ತೀಯ ಫೈನ್ಮನ್ ಅಂತ ತನ್ನ ಪುಸ್ತಕ ತಾನೇ ಬರ್ಕೊಂಡಿದ್ದಾನೆ. ಏನು ಚೈತನ್ಯ ಅದು, ಎಂಥ ಬುದ್ಧಿ ಅದು. ಆತ ನೋಡೋ ದೃಷ್ಟಿನೇ ಬೇರೆ. ಅಂಥವ್ರೆಲ್ಲ ಒಂದೇ ಕಾಲಕ್ಕೆ ಬಂದುಬಿಟ್ರಲ್ಲ. ಓಪನ್ ಹ್ಯಾಮರ್ ನಮ್ಮ ಭಗವದ್ಗೀತೆ ನೆನೆಸ್ಕೋತಾನವನು. ನಿಮ್ಮ ಕಲ್ಪನೆ ಆಶ್ಚರ್ಯ ಆಗಬೇಕು. ಆ ಅಣು ವಿಭಜನೆ ಆದಾಗ, ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆದಾಗ, ದೂರ ನಿಂತು ನೋಡ್ತಾ ಇದ್ದಂತೆ ಒಂದೇ ಸಲ ಅಟಾಮಿಕ್ ಡಿವಿಷನ್ ಆದಾಗ ಅದು ಏನು ಬೆಳಕು ಬೆಂಕಿ ಬಂದುಬಿಡ್ತು ಅಂದರೆ ಗಾಬರಿಯಾಗಿ ಮರ ಹಿಡ್ಕೊಂಡಿದ್ದಂತೆ ಇವನು. 10 ಕಿಲೋಮೀಟ್ರ್ ದೂರ ಇದ್ದಾನೆ. ಆ ಬೆಳಕು ನೋಡಿ ಅಪ್ಕೊಂಡ್ಬಿಟ್ಟು ಅವನು ಹೇಳ್ತಾನೆ, ನನಗೆ ಫಸ್ಟ್ ನನ್ನ ನೆನಪಾದದ್ದು ಏನು ಗೊತ್ತಾ, ಅಟಾಮಿಕ್ ನ್ಯೂಕ್ಲಿಯರ್ ಫ್ಯೂಷನ್ ಆದಾಗ ಭಗವದ್ಗೀತೆ ನೆನಪಾದ, ದಿವಿ ಸೂರ್ಯ ಸಹಸ್ರಶ್ಯ ಅಂತ. ಇದೇನಪ್ಪ, ಸಹಸ್ರ ಸೂರ್ಯಗಳು ಒಂದೇ ಸಲ ಹುಟ್ಟಿದಂಗೆ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಅದು ನೆನಪಾಯಿತು ಅಂತ. ಅವನು ನೋಡಿ ವಿಚಿತ್ರ, ಓಪನ್ ಹ್ಯಾಮರಿಗೆ ಬೆತ್ತೇನೂ ನೆನಪಾಗಲಿಲ್ಲ, ಭಗವದ್ಗೀತೆ ನೆನಪಾಯಿತು ಅವನಿಗೆ. ಅಂಥ ಓಪನ್ ಹ್ಯಾಮರ್. ಎನ್ರಿಕೋ ಫರ್ಮಿ, ಇಂಥವರೆಲ್ಲ ಒಂದೇ ಕಾಲಕ್ಕೆ ಬಂದರು. ಕೆಲ್ವಿನ್, ಲಾರ್ಡ್ ಕೆಲ್ವಿನ್ ಆಗಲಿ, ಯುಕಾವಾ ಅಂತ ಬಂದರು. ಭಾರತ ದೇಶದಲ್ಲಿ ಅದ್ಭುತವಾದ ಶಕ್ತಿ ಬಂತು. ಸರ್ ಸಿ ವಿ ರಾಮನ್ ಇದ್ದರು, ವಿಕ್ರಮ್ ಸಾರಾಭಾಯಿ, ಹೋಮಿ ಭಾಭಾ, ಎಸ್ ಚಂದ್ರಶೇಖರ್, ಎಸ್ ಎನ್ ಬೋಸ್, ಮೇಘನಾಥ್ ಸಹಾ, ರಾಜಾ ರಾಮಣ್ಣ, ಇಂಥವರೆಲ್ಲ ಒಂದೇ ಕಾಲಕ್ಕೆ ಬಂದುಬಿಟ್ರಲ್ಲ. ಒಂದೇ ಸಲ ವಿಜ್ಞಾನಿಗಳು ಒಂದು ಮಹಾಪೂರ ಬಂದು ಏನೇನು ಸಾಧನೆ ಮಾಡಿದ್ದು ಕೊಟ್ಟರೋ, ಅದು ಕೊಟ್ಟದಕ್ಕೆ 21ನೇ ಶತಮಾನ ಇವತ್ತು ಸಮೃದ್ಧವಾಗಿ ಟೆಕ್ನಾಲಜಿಕಲ್ ಆವಿಷ್ಕಾರಗಳಾಗ್ತಾ ಇದ್ದಾವೆ. ಅದೇ ರೀತಿ 15ನೇ ಶತಮಾನ ಒಂದು ವಿಚಿತ್ರ ಶತಮಾನ. ನಮ್ಮ ಭಾರತ ದೃಷ್ಟಿಯನ್ನು ನೋಡೋದಾದರೆ, ನಮ್ಮ ಇಡೀ ಭಕ್ತಿ ಪಂಥ ಒಂದೇ ಸಲ ಮೈ ತೊಳ್ಕೊಂಡು ಎದ್ದು ನಿಂತದ್ದು 15ನೇ ಶತಮಾನದಲ್ಲಿ. ಅಲ್ಲಿ ಮೀರಾ, ಕೆಳಗಡೆ ಅಂಡಾಳ್. ಮೀರಾ ಆದರೆ ತಮಿಳುನಾಡಲ್ಲಿ ಅಂಡಾಳ್. ಚೈತನ್ಯ ಮಹಾಪ್ರಭು, ಕಬೀರರು, ತುಳಸಿದಾಸರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು ಎಲ್ಲರೂ ಬಂದದ್ದು ಅದೇ 15ನೇ ಶತಮಾನದಲ್ಲೇ. ಒಂದೇ ಸಲ ಒಂದು ಭಕ್ತಿಯ ಪೂರ ಬಂದುಬಿಡ್ತು, ಆಮೇಲೆ ನಿಂತ್ಕೊಂಡ್ಬಿಡ್ತು. ಮತ್ತೆ ಅದನ್ನು ಕನ್ನಡ ಸಾಹಿತ್ಯಕ್ಕೆ ಹೇಳೋದಾದರೆ 20ನೇ ಶತಮಾನದಲ್ಲಿ ಎಷ್ಟು ಜನ ಬಂದರು ಸ್ವಾಮಿ. ನಾವೇ ಕಂಡ ಹಾಗೆ, ನಾವು ಕಂಡವ್ರಂಥವ್ರು. ಒಂದೇ ಸಲ ಅದು ದೊಡ್ಡವ್ರು ನೆನೆಸ್ಕೊಂಡಾಗ ಆಶ್ಚರ್ಯ ಅನಿಸುತ್ತೆ. ನಮ್ಮ ಡಿ ವಿ ಜಿ, ಪುಟ್ಟಪ್ಪನವರು, ಬೇಂದ್ರೆಯವರು,
ಮಾಸ್ತಿ, ವಿ ಸಿ, ಪುತಿನ, ಕೆ ಎಸ್ ನರಸಿಂಹಸ್ವಾಮಿ, ಕಾರಂತರು, ಆಮೇಲೆ ಅಲ್ಲಿ ನಮ್ಮ ಅನಕರ, ಕೈಲಾಸಂ, ತರಾಸು, ಭೈರಪ್ಪನವರು ಎಲ್ಲ ಒಂದೇ ಸಲ ಬರಲಿಲ್ವ ಎಲ್ಲರೂ? ಏನು ಅದ್ಭುತ ಅಂತ ಅನಿಸುತ್ತೆ, ಪವಾಡ ಅನಿಸುತ್ತೆ, ಮುಂದೆ ಸಣ್ಣ ವ್ಯಾಕ್ಯೂಮ್ ಆಗಿಬಿಡುತ್ತೆ. ಹೀಗೆ ಒಂದೇ ಸಲ ಬಂದಾಗ ಒಂದು ಒಳ್ಳೆಯದಾಗೋದಂದರೆ ಆ ಕಾಲಕ್ಕೆ ಒಂದು ಸಮೃದ್ಧವಾದಂಥ ಜ್ಞಾನ ಸಿಗೋ ಜೊತೆಗೆ ಮುಂದಿನ ಒಂದು 5-6 ಶತಮಾನಗಳಕ್ಕಾಗಿ ಬೆಳಕು ಸಿಗೋ ಹಾಗೆ ಮಾಡ್ತಾರೆ. ಹಾಗಾದದ್ದು 2600 ವರ್ಷಗಳ ಹಿಂದೆ ಕೂಡ ಆಯಿತು. 6ನೇ ಶತಮಾನ ಕ್ರಿಸ್ತಪೂರ್ವ. ದಯವಿಟ್ಟು ನೋಡಿ ಎಂತಿಂಥವ್ರು ಬಂದರು ಅಂತ. ಗ್ರೀಸ್ ದೇಶದಲ್ಲಿ ಸಾಕ್ರೆಟಿಸ್ ಆ ಕಾಲಕ್ಕಿದ್ದದ್ದು. ಪರ್ಷಿಯಾದಲ್ಲಿ ಝರತುಷ್ಟ್ರ, ಜೊರಾಸ್ಟ್ರಿಯನಿಸಮ್ ಅದು ಬಂತು. ಚೀನಾದಲ್ಲಿ ಕನ್ಫ್ಯೂಷಿಯಸ್, ಲಾವೋತ್ಸು, ತಮ್ಮ ತಾವೋ ಪಂಥವನ್ನು ಹಾಕಿದಂಥ ಲಾವೋತ್ಸು. ಝೆನ್ ಪರಂಪರೆ ಶುರು ಆಯಿತು. ಫಿಲಿಸ್ತೀನ್ನಲ್ಲಿ ಯಹೂದಿ ವಿಚಾರವಾದಿಗಳು ಇವರೆಲ್ಲ ಅಲ್ಲಿ ಬಂದರೆ, ಭಾರತದಲ್ಲಿ ಮಹಾವೀರ, ಬುದ್ಧ, ಪೂರ್ಣ ಕಶ್ಯಪ, ಮಕ್ಕಲಿ ಗೋಶಾಲ, ಅಜಿತ ಕೇಶ ಕಂಬಳಿ, ಪಕುದ ಕಾತ್ಯಾಯನ, ಸಂಜೆಯ ಬೆಲಟ್ಟಿ ಪುತ್ತ. ಇದು ಹೇಳ್ಕೊಂಡು ಹೋಗ್ತೀನಿ, ಯಾಕಂದರೆ ಅವ್ರ ಹೆಸರಾದರೂ ಕೇಳಿಸೋಣ, ನಾವು ಮರ್ತು ಬಿಟ್ಟಿದ್ದೀವಿ ಅವ್ರನ್ನ. ಗೊತ್ತಿರೋದು ನಮ್ಮ ಮಹಾವೀರ, ಬುದ್ಧ ಇಬ್ಬರೇ. ಆದರೆ ಅವ್ರ ಜೊತೆಗಿದ್ದಂಥವ್ರು 5 ಜನ ಬಹಳ ದೊಡ್ಡವರು. ಎಷ್ಟರ ಮಟ್ಟಿಗೆ ಶಾಸ್ತ್ರಕಾರರು ಹೇಳ್ತಾರೆ ಜೈನ ಧರ್ಮದಲ್ಲಿ ಅಂದರೆ, ಅವರು ಮಹಾವೀರ ಮತ್ತು ಬುದ್ಧನಿಗೆ ಸಮಸಮನಾಗಿದ್ದಂಥವ್ರು 5 ಜನ. ಅವ್ರು 5 ಜನ ನೋಡಿ ಹೇಗಿದ್ದಾರೆ: ಪೂರ್ಣ ಕಶ್ಯಪ, ಮಕ್ಕಲಿ ಗೋಶಾಲ, ಅಜಿತ ಕೇಶ ಕಂಬಳಿ, ಪಕುದ ಕಾತ್ಯಾಯನ, ಸಂಜೆಯ ಬೆಲಟ್ಟಿ ಪುತ್ತ. ಪುತ್ರ ಅನ್ನೋದನ್ನು ಪಾಲಿ ಭಾಷೆಯಲ್ಲಿ ಪುತ್ತ ಅಂತ ಬರೀತಾರೆ. ಈ 5 ಜನ ಇದ್ರಂತೆ. ಈ ಮಹಾಪುರುಷರು ಅವ್ರನ್ನ ಮಹಾವಿಭೂತಿ ಪುರುಷರು ಅಂತ ಕರೀತಾರೆ. ಅವರೆಲ್ಲ ಬಂದರು, ಭಾರತದಾದ್ಯಂತ ಸಂಚಾರ ಮಾಡಿ ಧರ್ಮ ಪ್ರಚಾರ ಮಾಡ್ತಾಯಿದ್ರಂತೆ. ವಿಶೇಷ ಏನಪ್ಪ ಅಂದರೆ, ಈ ಎಲ್ಲ ಮಹಾನ್ ವಿಭೂತಿಗಳು ಬಂದದ್ದು ವೈದಿಕ ಪರಂಪರೆಯಿಂದ ಅಲ್ಲ, ಅದನ್ನು ಹೇಳಬೇಕು. ವೈದಿಕ ಪರಂಪರೆಯಿಂದ ಹೊರತಾಗಿದ್ದಂಥ ಶ್ರಮಣ ಪರಂಪರೆಯಿಂದ ಬಂದಂಥವರೆಲ್ಲರು. ಯಾಕಂದರೆ ಹಳೆ ಕಾಲದಲ್ಲಿ ನಾವು ನೋಡಿದಾಗ ವೈದಿಕ ಪರಂಪರೆಯಿಂದ ಬಂದಂಥ ಋಷಿಗಳು ಜಾಸ್ತಿ ಇದ್ದರು. ಆದರೆ ಈ ಕಾಲದಲ್ಲಿ ವೈದಿಕ ಪರಂಪರೆಯಿಂದ ಹೊರತಾಗಿ ಶ್ರಮಣ ಪರಂಪರೆಯಿಂದ ಬಂದಂಥವ್ರು ಇವರೆಲ್ಲರು. ಮಹಾವೀರ ಮತ್ತು ಬುದ್ಧ ಮಾತ್ರ ಕ್ಷತ್ರಿಯ ವಂಶದಿಂದ ಬಂದವರು. ಉಳಿದವರು ನಿಮಗೆ ಆಶ್ಚರ್ಯ ಆಗ್ತದೆ, ಎಲ್ಲ ದಾಸಿಯರ ಪುತ್ರರು 5 ಜನ. ಬುದ್ಧ ಮಹಾವೀರ ಇಬ್ಬರು ಮಾತ್ರ ಕ್ಷತ್ರಿಯರು ಆಗಿದ್ದವರು, ಉಳಿದವರೆಲ್ಲ ದಾಸಿಯರ ಪುತ್ರರು. ಬುದ್ಧ ಮತ್ತು ಮಹಾವೀರರ ಚಿಂತನೆಯ ವಿಚಾರಗಳು ಪ್ರಪಂಚದಲ್ಲೆಲ್ಲ ಕಡೆ ಹರಡಿಕೊಂಡಿದ್ದಾರೆ. ಆದರೆ ಉಳಿದ 5 ಜನ ಇದ್ದಾರಲ್ಲ, ಅವ್ರ ವಿಚಾರ ಸಾಹಿತ್ಯ ನಮಗೆ ಹೆಚ್ಚಾಗಿ ಸಿಕ್ಕಿಲ್ಲ. ಹೀಗಾಗಿ ಅವ್ರ ಹೆಸರುಗಳು ಕೂಡ ನಮ್ಮ ಜನಮಾನಸದಿಂದ ಮರೆಯಾಗಿ ಹೋಗ್ತಾ ಇದ್ದಾವೆ. ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ. ನಾನು ಕೂಡ ಎಷ್ಟು ಹುಡುಕಿದೆ ಅವ್ರ ಹೆಸರು, 5 ಜನ ಹೆಸರು ಹಾಕಬೇಕಾದ್ರೆ. ಅವ್ರು ಯಾವಾಗಲೂ 7 ಜನ ಅಂತ ಬರೀತಾರೆ. 7 ಜನದಲ್ಲಿ 2 ಹೆಸರು ಗೊತ್ತಾಗ್ಬಿಡುತ್ತೆ, ಇನ್ನು 5 ಜನ ಗೊತ್ತಾಗಲ್ಲ. ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೋ ಆವಾಗ. ಇವರು 7 ಜನನ ವಿಭೂತಿ ಪುರುಷರು ಅಂತ ಕರಿಬೇಕಾದ್ರೆ ಅವ್ರು ದೊಡ್ಡವರು. ಅವ್ರ ಹೆಸರು ಮಾತ್ರ ಗೊತ್ತಾಯಿತು, ಆದರೆ ಅವ್ರ ಸಾಧನೆಯ ಬರವಣಿಗೆ ಅದು ನಮಗೆ ಸಿಗ್ತಾ ಇಲ್ಲ. ಬುದ್ಧನ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ. ಯಾಕಂದರೆ ಬುದ್ಧ ಧರ್ಮ ಭಾರತದಿಂದ ಹೊರಗೆ ಹೋಯಿತು, ಸಿಂಹಳಕ್ಕೆ ಹೋಯಿತು, ಮುಂದೆ ಆ ಕಡೆ ಬ್ಯಾಂಕಾಕ್, ಬಹರೇನ್, ಇಂಡೋನೇಷಿಯಾ ಆ ಕಡೆ ಎಲ್ಲ ಕಡೆ ಹೋಗಿ ಹರಡ್ಕೊಳ್ತು. ಆದರೆ ಜೈನ ಧರ್ಮ ಮಾತ್ರ ಅಷ್ಟು ಬೇಗ ಪ್ರಸಾರ ಆಗಲಿಲ್ಲ. ಸಂಖ್ಯೆಯಲ್ಲಿ ಜೈನ ಧರ್ಮದ ಸಂಖ್ಯೆ ಕಮ್ಮಿ ಆದರೂ ಕೂಡ ಅವರು ನಿರೂಪಿಸಿದಂಥ 3 ತತ್ವಗಳು ಪ್ರಪಂಚದಾದ್ಯಂತ ಒಪ್ಪಿಗೆ ಆಗಿದ್ದಾವೆ. ಜೈನ ಧರ್ಮ ಪ್ರಪಾದಿಸಿದ 3 ಮುಖ್ಯ ತತ್ವಗಳು. ಮೊದಲೇದು ಅಹಿಂಸಾ, ಎರಡನೇದು ಅನೇಕಾಂತ ಅಂತ. ಅನೇಕಾಂತ ಅಂದರೆ ನಾನ್ ಅಬ್ಸಲ್ಯೂಟಿಸಮ್, ಒಂದು ಅಂತಿಲ್ಲ. ಪರ್ಹ್ಯಾಪ್ಸಿಸಮ್ ಅಂತೂ ಕರೀತಾರೆ ಅದನ್ನು. ಅದಕ್ಕೆ ಹೇಳ್ತೀನಿ, ಯಾವಾಗಲೂ ಜೈನ ಧರ್ಮವನ್ನು ಒಂದೇ ಪದದಲ್ಲಿ ಕೂಡ ವರ್ಣನೆ ಮಾಡಬಹುದು, ಯಾವ ಧರ್ಮವನ್ನು ಮಾಡೋಕ್ಕಾಗೋದಿಲ್ಲ. ನಾನ್ ಅಬ್ಸಲ್ಯೂಟಿಸಮ್ ಆರ್ ಪರ್ಹ್ಯಾಪ್ಸಿಸಮ್ ಅಂತ ಕರೀತಾರೆ. ಇರ್ಬೋದಪ್ಪ, ಹೀಗೆ ಅಂತ ಹೇಳೋಕ್ಕೆ ಬರಲ್ಲ, ಯಾವುದನ್ನು ಹೀಗೆ ಇದಮಿತ್ತಮ್ ಅಂತ ಹೇಳೋಕೆ ಆಗೋದಿಲ್ಲ ಅಂತ ಅನೇಕಾಂತವಾದವನ್ನು. 3ನೇದು ಬಹಳ ಮುಖ್ಯವಾದದ್ದನ್ನು ಅಪರಿಗ್ರಹ ಅಂತ, ಕೂಡಿಡಬೇಡಿ ಅಂತ. ನಾನು ಸಾಕಷ್ಟು ನನ್ನ ಸ್ನೇಹಿತರಿಗೆ ತಮಾಷೆ ಮಾಡ್ತಿದ್ದೆ, ಜೈನ ಸ್ನೇಹಿತರಿಗೆ ಬಹಳ ತಮಾಷೆ ಮಾಡ್ತಿದ್ದೆ. ಬಹಳ ಮುಖ್ಯವಾಗಿರೋದು ಅಪರಿಗ್ರಹ. ನಿಮ್ಮಷ್ಟು ಯಾರೂ ಕೂಡಿಡಲ್ಲಲ್ರಿ ಅಂತ ತಮಾಷೆ ಮಾಡ್ತಿದ್ದೆ. ಮಹಾವೀರ ಹೇಳಿದ್ದು ಕೂಡಿಡಬೇಡಿ, ಒಟ್ಟು ಕೂಡಿಡಬೇಡಿ, ಏನೂ ಇಡಬೇಡಿ ಅಂತ. ಮೊದಲೇದು ಅಹಿಂಸಾ, ಅನೇಕಾಂತವಾದ, ಮತ್ತು 3ನೇದು ಅಪರಿಗ್ರಹ. ಪ್ರಪಂಚದಾದ್ಯಂತ ಹೆಚ್ಚು ಪರಿಚಯ ಆದದ್ದು ಈ 3 ತತ್ವಗಳು. ಅದರಲ್ಲೂ ಜೈನ ಧರ್ಮದ ಕೇಂದ್ರ ಬಿಂದು ಅಂದರೆ ಅಹಿಂಸೆ. ಅಹಿಂಸೆ ಬಹಳ ಮುಖ್ಯ ಅವ್ರಿಗೆ, ಎಲ್ಲಕ್ಕಿಂತ ಮುಖ್ಯ ಅಹಿಂಸೆ ಅಂತ.
ಅದಕ್ಕೆ ನಮ್ಮ ಅಚ್ಚ ಕನ್ನಡದ ಕವಿ ಸರ್ವಜ್ಞ ಹೇಳ್ತಾನೆ ಜೈನ ಧರ್ಮದ ಬಗ್ಗೆ ಭಾಳ ಚೆನ್ನಾಗಿರೋ ಮಾತು ಹುಡುಕಿ ಸಿಗ್ತದೆ ನನಗೆ. ಕೊಲ್ಲುವ ಧರ್ಮವನ್ನೊಯ್ದು ಒಲೆಯೊಳಗಿಕ್ಕುವುದು, ಕೊಲ್ಲುವ ಧರ್ಮವನ್ನೊಯ್ದು ಒಲೆಯೊಳಗಿಕ್ಕುವುದು, ಕೊಲ್ಲಲಾಗದೆಂಬ ಜೈನರ ಮತ ಎನ್ನ ತಲೆಯ ಮೇಲಿರಲಿ ಸರ್ವಜ್ಞ ಅಂತ. ನೋಡಿ ಹಿಂಸೆ ಎಷ್ಟು ಸರ್ವಜ್ಞನ ಮುಟ್ಟಿಬಿಟ್ಟಿದೆ ಅಂತ. ಕೊಲ್ಲುವ ಧರ್ಮವನ್ನೊಯ್ದು ಒಲೆಯೊಳಗಿಕ್ಕುವುದು, ಹಿಂಸೆ ಯಾವುದನ್ನು ಬೇಡ ನನಗೆ ತೆಗೆದುಬಿಡು, ಕೊಲ್ಲಲಾಗದೆಂಬ ಜೈನರ ಮತ ಎನ್ನ ತಲೆಯ ಮೇಲಿರಲಿ ಸರ್ವಜ್ಞ ಅಂತ ಹೇಳಿದಂತೆ. ಈ ಜೈನ ಧರ್ಮ ಒಂದು ಶಾಶ್ವತ ಧರ್ಮ ಅಂತ ನಂಬ್ತಾರೆ. ನಮ್ಮ ಹಿಂದೂ ಧರ್ಮದ ಹಾಗೆ ಎಂದು ಶುರು ಆಯಿತು ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಹೊಸ ಒಂದೆಲ್ಲ ಹೇಳಿದ್ದೆ ನಾನು, ಹಿಂದೂ ಪದಕ್ಕೆ ಯಾರೂ ಸ್ಥಾಪಕರಿಲ್ಲ ಅಂತ. ಕೆಲವೊಂದು ಸಲ ಟೀಕೆ ಬರ್ತಾವೆ ನಮಗೆಲ್ಲ ಅಲ್ವಾ, ನಿಮಗೇನು ಸ್ಥಾಪಕರೇ ಇಲ್ಲ, ಯಾರಿದ್ದಾರೆ? ಪೇಪರಲ್ಲಿ ಓದಿದ್ದೀವಿ ಇತ್ತೀಚೆಗೆ ಮೂರ್ಖತನದ ಮಾತುಗಳನ್ನು. ನಿಮಗೆ ಸ್ಥಾಪಕರೇ ಇಲ್ಲ, ನಿಮ್ದೆಂದು ನಿಮ್ಮ ಇತಿಹಾಸ ಇಲ್ಲ ನಿಮಗೆ ಅಂತ. ಹಾಗಲ್ಲ, ಯಾಕೆ ಇಡಲಿಲ್ಲ ಅಂತ ನಮ್ಮ ಕಂಚಿ ಮಠದ ಪರಮಾಚಾರ್ಯರು ಒಂದು ಕಡೆ ಭಾಳ ಚಂದ ಬರೆದಿದ್ದಾರೆ. ಯಾಕೆ ಹೆಸರಿಟ್ಟಲಿಲ್ಲ ನಮ್ಮದವರು ಇಂಥ ಸ್ಥಾಪಕರು? ಹಿಂದೂ ಧರ್ಮ ಅಂತ ಎಲ್ಲೂ ಇಲ್ಲ. ನೀವು ನೋಡ್ಬೇಕು, ಯಾವ ಶಾಸ್ತ್ರದಲ್ಲೂ ಹಿಂದೂ ಧರ್ಮ ಅಂತ ಬರೆದಿಲ್ಲ. ಅದು ಬಂದದ್ದು ವೆಸ್ಟರ್ನವ್ರು ಹೇಳಿದ್ದು, ಸಿಂಧೂ ದಂಡೆ ಮೇಲೆ ಆದ್ದರಿಂದ ಸಿಂಧೂ ಹೋಗಿ ಹಿಂದೂ ಆಯಿತು ಅಂತ ಹೇಳ್ತೀವಿ. ನಾವು ಇಟ್ಟಿಲ್ಲ ಹೆಸರು, ಅದನ್ನು ಹಿಂದೂ ಧರ್ಮ ಅಂತ ಹೆಸರು ಇಟ್ಟಿಲ್ಲ. ಯಾಕೆ ಇಡಲಿಲ್ಲ? ಅದಕ್ಕೆ ಅವ್ರೊಂದು ಭಾಳ ಚಂದ ಉದಾಹರಣೆ ಕೊಡ್ತಾರೆ ಸ್ನೇಹಿತರೆ, ನಿಮ್ಮ ಮನಸ್ಸಲ್ಲಿ ಇರಬೇಕದು. ಯಾಕೆ ಹೆಸರು ಇಡಲಿಲ್ಲ ಅಂದರೆ ಅವ್ರು ಹೇಳ್ತಾರೆ, ಸ್ವಾಮಿಗಳು ಕೂತಿದ್ರಂತೆ, ಯಾರೋ ಬಂದು ಹೇಳಿದ್ರಂತೆ, ರಾಮು ಬಂದಿದ್ದಾನೆ ನಿಮ್ಮನ್ನು ನೋಡೋದಕ್ಕೆ ಅಂತ. ನಾನು ಈ ರಾಮು ಬಗ್ಗೆ ಹೇಳ್ತಾ ಇಲ್ಲ, ಅವ್ರ ಕತೆ ಅವ್ರ ಪರಮಾಚಾರ್ಯ ಬರೆದಿದ್ದೇ ಹಾಗೆ ಬರೆದಿದ್ದು. ರಾಮು ನಿಮ್ಮನ್ನು ನೋಡೋಕೆ ಬಂದಿದ್ದಾನೆ ಅಂತ. ಯಾವ ರಾಮು ಅಂತ ಗುರುಗಳು ಕೇಳಿದ್ರಂತೆ. ದಯವಿಟ್ಟು ನೋಡಿ, ಯಾವ ರಾಮು ಅಂತ ಅವ್ರು ಕೇಳಿರ್ಬೇಕಾದ್ರೆ ಒಬ್ಬರಿಗಿಂತ ಹೆಚ್ಚು ರಾಮುಗಳು ಇರಬೇಕಾ? ಯಾವ ರಾಮು? ಉದ್ದ ಇದ್ದಾನಲ್ಲ ಅವನಾ, ತಕ್ಕುಳಗಿದ್ದಾನ ಅವನಾ, ಕಪ್ಪಗಿದ್ದಾನಲ್ಲ ಅವನಾ, ಅಥವಾ ಕುಂಟ್ಕೊಂಬರ್ತಾನಲ್ಲ ಅವನಾ? ಅಂದರೆ 3-4 ಜನ ರಾಮು ಇದ್ದಾರೆ ಅಂತಾಯಿತು. ಅಕಸ್ಮಾತ್ ಅವ್ರ ಪರಿಚಯ ಇದ್ದವನು ಒಬ್ಬನೇ ರಾಮು ಆಗಿದ್ದರೆ ಯಾವ ರಾಮು ಅಂತ ಕೇಳ್ತಿರ್ಲಿಲ್ಲ ಅಲ್ವಾ? ಯಾವ ರಾಮು ಅಂತ ಕೇಳಿದರೆ ಒಬ್ಬರಿಗಿಂತ ಹೆಚ್ಚು ರಾಮು ಇದ್ದಾರೆ ಅಂತ. ಕೇಳದೆ ಹೋದರೆ ಒಬ್ಬನೇ ಇರೋದು ಅಂತ. ನಾವು ಯಾಕೆ ಹೆಸರಿಡಲಿಲ್ಲ? ನಾವು ಒಬ್ಬರೇ ಇದ್ವಿ ಅಂತ. ಅವಾಗ ಇನ್ಯಾರು ಇರಲಿಲ್ಲ, ನಾವು ಒಬ್ಬರೇ ಇರೋದ್ರಿಂದ ಹೆಸರಿಡೋಕ್ಕೆ ಕಾರಣ ಬರಲಿಲ್ಲ. ಈಗ 30-40 ಸೈಟ್ ಇತ್ತು ಅಂತ ತಿಳ್ಕೊಳ್ಳಿ, ನಿಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾರೆ ಅಲ್ವಾ? ನಿಮ್ಮದು ಇಷ್ಟೇ. ಆದ್ದರಿಂದ ಇಡೀ ಪ್ರಪಂಚವೇ ನಿಮ್ಮದಾದರೆ ಬೋರ್ಡ್ ಬರ್ಕೋತಿದ್ರೆ ಯಾರಾದರೂ? ಸೈಟ್ ನಂಬರ್ ಹಾಕೋ ಕಾರಣ ಇಲ್ಲ, ಇಡೀ ಮನೆಯ ಪ್ರಪಂಚವೇ ನಿಮ್ಮದು. ಹಾಗೆ ಪರಮಾಚಾರ್ಯ ಹೇಳ್ತಾರೆ, ನಾವು ಯಾಕೆ ಹೆಸರಿಡಲಿಲ್ಲ ಅಂದರೆ ನಮ್ಮದು ಒಂದೇ ಇತ್ತು ಅವಾಗ. ಯಾವ ರಾಮು ಅಂತ ಕೇಳೋ ಪ್ರಶ್ನೆ ಇರಲಿಲ್ಲ, ಇದೊಂದೇ ಧರ್ಮ ಆಗಿರೋದ್ರಿಂದ ಅದಕ್ಕೆ ನಾವು ಹೆಸರು ಇಡಲಿಲ್ಲ. ಇದು ಯಾವತ್ತು ಶುರು ಆಯಿತು ಅಂತ ಗೊತ್ತಿಲ್ಲ ನಮಗೆ, ಯಾವತ್ತಿಂದ ಇದ್ದಂಥದ್ದು ಅಂತ ಹೇಳ್ತೀವಿ. ಹಾಗೆ ಜೈನ ಧರ್ಮದಲ್ಲೇ ಕೂಡ ಅವ್ರು ಹೇಳ್ತಾರೆ, ಇದೊಂದು ಶಾಶ್ವತ ಧರ್ಮ, ಇದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಎಂದೂ ನಾಶ ಆಗೋದಿಲ್ಲ ಅನ್ನುವಂಥ ನಂಬಿಕೆ ಜೈನ ಪಂಥದ್ದು. ಇದರೊಳಗೊಂದು ಬಹುದೊಡ್ಡ ಕಲ್ಪನೆ ಬರ್ತದೆ, ಅದನ್ನು ಸ್ವಲ್ಪ ವಿವರಣೆ ಮಾಡಬೇಕು ನಾನು. ಭಾಳ ಮುಖ್ಯವಾದ ಕಲ್ಪನೆ ಜೈನ ಪರಂಪರೆಯಲ್ಲಿ ಬರುವಂಥದ್ದು. ಇದನ್ನು ಉತ್ಸರ್ಪಣ ಮತ್ತು ಅವಸರ್ಪಣ ಕ್ರಿಯೆಗಳು ಅಂತ ಕರೀತಾರೆ. ನಮ್ಮ ಪ್ರಪಂಚ, ಕಣ್ಣಿಗೆ ಕಾಣುವಂಥ ಪ್ರಪಂಚ ಏನಿದೆಯೋ ಇದರ ಮೂಲ ದ್ರವ್ಯ ಒಂದೇ. ಭಗವಂತ ಅನ್ನಿ, ಬ್ರಹ್ಮ ಅನ್ನಿ, ಆದಿದೇವ ಅನ್ನಿ, ಏನೋ ಅನ್ನಿ, ಈಶ್ವರ ಅನ್ನಿ, ಅದು ಮೂಲ ದೈವ. ಪರಬೊಮ್ಮ ಅಂತ ನಮ್ಮ ಗುಂಡಪ್ಪನವರು ಕರೀತಾರೆ ಪ್ರತಿಯೊಂದು ಕಗ್ಗದಲ್ಲಿ. ಅದು ಮೂಲ ವಸ್ತು, ಅದರಿಂದ ಪ್ರಪಂಚ ಆಗಿದೆ. ಮೂಲ ದ್ರವ್ಯ ಒಂದೇ ಆದರೂ ಕೂಡ ಅದು ಹಾಗೇ ಇರಲ್ಲ, ಬದಲಾವಣೆ ಆಗ್ತಾನೇ ಇದೆ. ಪ್ರಪಂಚ ಬದಲಾಯಿಸುತ್ತೆ. ಅದೇ ಮಣ್ಣು ತಗೊಂಡು ಒಂದು ಮಡಿಕೆ ಮಾಡ್ಬೋದು, ಒಂದು ಹಣತೆ ಮಾಡ್ಬೋದು, ಒಂದು ಗಣಪತಿ ಮಾಡ್ಬೋದು, ಒಂದು ವಿಗ್ರಹ ಮಾಡ್ಬೋದು, ಮತ್ತು ಅದನ್ನು ಮುರಿದು ಮಣ್ಣು ಮಾಡಿ ಮತ್ತೊಂದೇನೋ ಮಾಡ್ಬೋದು. ಮೂಲ ಸಾಮಗ್ರಿ ಮಣ್ಣೆ. ಆದರೆ ಅದೇ ಮಣ್ಣಿನಿಂದ ಬೇಕಾದಷ್ಟು ಸಲ ಬೇಕಾದ ವಸ್ತುಗಳನ್ನು ಮಾಡ್ಕೊಂಡು ಹೋಗ್ಬೋದು. ಈ ಪ್ರಪಂಚ ಇರೋದೇ ಹಾಗೆ ಅಂತ. ಮೂಲ ದ್ರವ್ಯ ಒಂದೇ ಆಗಿದ್ದರೂ ಕೂಡ ಅದು ಒಂದೇ ರೀತಿ ಇರೋದಲ್ಲ, ಚಲನಶೀಲವಾದದ್ದು, ಪರಿವರ್ತನಶೀಲವಾದಂಥದ್ದು ಅಂತ. ಅದಕ್ಕೆ ಗುಂಡಪ್ಪದವ್ರು ಒಂದು ಕಡೆ ಭಾಳ ಚಂದ ಬರೀತಾರೆ ಕಗ್ಗದಲ್ಲಿ, ಸೃಷ್ಟಿ ಕಥೆ, ಕಟ್ಟು ಕಥೆ, ವಿಲಯ ಕಥೆ, ಬರಿಯ ಕಥೆ. ಸುಮ್ಮನೆ ಕಥೆ ಕಟ್ಟಿದ್ದೀವಿ ನಾವು ಅಂತ. ಸೃಷ್ಟಿ ಕಥೆ, ಕಟ್ಟು ಕಥೆ, ವಿಲಯ ಕಥೆ, ಬರಿಯ ಕಥೆ, ಹುಟ್ಟು ಸಾವುಗಳು ಎರಡು, ಪುರುಳಿನ ಎರಡು ದೆಸೆ, ನಿತ್ಯ ಪರಿವರ್ತನೆಯೇ ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯೇ ಸತ್ಯ ಜಗದೊಳು ಕಾಣುವ ಮಂಕುತಿಮ್ಮ ಅಂತ. 4 ಸಾಲಲ್ಲಿ ಹೇಳುವಂಥ ಶಕ್ತಿ ಅಸಾಧ್ಯ ಅದು. ಸೃಷ್ಟಿ ಕಥೆ, ಕಟ್ಟು ಕಥೆ. ಇಂಥ ದಿವಸ ಸೃಷ್ಟಿ ಆಯಿತು,
ಅಂತ ಡೇಟ್ ಕೊಡೋಕ್ಕಾಗಲ್ಲ. ಕೊಡ್ತಾರೆ ಕೆಲವರು. ಅದು ಏನಾಯ್ತು ಗೊತ್ತಾ, ಮನು ಇದ್ದ, ಮೀನ ಬಂತು, ಮೀನು ಬೆಳೆಸಿದ, ಅದನ್ನು ಪ್ರಪಂಚ ಮುಳುಗೋಯ್ತು, ಅದಕ್ಕೆ ಮೀನಿಗೊಂದು ಕೋಡಿತ್ತು, ಎಳ್ಕೊಂಡು ಕಟ್ತವನ ಮೇಲೆ ಕತೆ ಕಟ್ತೀವಲ್ಲ. ಇದು ನಮ್ಮ ಬೈಬಲ್ಲೂ ಅದೇ ಕತೆ ಬರ್ತದೆ, ಅಲ್ಲೋದು ಬರ್ತಾನೆ, ಅಲ್ಲಿ ಬೇರೆ ಬರ್ತಾನೆ ಅವನು, ಇಲ್ಲಿ ನಮ್ಮ ಮನು ಅಂತ ಹೇಳ್ತೀವಿ. ಹಾಗೆ ಪ್ರಪಂಚ ಶುರು ಆಯಿತು ಅಂತ ಕತೆ ಕಟ್ತೀವಿ ನಾವು. ಅದು ಕತೆ, ಸೃಷ್ಟಿ ಕತೆ, ಕಟ್ಟು ಕತೆ, ವಿಲಯ ಕತೆ, ಬರಿಯ ಕತೆ. ಅವು ಕಥೆಗಳೇ. ಯಾಕಂದರೆ ಈ ಪ್ರಪಂಚ ಮೊದಲಿಂದ ಹೀಗೆ ಇರೋದೇ, ಇದಕ್ಕೆ ಆದಿ ಅಂತ್ಯ ಇಲ್ಲ. ನಾವು ಕತೆ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಈ ಪ್ರಳಯ ಆಗೋದಿಲ್ವ ಹಾಗಾದರೆ ಅಂತ ಮಾತು ಬರ್ಬೋದು. ಪ್ರಳಯ ಅಂದರೆ ಏನು ಅಂತ ಅದನ್ನು ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ ಭಾಳ ಚಂದ. ಪ್ರಳಯ ಅಂದರೆ ಇಡೀ ಜಗತ್ತೇ ಮುಳುಗಿ ಹೋಗ್ತದೆ ಅಂತಲ್ಲ. ಈ ಮನೆ ನೋಡಿದ್ರಲ್ಲ ಕೂಡ ಸುನಾಮಿ ಆದರೆ ಒಂದಿಷ್ಟು ಜನ ಸತ್ತು ಹೋದರು, ಅವ್ರ ಮಟ್ಟಿಗೆ ಪ್ರಳಯ ಆಯಿತು. ಇನ್ನೊಂದು ಕಡೆ ಇನ್ನೇನೋ ಅಪಘಾತ ಆಯಿತು, ಅಲ್ಲೇ ಪ್ರಳಯ ಆ ಮಟ್ಟಕ್ಕಾಯಿತು. ಇನ್ನೂ ಗುಂಡಪ್ಪದವ್ರು ಒಂದು ಹೆಜ್ಜೆಗೆ ಹೋಗ್ತಾರೆ, ನೀವು ಕಣ್ಣು ಮುಚ್ಕೋತಿರಲ್ಲ, ಆಗ ಆ ಕ್ಷಣಕ್ಕೆ ನಿಮಗೆ ಪ್ರಳಯ ಆಯಿತು, ಕಣ್ಣು ತೆಗೆದಾಗ ಸೃಷ್ಟಿ ಆಯಿತು. ಎಷ್ಟು ಅದ್ಭುತ ಅದು ಕಲ್ಪನೆ ಅಂದರೆ. ಇನ್ನೊಂದು ಉದಾಹರಣೆ ಗುಂಡಪ್ಪನವ್ರು ಭಾಳ ಚೆಂದ ಕೊಡ್ತಾರೆ. ಆಮೆ ಇದೆಯಲ್ಲ, ಭಾಳ ಸೆನ್ಸಿಟಿವ್ ಪ್ರಾಣಿ ಅದು. ಯಾರಾದರೂ ಹತ್ತಿರ ಬಂದುಬಿಟ್ರೆ ತಲೆ ಕಾಲುಗಳನ್ನು ಒಳಗೆ ಎಳ್ಕೊಂಡ್ಬಿಡ್ತದೆ. ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ ಅಂತ. ತನ್ನ ಕಾಲು ಮತ್ತು ತಲೆಗಳನ್ನು ಹೊರಗೆ ಹಾಕಿದಾಗ ಅದು ಪ್ರಪಂಚ ಕಾಣುತ್ತೆ, ಸೃಷ್ಟಿ ಆಯಿತು. ಯಾವಾಗ ತಲೆ ಕಾಲು ಒಳಗೆ ಎಳ್ಕೊಳ್ತೋ ಎಲ್ಲ ಕಾಣಿಸೋಲ್ಲ, ಅದು ಪ್ರಳಯ ಆಯಿತು. ಪ್ರಳಯ ಅಂದರೆ ನನ್ನ ಮಟ್ಟಿಗೆ, ನಾನು ಇರೋ ತನಕ ಸೃಷ್ಟಿ ಇದೆ, ನಾನು ಹೋದ ನನ್ನ ಮಟ್ಟಿಗೆ ಪ್ರಳಯ ಆಯಿತು. ಹೀಗೆ ಪ್ರಳಯಗಳು ಆಗ್ತಾನೇ ಇರ್ತವೆ, ಸೃಷ್ಟಿನೂ ಆಗ್ತಾ ಇರುತ್ತೆ. ಆದ್ದರಿಂದ ಪ್ರಪಂಚ ಸಾಧ್ಯಂತವಾಗಿ ಇರೋದೆ, ಅದಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ಅಂತ ಅವರು ಹಾಗೆ ನಂಬ್ಕೋತಾರೆ. ಆದರೆ ಬದಲಾವಣೆ ಮಾತ್ರ ಸತತವಾಗಿ ಆಗ್ತಾ ಇರುತ್ತೆ, ಸತತವಾಗಿ ಬದಲಾವಣೆ ಆಗ್ತದೆ. ಇದನ್ನು ನಮ್ಮ ಡಿ ವಿ ಜಿಯವರು ಹೇಳೋದು, ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದೆಲ್ಲ, ಕಲೆ ಕಣಗಳು ಮಾತ್ರ ಪೂರ್ಣಂಗಳಲ್ಲ. ಈ ಜೈನರ ಫಿಲಾಸಫಿನ ಎಷ್ಟು ಚಂದ ಹೇಳ್ತಾರೆ. ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದೆಲ್ಲ, ಕಲೆ ಕಣಗಳು ಮಾತ್ರ ಪೂರ್ಣಂಗಳಲ್ಲ. ನಲಿವು ಚೆಲುವುಗಳ ಪರಿಪೂರ್ಣ ಮೂಲಾಕೃತಿಯೇ ಪರಬೊಮ್ಮನೆನ್ನುವರು ಮಂಕುತಿಮ್ಮ. ಮೂಲ ಸತ್ವ ಮತ್ತು ಪ್ರಪಂಚದ ಬದಲಾವಣೆ ಎರಡನ್ನು ಹೆಂಗೆ ಹೇಳ್ತದೆ ನೋಡಿ. ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದೆಲ್ಲ, ಇದು ಚೆನ್ನಾಗಿದೆ, ಇದು ಒಳಿತಾಗಿದೆ ಅಂತ ಜಗತ್ತು ಮೆಚ್ಚುವಂಥದ್ದು ಏನಿದೆಯಲ್ಲ, ಅದೆಲ್ಲವೂ ಏನಪ್ಪ ಅಂದರೆ ಕಲೆ ಕಣಗಳು ಮಾತ್ರ ಪೂರ್ಣಂಗಳಲ್ಲ. ಕಲೆ ಅಂದರೆ ಅಂಶ, ಒಂದು ಯಾವುದೋ ಒಂದು ಅಂಶ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಅಂದಾಗ ಒಟ್ಟು ಚೆನ್ನಾಗಿರೋದ್ರ ಒಂದು ಅಂಶ ಮಾತ್ರ ಅದು. ಇದು ನಾನು ತುಂಬ ಇಷ್ಟ ಆಯಿತು, ಈ ಗುಲಾಬಿ ಹೂವು ತುಂಬ ಇಷ್ಟ ಆದ ಅಂದರೆ ಸೌಂದರ್ಯದ ಒಂದು ಕಲೆ, ಅದು ಒಂದು ಅಂಶ. ಹಾಗೆ ನಾವು ಚೆನ್ನಾಗಿದೆ ಅಂತ ಅನ್ನೋದು ಎಲ್ಲವೂ ಕಲೆ ಕಣಗಳು ಮಾತ್ರ ಪೂರ್ಣಂಗಳಲ್ಲ. ಪೂರ್ಣ ಯಾವುದು ಹಾಗಾದರೆ? ನಲಿವು ಚೆಲುವುಗಳ ಪರಿಪೂರ್ಣ ಮೂಲಾಕೃತಿಯೇ ಪರಬೊಮ್ಮನೆನ್ನುವರು ಮಂಕುತಿಮ್ಮ. ನಾವು ಜಗತ್ತಿನಲ್ಲಿ ಯಾವುದು ಚೆನ್ನಾಗಿದೆ, ಯಾವುದು ಒಳ್ಳೆಯದಾಗಿದೆ ಅಂತೀವೋ ಅದು ಎಲ್ಲದರ ಪೂರ್ಣ ಆಕಾರ, ಅದನ್ನೇ ನಾವು ಪರಬ್ರಹ್ಮ ಅಂತ ಕರೆಯೋದು. ಜಗತ್ತಿನ ಮೂಲ ವಸ್ತು ಆ ಪರಬ್ರಹ್ಮ. ಆ ಪರಬ್ರಹ್ಮ ಮೂಲ ವಸ್ತು ಆದರೂ ಕೂಡ ಕ್ಷಣ ಕ್ಷಣಕ್ಕೂ ಬದಲಾಯಿಸ್ಕೊಂಡು ಹೋಗೋದು ಈ ಪ್ರಪಂಚದ ದೃಷ್ಟಿ. ಹೀಗಾಗ್ತಿರ್ಬೇಕಾದ್ರೆ ಈ ಜಗತ್ತು ಹೆಂಗೆ ಪರಿವರ್ತನೆ ಆಗ್ತದೆ ಅಂದರೆ, ಒಂದು ಸಲ ಬೆಳ್ಕೊಂಡು ಹೋಗ್ತದೆ, ಒಂದು ಸಲ ಬೀಳ್ತಾ ಹೋಗ್ತದೆ. ವಿಜಯನಗರಕ್ಕೆ ಹೋದರೆ, ನಮ್ಮ ಹಂಪಿಗೆ ಹೋದರೆ, ತಾವು ಸಾಕಷ್ಟು ಸಲ ಅನುಭವ ಆಗಿರ್ಬೇಕು ನಿಮಗೆ. ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ನಲ್ವ, ಒಂಥರ ಹೆದರಿಕೆ ಆಗಿ ಹೋಗುತ್ತೆ. ಇದೇ ಜಾಗದಲ್ಲಿ ಕೃಷ್ಣದೇವರಾಯ ಅಡ್ಡಾಡಿದಂಥ ಜಾಗ. ನಿಮ್ಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಪಂಪಾ ಸರೋವರ ಅಂತ ತೋರಿಸ್ತಾರೆ. ಇಲ್ಲೇ ಇದ್ದ ಆಂಜನೇಯ ಇದ್ದಂಥ ಜಾಗ, ಸುಗ್ರೀವ ವಾಲಿ ಇದ್ದಂಥ ಜಾಗ. ಅಲ್ಲಿ ಶಬರಿ ಗುಹೆ ತೋರಿಸ್ತಾರೆ ನಿಮಗೆ. ಇಲ್ಲೇ ಶಬರಿ ಇದ್ಲು, ಇಲ್ಲೇ ರಾಮ ಬಂದಿದ್ದ, ಶಬರಿ ಆಕೆ ಅವನಿಗೆ ಹಣ್ಣು ಕೊಟ್ಲು ಅಂತೆಲ್ಲ ತೋರಿಸ್ತಾರೆ. ಅಂದರೆ ಒಂದು ಕಾಲಕ್ಕೆ ಈ ಜಾಗದಲ್ಲಿ ರಾಮ ಅಡ್ಡಾಡಿದ ಜಾಗ ಅಲ್ವಾ ಇದು. ಇಲ್ಲಿ ಶಬರಿ ಇದ್ಲು, ಆಂಜನೇಯ ಇದ್ದಂಥ ಜಾಗ, ಕಿಷ್ಕಿಂದೆ ಅದು. ವಾಲಿ ಸುಗ್ರೀವ ಅಲ್ಲಿದ್ದಂಥವ್ರು. ಆಗ ಸುಗ್ರೀವ ರಾಮನ ದರ್ಶನ ಆದದ್ದಲ್ಲಿ. ಇದೆಲ್ಲ ಚಿಂತನೆ ಕಣ್ಣು ಮುಂದೆ ಬರಲ್ವಾ? ಆದರೆ ಎಲ್ಲಿ ಹೋಯ್ತದು? ಆಗಿನ ಕಾಲದ ಶಾಸ್ತ್ರಕಾರ ಬರೀತಾರೆ, ಹೇಗಿತ್ತು ಸಾಮ್ರಾಜ್ಯ ಅಂತಂದರೆ, ರಸ್ತೆಯ ಪಕ್ಕದಲ್ಲಿ ಮುತ್ತು ರತ್ನಗಳನ್ನು ಇಳಿದು ಸೇರಲ್ಲಿ ಅಳೆದು ಮಾರ್ತಿದ್ರಂತೆ. ಸೇರು ಅಂದರೆ ಇರ್ತಿತ್ತಲ್ಲ ಪಾತ್ರೆ, ಸೇರಿನ ಅಳೆದು ಹಾಕ್ತಿದ್ರಂತೆ. ಈಗ ಜೋಳನೇ ಅಕ್ಕಿನೇ ಅಳೆಯೋಲ್ಲ ಹಾಗೆ ನಾವು. ಆಗಿನ ಕಾಲದಲ್ಲಿ ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ಮುತ್ತು ಹವಳುಗಳನ್ನು ರತ್ನಗಳನ್ನು ಸೇರಿನಲ್ಲಿ ಅಳೆದು ಹಾಕ್ತಿದ್ರಂತೆ. ಸ್ವಲ್ಪ ಉತ್ಪ್ರೇಕ್ಷತೆ ಇದ್ದರೂ ಇರ್ಬೋದು, ತೊಂದರೆ ಇಲ್ಲ. ಆದರೆ ತುಂಬ ಚೆನ್ನಾಗಿದ್ರು ಅನ್ನೋ ಸತ್ಯ.
ಆದರೆ ಆ ಜಾಗದಲ್ಲಿ ನಿಂತ್ಕೊಂಡಾಗ ಈಗ ಅನಿಸುತ್ತೆ, ಎಲ್ಲಿ ಬಂದುಬಿಟ್ವಲ್ಲ ನಾವು, ಹಂಗ್ಯಾಕಾಯ್ತದು? ಅಷ್ಟು ಸಮೃದ್ಧಿಯಾಗಿದ್ದಂಥ ದೇಶ ಯಾಕೆ ಹೊರಗೆ ಹೋಯಿತು? ದಯವಿಟ್ಟು ಸ್ನೇಹಿತರೆ ಗಮನಿಸಿ, ಇದು ಬರೀ ರಾಜರಿಗೆ ಮಾತ್ರ ಅಲ್ಲ, ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೂ ಆಗುವಂಥದ್ದು. ಒಂದು ಉಚ್ಛ್ರಾಯ ಕಾಲ ಅಂತ ಬರ್ತದೆ, ಎದ್ದು ಬಿಡ್ತದೆ ಸಮಾಜ, ದೊಡ್ಡದಾಗಿ ರಾಷ್ಟ್ರ ಕಟ್ಟಿಬಿಡ್ತಾರೆ, ಅದ್ಭುತವಾದ ಒಂದು ರಾಷ್ಟ್ರ ನಿರ್ಮಾಣ ಆಗ್ತದೆ. ಅದು ಒಂದಿಷ್ಟು ಕಾಲ ಇರ್ತದೆ, ಹಾಗೆ ಪರ್ಮನೆಂಟ್ ಆಗಿರೋಕ್ಕಾಗಲ್ಲ. ಎತ್ತರಕ್ಕೆ ಹೋದದ್ದು ಅದು ಜೋಕಾಲಿ ಇದ್ದ ಹಾಗೆ, ಜೋಕಾಲಿ ಮೇಲೆ ಹೋದಾಗ ಹಾಗೆ ಹೋಗ್ತಾನೆ ಇರೋಕ್ಕಾಗಲ್ಲ, ಒಂದು ಮಟ್ಟಕ್ಕೆ ನಿಂತ್ಕೊಳ್ತದೆ, ಮತ್ತೆ ಕೆಳಗೆ ಬರಬೇಕು. ಉತ್ಸರ್ಪಣ, ಉತ್ಕರ್ಷ ಆಗಬೇಕು, ಅಪಕರ್ಷ ಎರಡೂ ಆಗಬೇಕು. ಹಾಗೆ ಪ್ರತಿಯೊಂದು ರಾಜ್ಯಕ್ಕೂ ಆಗುವಂಥದ್ದು. ವಿಜಯನಗರ ಸಾಮ್ರಾಜ್ಯ ಆ ಎತ್ತರಕ್ಕೆ ಹೋದಂಥದ್ದು ನೆನೆಸ್ಕೊಂಡಾಗ ಅನಿಸುತ್ತೆ, ಯಾಕಪ್ಪ ಹೆಂಗಾಯಿತು, ಎಷ್ಟು ಚೆನ್ನಾಗಿದ್ದದ್ದು ಅನಿಸುತ್ತೆ. ಅದ್ಯಾಕೆ ನೀವು ಕಿತ್ತೂರಿಗೆ ಹೋಗಿ, ಕೆಳದಿಗೆ ಹೋಗಿ, ಆ ಕಿತ್ತೂರು ಕೆಳದಿ ನೋಡಿದಾಗ ಎಂತೆಂಥ ಸಾಮ್ರಾಜ್ಯಗಳಪ್ಪ, ಎಷ್ಟು ಚೆನ್ನಾಗಿ ಕಟ್ಟಿದ್ರಲ್ಲ, ಹೋಗ್ಬಿಡ್ತಲ್ಲ ಅಂತ ದುಃಖ ಆಗುತ್ತೆ ನಮಗೆ. ಹರಪ್ಪ ಮಹೇಂಜೋದಾರ ನೋಡಿದಾಗ ಲೋಥಲ್ಲಿ ಹೋಗಿ ನೋಡ್ಕೊಂಬರ್ಬೇಕು ನೀವು, ಅದನ್ನು ಅಗದಿದ್ದಾರೆ ಆಗಿನ ಕಾಲದಲ್ಲಿ ಹೇಗಿದ್ದರು ಅಂತ. ನಮ್ಮದೇ ಜೀವನ ನೋಡ್ಕೊಳ್ಳೋಣ ಸ್ವಾಮಿ, ಎಷ್ಟು ಚೆನ್ನಾಗಿರ್ತದೆ. ಒಂದು ಮನೆ ಕಟ್ಸ್ಕೋತೀವಿ, ಪುಟ್ಟ ಮನೆ ಕಟ್ಸ್ಕೋತೀವಿ ನಾವೆಲ್ಲರೂ, ಎಷ್ಟು ಆಸೆ ಇಟ್ಕೊಂಡು ಕಟ್ಸ್ಕೊಂಡಿರ್ತೀವಲ್ಲ ಮನೇನ ಕಟ್ಟಬೇಕಾದ್ರೆ, ಇದೊಂದು ಸ್ವಲ್ಪ ಇರಲಿ ಚೆನ್ನಾಗಿರ್ತದೆ, ಮೂಲೆಗೆ ಸ್ವಲ್ಪ ಟೈಲ್ಸ್ ಹಾಕಿ, ಇಲ್ಲೊಂಚೂರು ಅಲಂಕಾರ ಮಾಡ್ಕೊಳ್ಳಿ. ನಮ್ಮ ಮನಸ್ಸಿಗೆ ಏನು ಬೇಕೋ ಅಪೇಕ್ಷೆ ಪಟ್ಟು, ಆಸೆ ಪಟ್ಟು ಮನೆ ಕಟ್ಕೊಂಡಿರ್ತೀವಲ್ಲ. ಈ ಕೆಲವು ಆ ದೊಡ್ಡ ದೊಡ್ಡ ಅರಮನೆಗಳು ಬಿದ್ದದನ್ನು ನೋಡಬೇಕು ನೀವು. ರೋಮ್ ಎಂಪೈರ್, ಎಂಥ ದೊಡ್ಡ ರೋಮನ್ ಎಂಪೈರ್, ನನಗಂತೂ ಅಳು ಬಂದುಬಿಡ್ತು ಅಲೆಕ್ಸಾಂಡ್ರಿಯಾ ನೋಡಿದರೆ. ಅಲೆಕ್ಸಾಂಡ್ರಿಯಾ ಅಂದರೆ ಏನು ಅವನು ಲೈಬ್ರರಿ ಕಟ್ಟಿದ್ದ ಅವನು, ಎಂಥ ದೊಡ್ಡ ಲೈಬ್ರರಿ ಅಂದರೆ ಪ್ರಪಂಚದಲ್ಲಿ ಅದಕ್ಕಿಂತ ದೊಡ್ಡ ಲೈಬ್ರರಿ ಇರೋಕ್ಕೆ ಸಾಧ್ಯ ಇಲ್ಲ, ಇವತ್ತಿಗೆ ಇರೋಕ್ಕೆ ಸಾಧ್ಯ ಇಲ್ಲ, ಅಂಥ ದೊಡ್ಡ ಲೈಬ್ರರಿ ಕಟ್ಟಿದ್ದ. ಇವತ್ತು ಎಲ್ಲಿದೆ? ಅವಶೇಷಗಳು ಕೂಡ ಇಲ್ಲ. ಆ ಕೊಲೋಸಿಯಂ ನೋಡ್ಬೇಕು ನೀವು, ಅರ್ಧ ಬಿದ್ದು ಹೋಗಿದೆ. ಅಂದರೆ ಏನು ಆಸೆಯಿಂದ, ಅಪೇಕ್ಷೆಯಿಂದ, ತೀವ್ರತೆಯಿಂದ ಬಿಲ್ಡಿಂಗ್ ಕಟ್ಕೊಂಡಿದ್ರೋ ಆಗಿನ ಜನ, ಹೋಗೇ ಬಿಡ್ತಲ್ರಿ ಅದು ಕಟ್ಟಿದ್ದೆಲ್ಲ. ನನಗೆ ಇತ್ತೀಚೆಗೆ ಒಂದು ಘಟನೆ ಆದದ್ದು. ಹೋದ ವಾರ ನಾನು ನನ್ನ ಹೆಂಡತಿ ಈ ಫ್ರಾನ್ಸಿನ ರಾಜಧಾನಿ ಪ್ಯಾರಿಸಲ್ಲಿದ್ವಿ. ಅಲ್ಲಿದ್ದಾಗ ನನಗೆ ಸ್ವಲ್ಪ ಇತಿಹಾಸದ ಬಗ್ಗೆ ಹುಚ್ಚು, ಮೇಷ್ಟ್ರಾದ್ದರಿಂದ ಅದೊಂದು ಸ್ವಲ್ಪ ಆಸಕ್ತಿ. ಆಕೆಗೆ ಹೇಳಲಿಲ್ಲ ಅವತ್ತು, ನಾನು ಇವತ್ತೇ ಹೇಳಬೇಕು ಆಕೆಗೆ. ಅಲ್ಲಿ ಹೋಗಿ ಕಾನ್ಕಾರ್ಡ್ ಅಂತ ಜಾಗ, ಅದು ರಸ್ತೆಗಳು ಸೇರ್ತಾವೆ ಅಲ್ಲಿ, ಅರಮನೆ ಮುಂದೆ ಒಂದು ಜಾಗ, ದೊಡ್ಡ ಕಂಬ ಇದೆ. ಎಷ್ಟು ದೊಡ್ಡದಿದೆ ಅಂದರೆ ಸುಮಾರು ನಮ್ಮ KCA ಸ್ಟೇಡಿಯಂ 2 ಕೂಡಿಸ್ಬೋದು ಅದರೊಳಗೆ, ರಸ್ತೆ ಅದು ಅಷ್ಟಾಗಲ್ಲ. ಅಲ್ಲಿ ಫೌಂಟನ್ ಭಾಳ ಚಂದ, ರಸಿಕರವರು ಫ್ರಾನ್ಸ್ನವರು ಕಟ್ಟಿದ್ದಾರೆ. ಅದು ನೋಡ್ಕೊಂಡು ಮುಂದೆ ನಡ್ಕೊಂಡು ಹೋದ್ವಿ ನಾವು ಇಬ್ಬರು. ನಡ್ಕೊಂಡು ಹೋದಾಗಲೇ ಊರು ನೋಡೋಕ್ಕಾಗ್ತದೆ, ಕಾರಲ್ಲಿ ಹೋದ್ರೆ ಗೊತ್ತಾಗಲ್ಲ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎದುರಿಗೊಂದು ದೊಡ್ಡ ಚರ್ಚ್ ಬಂತು. ಆಕೆ ಚರ್ಚ್ ತೋರಿಸಿದೆ, ಮ್ಯಾಡ್ಲೀನ್ ಚರ್ಚ್ ಅಂತ ಬರ್ತದೆ, ದೊಡ್ಡ ಚರ್ಚ್ ಅದು. ನಮ್ಮ ಟೌನ್ ಹಾಲ್ ಇದೆಯಲ್ಲ ಫ್ರಾನ್ಸಲ್ಲಿ, ನಮಗೆ ಪುಟ್ಟಣಚೆಟ್ ಟೌನ್ ಹಾಲ್ ಇದೆಯಲ್ಲ, ಅದರದ್ದು 10 ಪಟ್ಟು ದೊಡ್ಡದು ವಿಚಾರ ಮಾಡ್ಕೊಳ್ಳಿ. ಅದೇ ಥರದ ಕಂಬಗಳು ಮುಂದೆ ಇರುವಂಥದ್ದು, ಆ ರೋಮನ್ ಎಂಪೈರ್ ಸ್ಟೈಲು, ಗ್ರೀಕೋ ರೋಮನ್ ಕಾಲಮ್ಸ್ ಅಂತಾರೆ, ಆ ಥರ ಕಟ್ಟಿದ್ದು ದೊಡ್ಡ ಚರ್ಚ್. ಆ ಚರ್ಚು ಮೊದಲು ನನಗೆ ಕಾಣಿಸ್ತಿಲ್ಲ ಹೆಸರು, ಹತ್ತಿರ ನೋಡಿದೆ ಮ್ಯಾಡ್ಲೀನ್ ಚರ್ಚ್ ಅಂತ ಇತ್ತು. ಎದೆ ಗುಂಡು ಹೊಡೆದಂಗೆ ಆಗಿಬಿಡ್ತೀರಿ ನನಗೆ, ಆಕೆ ಹೇಳಲಿಲ್ಲ ಅಷ್ಟೇ. ಅಲ್ಲಿ ಆದಂಥ ಇತಿಹಾಸ ರೋಮಾಂಚನ ಆಗಿಬಿಡುತ್ತೆ ನಮಗೆ. ಫ್ರೆಂಚ್ ಕ್ರಾಂತಿಯ ಮೂಲ ಅದು ಅಲ್ಲಿ. ನಿಮ್ಗೆ ಗೊತ್ತಿದೆ ಫ್ರೆಂಚ್ ರೆವಲ್ಯೂಷನ್ ಅದು ಅನಾಹುತ ಅದು. ಲೂಯಿ 16 ಏನಿದ್ದ, 16ನೇ ಲೂಯಿ ಅನ್ನೋವನು ಫ್ರಾನ್ಸ್ ದೇಶದ ಕೊನೆಯ ಚಕ್ರವರ್ತಿ. ಆತ ನೋಡಿ ಮೇ 10, 1774 ತಾನು ಚಕ್ರವರ್ತಿ ಅಂತ ಘೋಷಣೆ ಮಾಡಿಕೊಂಡ. ಅವನಿಗೆ 20 ವರ್ಷ ವಯಸ್ಸು ಅಷ್ಟೇ ಚಕ್ರವರ್ತಿಗೆ, ಸಣ್ಣ ವಯಸ್ಸಿನ ಹುಡುಗ ಚಕ್ರವರ್ತಿ ಆದರೆ ತಲೆ ತಿರುಗಿಬಿಡುತ್ತೆ. ಅಂಥ ಸಣ್ಣ ವಯಸ್ಸಿನ ಚಕ್ರವರ್ತಿ ಆದರೆ ಇನ್ನೂ ತಿರುಗಿರಬೇಕು. ಆತ ಬದಲಾವಣೆಗಳನ್ನು ತರ್ತೀನಿ ಅಂದ. ಯಾವಾಗಲೂ ಬದಲಾವಣೆ ತರಬೇಕಾದ್ರೆ ತುಂಬ ವಿಚಾರ ಮಾಡಬೇಕಾಗತ್ತೆ. ಏನೇನು ಬದಲಾವಣೆ ತಂದ, ಮಾಡಬೇಕು ಅಂತ ಆಸೆ ಹುಡುಗನಿಗೆ, ಅದು ಯಾವುದೂ ವರ್ಕ್ ಆಗಲಿಲ್ಲ. ಅಲ್ಲಿ ಫ್ರಾನ್ಸಲ್ಲಿ ಅರಿಸ್ಟಾಕ್ರಸಿ ಅಂತಿದೆ, ಅಂದರೆ ತುಂಬ ಶ್ರೀಮಂತರು, ಉಚ್ಚ ವರ್ಗ ಅಂತಿರ್ತದೆ. ಅವ್ರಿಗೆ ಇಷ್ಟ ಆಗಲಿಲ್ಲ, ಇವನೇನೋ ಹುಡುಗ ಏನೋ ಮಾಡ್ತಾನೆ, ಇವನು ಸರಿ ಇಲ್ಲ ಇದು ಅಂತ ಅಂದ್ಕೊಂಡ್ರು. ಆ ಮಾತು ಹರಡೋಕ್ಕೆ ಶುರು ಆಯಿತು. ಆಗ ಅಮೇರಿಕಾ ಬ್ರಿಟನ್ನಿಂದ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತ ಓಡಾಡ್ತಾಯಿದ್ರು. ನಿಮ್ಗೆ ಗೊತ್ತಿರಬೇಕು, ಈ ವಿಕ್ಟ್ರಿ ಸ್ಟ್ಯಾಚ್ಯೂ ಇದೆಯಲ್ಲ, ಲಿಬರ್ಟಿ ಸ್ಟ್ಯಾಚ್ಯೂ ಇದೆಯಲ್ಲ ನ್ಯೂಯಾರ್ಕಲ್ಲಿ, ಅದನ್ನು ಪ್ಯಾರಿಸ್ನವ್ರು ಕಳಿಸಿದ್ದು, ಅಲ್ಲಿ ಸ್ಥಾಪನೆ ಮಾಡಿದ್ದು. ಪ್ಯಾರಿಸ್ಗೂ ಮತ್ತು ಅಮೇರಿಕಕ್ಕೂ ಭಾಳ ಹತ್ತಿರ ಸಂಬಂಧ. ಅವರು ಕೂಡ ಇಂಗ್ಲೆಂಡ್ನಿಂದ ಬಿಡುಗಡೆ ಆಗೋದಕ್ಕೆ ಅಮೇರಿಕಾಗೆ ಸಹಾಯ ಮಾಡ್ತಾಯಿದ್ರು. ಈ ಹುಡುಗ ಅತಿ ಉತ್ಸಾಹದಿಂದ ಸಹಾಯ ಮಾಡಿದ. ಎಷ್ಟರ ಮಟ್ಟಿಗೆ ಸಹಾಯ ಮಾಡಿದ್ನೋ ಗೊತ್ತಿಲ್ಲ. ಫ್ರಾನ್ಸಿನ ಹಣಕಾಸಿನ ವ್ಯವಹಾರ ಏರ್ಪೇರಾಗೋಕ್ಕೆ ಶುರು ಆಯಿತು. ಎಲ್ಲ ಸಾಮಾನ್ಯ ಸಿಗಬೇಕಾದ ವಸ್ತುಗಳು ಕಾಸ್ಟ್ಲಿ ಆಗಿಬಿಡ್ತು, ಸಿಗಲಿಲ್ಲ. ಜನ ದಂಗೆ ಎದ್ದುಬಿಟ್ಟು ಸೆಪ್ಟೆಂಬರ್ 21,
1792 ಆತನನ್ನು ಬಂಧಿಸಿ ಜೈಲಲ್ಲಿ ಹಾಕ್ಬಿಟ್ರು ರಾಜನ. ಇವತ್ತಿಂದ ರಾಜ ದರ್ಬಾರ್ ಇಲ್ಲ, ಇದು ಬಿಕೇಮ್ ಎ ಫ್ರೆಂಚ್ ರಿಪಬ್ಲಿಕ್, ಇವತ್ತಿಂದ ಪ್ರಜಾಪ್ರಭುತ್ವ ರಾಷ್ಟ್ರ ಆಯಿತು ಅಂತ ಹೇಳಿ ತೀರ್ಮಾನ ಮಾಡಿದರು. ಅಷ್ಟಕ್ಕೆ ಬಿಡಲಿಲ್ಲ. ಇದೊಂದು ಅತ್ಯಂತ ನನಗನ್ಸುತ್ತೆ ಹೆದರಿಕೆ ಬರುವಂಥ ಇತಿಹಾಸ ಅದು. ಆ ರಾಜನ ಜೈಲಿಗೆ ಹಾಕಿದ್ರಲ್ಲ, ವಿಚಾರಣೆ ಆಗಬೇಕು, ಅವನು ತಪ್ಪಿತಸ್ಥ ಹೌದಾ ಅಲ್ವೇ, ತಪ್ಪಿತಸ್ಥ ಆಗಿದ್ದರೆ ಏನು ಶಿಕ್ಷೆ ಕೊಡಬೇಕು, ಎಷ್ಟು ಕೊಡಬೇಕು. 671 ಜನ ರಿಪಬ್ಲಿಕ್ಕನ್ನು ನಿಟ್ಟರು, ಪರೀಕ್ಷೆ ಮಾಡಿ ಅವನ್ನ ಅಂಥೇಳಿ. ಎಲ್ಲರೂ ಓಟ್ ಹಾಕಬೇಕು, ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಎಲ್ಲರೂ ಹಾಕಿದರು. ಕೆಲವರು ಅಂದರು ರಾಜ ತಪ್ಪು ಮಾಡಿದ್ದಾನೆ, ಆಗಲಿ ಬಿಡಿ, ತಪ್ಪಂತೂ ಮಾಡಿದ್ದಾನೆ, ನಮ್ಮ ದೇಶಕ್ಕೆ ಅನ್ಯಾಯ ಆಗಿದೆ ಅವನ ವ್ಯವಹಾರದಿಂದ, ಅದರಿಂದ ಅವನ ದೇಶಭ್ರಷ್ಟ ಮಾಡಿಬಿಡಿ, ಅವನ್ನ ದೇಶದಿಂದ ಹೊರಗೆ ಹಾಕಿಬಿಡಿ, ಎಕ್ಸಾಯಿಲ್ ಅಂತ ಕೆಲವರು ಅಭಿಪ್ರಾಯ ಕೊಟ್ಟು. ಇನ್ನು ಕೆಲವೊಂದ್ರು ಹಾಗೆ ಮಾಡಬೇಡಿ, ಹೊರಗೆ ಹಾಕೋದು ಬೇಡ, ನಮ್ಮ ದೇಶದಲ್ಲೇ ಜೈಲಿಗೆ ಹಾಕಿಬಿಡಿ, ಅವನು ಇಲ್ಲೇ ಇರಲಿ ಸಾಯೋ ತನಕ ಒಂದು ಕೆಲವರು ಅಂದರು. ಇನ್ನು ಕೆಲವೊಂದರು ಮಾಡಿದ ತಪ್ಪಿಗೆ ಮರಣದಂಡನೇ ಸರಿ. ಎಲ್ಲ ಚರ್ಚೆ ಮಾಡಿ ಕೊನೆಗೆ ಓಟ್ ಹಾಕೋದಾಯ್ತಂತೆ. ಓಟ್ ಹಾಕಿದಾಗ ಎರಡೂ ಸಮಾನ ಬಂದ್ಬಿಡ್ತು. ಗಲ್ಲಿಗೆ ಹಾಕೋದು ಬೇಡ ಅಂತ ಒಬ್ಬ ಕೆಲವರು, ಮರಣದಂಡನೆ ಕೊಡಬೇಕು ಅನ್ನೋರು, ಎರಡೂ ಅಷ್ಟೇ ಓಟ್ ಬಂತು. ಒಬ್ಬ ಮನುಷ್ಯ, ಅವನ ಹೆಸರು ಫಿಲಿಪೆ ಎಗ್ಯಾಲೈಟ್ ಅಂತ. ಅವನು ಆರ್ಲಿಯನ್ಸ್ ಅಂತ ಒಂದು ಪ್ರಾಂತದ ಡ್ಯೂಕ್, ಅವನು ಸರ್ದಾರ, ಅವನೊಬ್ಬ ರಿಪಬ್ಲಿಕನ್. ಅವನು ಓಟ್ ಹಾಕಿದ, ಅವನದೇ ಡಿಸೈಡಿಂಗ್ ಓಟ್ ಅದು. ಎರಡೂ ಈಕ್ವಲ್ ಆಗಿತ್ತಲ್ಲ. ಒಂದು ಓಟಿನಿಂದ ರಾಜನಿಗೆ ಮರಣದಂಡನೆ ಕೊಡಬೇಕು ಅಂತಾಯಿತು. ನೋಡಿ ಹೇಗಿದೆ ಪರಿಸ್ಥಿತಿ. ಅಂದರೆ ನನಗೆ ಇದೆಲ್ಲ ಆದಾಗ ಆ ಜಾಗದಲ್ಲಿ ನಿಂತಿದ್ವಲ್ಲ ಅನಿಸ್ಬಿಡ್ತು ನನಗೆ. ಒಂದು ಓಟಿನಿಂದ, ಅದು ಇವನು ಸೋದರ ಸಂಬಂಧಿ, ಅವನು ದೊಡ್ಡಪ್ಪನ ಮಗ, ಅವನ ತನ್ನ ಮರಣದಂಡನೆ ಕೊಟ್ಟುಬಿಡಿ ಅಂತ ತೀರ್ಮಾನ ಮಾಡಿದರು. ಆಯ್ತು, ಒಂದು ಹೋಟ್ಲಿಗೆ ತೀರ್ಮಾನ ಆಯಿತು ಕೊಡಬೇಕು ಅಂತ. ಹಿಡ್ಕೊಂಡು ಬಂದು ಏನು ಮಾಡಿದ್ರು ಗೊತ್ತಾ ಸ್ನೇಹಿತರೆ, ಆ ಜಾಗ ಹೇಳಿದ್ನಲ್ಲ ದೊಡ್ಡ ಮೈದಾನ ಇದೆ ಅಂತ, ರಸ್ತೆ ಅದು, ಅರಮನೆ ಮುಂದೆ ದೊಡ್ಡ ಜಾಗ, ಸಾವಿರಾರು ಜನ ಸೇರಿರಬೇಕು, ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕದು. ಸಾವಿರಾರು ಜನ ಸೇರಿದ್ದಾರೆ, ಗ್ಯುಲಟಿನ್ ಅಂತ ಹಾಕಿದರು, ಗೊತ್ತಿರೋ ಶಿರಚ್ಛೇದ ಮಾಡಿದರು ಎಲ್ಲ ಮಂದಿ ಮುಂದೆ, ಸಾವಿರಾರು ಜನ ಪ್ರಜೆಗಳ ಮುಂದೆ. ರಾಜನನ್ನು ಕರ್ಕೊಂಬಂದರು, ನೀ ಏನು ಹೇಳ್ತೀಯ ಹೇಳು ಅಂದರು. ಪಾಪ ಆತ ಹೇಳ್ದ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡು. 38 ವರ್ಷ ಅವನಿಗೆ. ಆವಾಗ ಅವನು ದುರ್ದೈವ, ಅವನು ಇಬ್ಬರು ಮಕ್ಕಳನ್ನು ಕಣ್ಣು ಮುಂದೆ ಸತ್ತು ಹೋಗಿದ್ರು ಮೊದಲೇ. ಅವನು ಕರ್ಕೊಂಬಂದು ಸ್ಕ್ಯಾಫೋಲ್ಡಿಂಗ್ ಮಾಡ್ತಾರೆ, ಹಿಂಗೆ ಒಂದು ಅಟ್ಟಣಿಗೆ ಕಟ್ಟಿ ಅಲ್ಲಿ ತೂಗು ಹಾಕಿ ನಿಲ್ಲಿಸ್ತಾರೆ. ಅವನ್ನ ನಿಲ್ಲಿಸಿ ಮಾತಾಡು ಅಂದರು. ಅವ್ನು ಹೇಳ್ದ ನಾನು ತಪ್ಪು ಮಾಡಿಲ್ಲ, ಅಕಸ್ಮಾತ್ ತಪ್ಪಾಗಿದ್ರು ಕೂಡ ನನ್ನ ಉದ್ದೇಶ ತಪ್ಪಿರಲಿಲ್ಲ, ನಂದು ದೇಶಕ್ಕೆ ಒಳ್ಳೇದು ಮಾಡೋದೇ ಇತ್ತು ಅಂತ ಹೇಳ್ತಾನೆ. ಆದರೂ ನಗಾರಿ ಹೊಡೆಸ್ಬಿಟ್ರು, ಇವ್ನು ಮಾತು ಯಾರೋ ಕೇಳೋದು ಬೇಡ ಅಂತ ಹೇಳಿ. ಆ ಕಲೆ ಕತ್ತರಿಸೋದು, ನೇಣು ಹಾಕಿ ತಲೆ ಸಾಯಿಸೋದಲ್ಲ, ಅವನ ಮರಣದಂಡನೆ ಶಿರಚ್ಛೇದ ಮಾಡಬೇಕು. ಅದೊಂದು ಹೀಗೆ ಅರ್ಧ ಚಂದ್ರಾಕಾರದೊಂದು ಮಣೆ ಇರ್ತದೆ, ಅಲ್ಲಿ ತಲೆ ಇಟ್ಕೊಂಡು ಕೂಡಬೇಕು ಅವನು. ಮೇಲಿಂದ ಇಷ್ಟು ದೊಡ್ಡದೊಂದು ತೊಲೆ ಇದ್ರದಕ್ಕೆ ದೊಡ್ಡ ಭಾರ ಇರ್ತದೆ, ತೊಲೆ ಇರ್ತದೆ, ಅದು ತೆಳಗೊಂದು ಹರಿತವಾದ ಅಲಗಿಂದೊಂದು ಕಬ್ಬಿಣದ ಇರ್ತದೆ, ಮೇಲಿನ ಟಕ್ ಅಂತ ಬಿಡ್ತಾರೆ, ಬಿದ್ದ ತಲೆ ಕತ್ತರಿಸಿ ಹೋಗಬೇಕು. ಇದು ನನಗನ್ಸೋ ಮಟ್ಟಿಗೆ ಪ್ರಪಂಚದ ಇತಿಹಾಸದಲ್ಲೇ ಇದು ಒಂದೇ ಸಲ ಆದದ್ದು ಅನಿಸುತ್ತೆ. ಒಬ್ಬ ಚಕ್ರವರ್ತಿಯನ್ನು ಬಹಿರಂಗವಾಗಿ ಅವನ ಪ್ರಜೆಗಳ ಮುಂದೆ ತೆರಚ್ಛೇದ ಮಾಡಿಕೊಂಥದ್ದು ಇದೊಂದು. ಆಮೇಲೆ ನನಗನ್ಸಿದ್ದು ಸದ್ದಾಮ್ ಹುಸೇನ್ ನೇಣು ಹಾಕಿದ್ದು ಆಮೇಲೆ ಆದದ್ದು. ಆದರೆ ಶಿರಚ್ಛೇದ ಮಾಡೋದು ಇದೆಯಲ್ಲ, ಅದು ದಾಖಲೆ ಮಾಡ್ತಾರ್ರಿ, ನೆನೆಸ್ಕೊಂಡ್ರೆ ಒಂಥರ ಹೆದರಿಕೆ ಆಗುತ್ತೆ. ಅದು ಬಿಟ್ಟಾಗ ಒಂದೇ ಸಲ ಸರಿಯಾಗಿ ಬೀಳಲಿಲ್ಲಂತೆ. ಅದು ಒಂದೇ ಸಲ ಬಿದ್ದಿದ್ರೆ ಮುಕ್ತಿಯಾಗಿ ಹೋಗ್ತಿತ್ತು ಪ್ರಾಣಿಗೆ. ಒಂದೇ ಸಲ ಕತ್ತರಿಸಲಿಲ್ಲ ಅವನು, ಸ್ಪೈನಲ್ ಕಾರ್ಡ್ ಕತ್ತರಿಸ್ತು, ಆದರೆ ಪ್ರಾಣ ಹೋಗಲಿಲ್ಲ. ಅಂತ ಕಿರಿಚ್ಕೋತಾ ಇದ್ದಾನು. ಮತ್ತೊಮ್ಮೆ ಎತ್ತಿ ಮತ್ತೊಮ್ಮೆ ಹಾಕಿದರು. ಅವನ ತಲೆ ಕತ್ತರಿಸಿದ ಮೇಲೆ ಶಿರಚ್ಛೇದ ಮಾಡಿ ಮೆರವಣಿಗೆ ತೊಗೊಂಡು ಹೋದರು. ಯಾವ ರಸ್ತೆಯಲ್ಲಿ ನಡ್ಕೊಂಡು ಹೋಗಿದ್ವಲ್ಲ ಆ ರಸ್ತೆಯಲ್ಲಿ ಕರ್ಕೊಂಡು ಹೋಗಿ ಮ್ಯಾಡ್ಲಿನ್ ಚರ್ಚಿಗೆ ತೊಗೊಂಡು ಹೋದರು. ಹೇಗೆ ತೊಗೊಂಡು ಹೋದರು ಅಂತ ಬರೀತಾರೆ. ಅವನು 2 ಕಾಲುಗಳ ನಡುವೆ ಅವನ ತಲೆಯನ್ನಿಟ್ಟರು. ಸರ್ವೀಸ್ ಅಂತ ಮಾಡ್ತಾರೆ, ನಮ್ಮಲ್ಲಿ ಧಾರ್ಮಿಕ ಕ್ರಿಯೆಗಳನ್ನು ಹೇಗೆ ಮಾಡ್ತೀವಿ, ಶಾರ್ಟ್ ಸರ್ವೀಸ್ ಅಂತ ಮಾಡ್ತಾರೆ. ಅಲ್ಲಿ 10 ನಿಮಿಷದಲ್ಲಿ ಒಂದು ಸರ್ವೀಸ್ ಮಾಡಿ ಮುಗಿಸ್ಬಿಟ್ರು. ಚರ್ಚಲ್ಲಿ ಮಾಡಿ ಮುಗಿಸಿ ಅವರದೇ ಒಂದು ಸೆಮೆಟ್ರಿ ಇದೆ, ಸ್ಮಶಾನ ಇದೆ, ಅಲ್ಲಿ ಅನಾಮಿಕನಾಗಿ ಒಂದು ಕಲ್ಲು ಕೂಡ ಅವನ ಹೆಸರಲ್ಲಿ ಹಾಕದೇನೆ ಅವನ ಸಮಾಧಿ ಮಾಡಿ ಮುಗಿಸಿದ್ರು. ತಮಾಷೆ ಏನು ಗೊತ್ತಾ, ಆ ಫಿಲಿಪೆ ಎಗ್ಯಾಲೈಟ್ ಅಂತ ಏನಿದ್ನಲ್ಲ, ಇವನ ವಿರುದ್ಧವಾಗಿ ಸಾಕ್ಷಿ ಕೊಟ್ಟು ಇವನು ಗಲ್ಲಿಗೆ ಹಾಕಬೇಕು ಅಂತ ಏನು ಕೊಟ್ಟ, ಅವನಿಗೂ ಅದೇ ರಿಪಬ್ಲಿಕನ್ಸು 10 ತಿಂಗಳ ನಂತರ ಅದೇ ಗ್ಯಾಲೋಟಿನಲ್ಲಿ ಕೊಂದರು. ಒಟ್ಟು ಏನೇ ಆಗಲಿ, 1000 ವರ್ಷದ ಚಕ್ರವರ್ತಿ ಪರಂಪರೆ ಇತ್ತಲ್ಲ, ಅಲ್ಲಿಗೆ ನಿಂತು ಹೋಯ್ತು. ಅವನು ಗಲ್ಲಿಗೆ ಹಾಕಿದ್ದು 21 ಜನವರಿ 1793. 38 ವರ್ಷದ ಚಕ್ರವರ್ತಿನ ಲೂಯಿ ದ 16 ವಾಸ್ ಗ್ಯಾಲೋಟಿನ್ಡ್, ತಲೆ ಕತ್ತರಿಸಿ ಹಾಕಿದರು. ಮುಂದೆ ಫ್ರಾನ್ಸಲ್ಲಿ ಚಕ್ರವರ್ತಿ ಪರಂಪರೆ ಬರಲಿಲ್ಲ, ಅದು ಕೊನೆಯದು. 1000 ವರ್ಷ ಪರಂಪರೆ ಇತ್ತು. ಫ್ರಾನ್ಸ್ ದೇಶ ತನ್ನ ಕಲೆಗಾಗಿ
ಶಿಲ್ಪಕಲೆಗಾಗಿ, ಚಿತ್ರಕಲೆಗಾಗಿ, ನಾಟ್ಯಕ್ಕಾಗಿ, ಹಾಡಿಗಾಗಿ, ಬರಹಕ್ಕಾಗಿ ಭಾಳ ಪ್ರಸಿದ್ಧವಾದಂಥದ್ದು. 1000 ವರ್ಷ ಚಕ್ರವರ್ತಿಗಳು ಸಾಕಷ್ಟು ಪೋಷಣೆ ಮಾಡ್ಕೊಂಡು ಬಂದಿದ್ದರು. ನೀವು ಪ್ಯಾರಿಸ್ಗೆ ಹೋದರೆ ಉಳಿದ್ದೇನು ಮಿಸ್ ಮಾಡಿಕೊಂಡ್ರು ಅಡ್ಡಿ ಇಲ್ಲ. ಲೂವ್ರ್ ಅಂತಿದೆ, ಲೂವ್ರ್ ಅಂತ ಮ್ಯೂಸಿಯಂ, ಅದನ್ನು ತಪ್ಪಿಸ್ಕೋಬಾರ್ದು. ನೋಡೋಕೆ ಸುಮಾರು ಒಂದು 15 ದಿವಸ ಆದರೂ ಬೇಕು ನಿಮಗೆ ಅದು ನೋಡೋದಾದರೆ, ಕನಿಷ್ಠ ಅಷ್ಟು ದೊಡ್ಡದಿದೆ. ಒಂದೊಂದು ಖಾನೆ ನಮಗೆ ಸಾಕಾಗಿ ಹೋಯ್ತು ಒಂದು ದಿವಸದಲ್ಲಿ, ನೋಡೋಕೆ ಆಗೋದೇ ಇಲ್ಲ ಅದು. ನೀವು ಹೋದರೆ ಲಿಯೋನಾರ್ಡೋ ಡಾ ವಿನ್ಸಿ ಚಿತ್ರ ಬರೆದದ್ದು, ಅಲ್ಲಿ ಬರೆದಂಥ ಮೈಕೆಲ್ ಆಂಜೆಲೋನ್ ಚಿತ್ರ, ಅವನ ಶಿಲ್ಪಗಳು ರಾಶಿ 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 ಇಟ್ಟಿದ್ದಾರೆ. ಅವ್ರು ಬರೀತಾರೆ ಇದೆಲ್ಲ ಪ್ರೋತ್ಸಾಹ ಸಿಕ್ಕೋದು ಆಗಿನ ಕಾಲದ ರಾಜ ಪರಂಪರೆಯಿಂದ ಅಂತ. ಅಂದರೆ ಎಷ್ಟು ವೈಭವ, ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ. ಅಲ್ಲಿ ಪೇಂಟಿಂಗ್ಸ್ ಇದ್ದಾವೆ, ಆಯಿಲ್ ಪೇಂಟಿಂಗ್ಸು, ಯಾವ ಸೈಜ್ ಅದು. ನಾವು ಸಣ್ಣ ಸಣ್ಣದು 3x4 ಮಾಡಬೇಕಂದ್ರೆ 3 ತಿಂಗಳು ಬೇಕು ಅಂತಾರೆ. ದೊಡ್ಡ ದೊಡ್ಡದು ಸುಮಾರು 40 ಅಡಿ 20 ಅಡಿ ಎತ್ತರ ಗೋಡೆ ಗುಂಟ ಪೇಂಟಿಂಗ್ಸ್, ಆಯಿಲ್ ಪೇಂಟಿಂಗ್ಸ್. ಬಿಡಿ ಕಾರ್ಪೆಟ್ಸ್ ಹೆಣಿಬೇಕಲ್ಲ ಅದನ್ನು. ಇಡೀ ಚಿತ್ರಗಳು ನೋಡಿದರೆ ಕಾರ್ಪೆಟ್ ಅನಿಸಲ್ಲ, ಬಣ್ಣ ಅನಿಸುತ್ತೆ, ಅಷ್ಟು ಚಂದ ಮಾಡಿದ್ದಾರೆ. ಇಡೀ ಗೋಡೆ ಗುಂಟ 40 ಅಡಿ 20 ಅಡಿ ಆ ಥರದ್ದು ಮಾಡಿದ್ದಾರೆ. ಇದೆಲ್ಲ ಕಲಾ ಪರಂಪರೆಗೆ ಒಂದು ಉತ್ಸಾಹನ ಕೊಟ್ಟಂಥ ಒಂದು ಪರಂಪರೆ ಹೋಯಿತು ಕಣ್ಮುಂದೆ. ಅಂದರೆ ಅದು ತಪ್ಪು ಮಾಡಿದರೂ ಶಿಕ್ಷೆ ಆಯಿತು, ಆ ಮಾತು ಬೇರೆ. ಆದರೆ ಒಂದು ಪರಂಪರೆ ಹೋಯ್ತಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನನಗನ್ಸುತ್ತೆ ಕೆಲವು ಸಂಸ್ಥೆಗಳು ಹಾಗೋಗ್ಬಿಡ್ತವೆ, ರಾಜ ಪರಂಪರೆಗಳು ಹೋಗ್ತವೆ. ಸಂಸ್ಥೆಗಳಿಗೂ ಹಾಗಾಗಿಲ್ಲ ಸ್ವಾಮಿ. ಯಾವ್ಯಾವುದೋ ಸಂಸ್ಥೆಗಳು ಎಷ್ಟು ಉಚ್ಛ್ರಾಯ ಸ್ಥಿತಿಗೆ ಹೋದದ್ದು ಮುಂದೆ ಪತ್ತೇನೇ ಇಲ್ಲ, ಸಂಸ್ಥೆಗಳು ಹೆಸರೇ ಇಲ್ಲ ಅವು. ಅದ್ಯಾಕೆ ನಾನು ಕಾಲೇಜಲ್ಲಿ ಪ್ರಾಂಶುಪಾಲ ಆಗಿದ್ದಾಗ ಒಂದು ಸ್ಕೂಲ್ ನೋಡೋಕೆ ಹೋಗಿದ್ದೆ ನಾನು. ಶ್ರೀ ಪೆರಂಬದೂರು ಅಂತಿದೆಯಲ್ಲ ತಮಿಳ್ನಾಡು ಹೋಗಿ ದಾರಿಯಲ್ಲಿ, ಅಲ್ಲಿ ಒಳಗಡೆ ಒಂದು ತ್ರಿವೇಣಿ ಅಕಾಡೆಮಿ ಅಂತ ಇತ್ತು. ನಾನು ಮೇಷ್ಟ್ರ ಆದ್ದರಿಂದ ಹೇಳಿಬಿಡ್ಬೇಕಿದ್ದನ್ನು. ನಾನು ಕಾಲೇಜ್ ಪ್ರಿನ್ಸಿಪಲ್, ಸ್ಕೂಲ್ ಸಂಬಂಧ ಇಲ್ಲ ನನಗೆ ಆವಾಗ. ಆದರೆ ಅದ್ರ ಬಗ್ಗೆ ಎಷ್ಟು ಕೇಳಿದ್ದೆ ಅಂದರೆ ತ್ರಿವೇಣಿ ಅಕಾಡೆಮಿ ಬಗ್ಗೆ. ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ದಾರೆ. ಆಗಿನ ಕಾಲಕ್ಕೆ, ಐ ಆಮ್ ಟಾಕಿಂಗ್ ಆಫ್ 70s, 78, 79 ಹೊತ್ತಿಗೆ 120 ಕೋಟಿ ರೂಪಾಯಿ, ಆಗಿನ ಕಾಲ 120 ಕೋಟಿ, 120 ಕೋಟಿ ರೂಪಾಯಿಗೆ ಶಾಲೆ ಕಟ್ಟಿದ್ದಾರೆ ಅಂತ ನಮ್ಗೆ ಆಶ್ಚರ್ಯ. ನಮ್ಮ ಕಾಲೇಜ್ ಕಟ್ಟೋಕ್ಕೆ 1 ಕೋಟಿ ಬೇಕಾಗ್ತಿರ್ಲಿಲ್ಲ ಅವಾಗ. ಅಂಥದ್ರೊಳಗೆ 120 ಕೋಟಿ ಹಾಕಿ ಶಾಲೆ ಕಟ್ಟಿದ್ದಾರೆ, ನೋಡಬೇಕು ಅಂತ ಹೋದೆ ನಾನು. ನಂಬ್ತೀರ ಸ್ವಾಮಿ, ಅದು ನೋಡಿದರೆ ಒಂದು ದೊಡ್ಡ ಟೌನ್ಶಿಪ್ ಇದ್ದಂಗಿತ್ತು. ಆದರೆ ಇವತ್ತು ಯಾರೂ ಇಲ್ಲ ಅಲ್ಲಿ, ಯಾರ್ಯಾರೂ ಇಲ್ಲ, ಹೋಗೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ರಿವೈವ್ ಮಾಡಬೇಕು ಅಂತ ನೋಡಿದ್ರು, ಆಗಲಿಲ್ಲ, ಮುಚ್ಚೋಯ್ತು. ಅವ್ರ ಅಡುಗೆ ಪಾತ್ರೆ ಸಾಮಾನು ಕೂಡ ಮಾರ್ಕೊಂಡು ಹೋಗ್ಬಿಟ್ರು. ಯಾಕೆ? ಎಂಥ ಉಚ್ಚ ಶ್ರುತಿಗೆ ಬಂದಂಥದ್ದು, ಅಡ್ಮಿಷನ್ ಸಿಗೋ ಸಾಧ್ಯ ಇಲ್ಲ ಅಲ್ಲಿ ಅಂತನೋ ಮಟ್ಟಕ್ಕೆ ಬಂದಂಥ ಸಂಸ್ಥೆ ಟಕ್ಕಂತ ಹೋಗ್ಬಿಡ್ತು. ಕಾರ್ಪೊರೇಟ್ಸ್ ಹಾಗೆ ಆಗ್ತಾಯಿದೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಪತ್ತೆ ಇಲ್ಲ ಈಗ. ಅಂದರೆ ಸಂಸ್ಥೆಗಳಾಗಲಿ, ರಾಜ ಪರಂಪರೆಗಳಾಗಲಿ, ವ್ಯಕ್ತಿಗಳಾಗಲಿ ಹಾಗೆ ಆಗ್ತದೆ. ನಮ್ಮ ಜೀವನನೇ ಗಮನಿಸ್ಕೊಳ್ಳಿ. ಹುಡುಗರಾಗಿದ್ದಾಗ ಉತ್ಸಾಹದಿಂದ ಶಾಲೆಗೆ ಹೋಗ್ತೀವಿ, ಒಂದು ಕೆಲಸ ಸಿಗುತ್ತೆ, ನೌಕರಿ ಸಿಗ್ತದೆ, ಒಳ್ಳೆ ಸಿಗ್ತದೆ, ಪ್ರಮೋಷನ್ ಆಯಿತು, ಏನು ಖುಷಿ. ಮೊದಲೇ ಸಲ ಸ್ಕೂಟ್ರ್ ತೊಗೊಂಡಾಗ ನೀಲ್ ಆರ್ಮ್ಸ್ಟ್ರಾಂಗೂ ಆಗಿರಲಿಕ್ಕಿಲ್ಲ, ಅಷ್ಟು ಖುಷಿ ನಮಗಾಗಿರುತ್ತೆ. ಸ್ವಲ್ಪ ದಿವಸಕ್ಕೆ ಸ್ಕೂಟ್ರ್ ಬೇಜಾರಾಗಿ ಕಾರ್ ಬೇಕು ಅನಿಸುತ್ತೆ, ಅದಕ್ಕಿಂತ ಒಳ್ಳೆಯ ಕಾರ್ ಬೇಕು ಅನಿಸುತ್ತೆ. ಉಚ್ಛ್ರಾಯ ಸ್ಥಿತಿ ಬಂದಾಗ ಇಷ್ಟು ಬೇಗ ಆಯಿತು ಅನಿಸುತ್ತೆ. ಈಗ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ರಿಟೈರ್ ಆದಮೇಲೆ ಅನಿಸುತ್ತೆ ಅಲ್ವಾ, ಎಷ್ಟು ಚೆನ್ನಾಗಿತ್ತಲ್ಲ ಅವಾಗ. ಅಂದರೆ ಏನರ್ಥ ಅಂದರೆ ನಮ್ಮ ಜೀವನದಲ್ಲೂ ಕೂಡ ಒಂದು ಉಚ್ಛ್ರಾಯ ಕಾಲ ಅಂತ ಬರ್ತದೆ, ಅದಾದ್ಮೇಲೆ ನಿಂತ್ಕೊಳ್ಳುತ್ತೆ, ನಿಧಾನ ಕಮ್ಮಿ ಆಗ್ತದೆ. ಅಂದರೆ ನಮ್ಮ ಜೀವನದಲ್ಲೂ ಉತ್ಸರ್ಪಣ ಅವಸರ್ಪಣ ಆಗ್ತದೆ. ಅಂದರೆ ವ್ಯಕ್ತಿ, ಸಂಸ್ಥೆಗಳು, ರಾಜ ಪರಂಪರೆಗಳು ಎಲ್ಲದರಲ್ಲೂ ಕೂಡ ಏರುವಿಕೆ ಇಳಿಯುವಿಕೆ ಇರುವಂಥದ್ದೇ ಇದು. ಅದಕ್ಕೆ ನಮ್ಮ ಬೇಂದ್ರೆ ಬರಿತಾ ಇದ್ದರು, ರಾಜ್ಯಗಳು ಮುಳುಗುವವು, ರಾಜ್ಯಗಳು ಏಳುವವು ಅವರವರ ಸರದಿಯಂತೆ ಅಂತ. ಎಷ್ಟು ಚೆಂದ ಅದು. ರಾಜ್ಯಗಳು ಹೇಳ್ತವೆ ಉಳಿತವೆ. ಗುಂಡಪ್ಪನವ್ರು ಹೇಳ್ತಾರೆ, ಜಾನಪದಗಳು ರಾಜ್ಯಗಳು ಹೇಳ್ತಾರೆ, ತೆರಪೆನರಿಯದೆ ಹರಿಯ ಕಾಲ ಪ್ರವಾಹದಲ್ಲಿ ಪುರುಷ ರಚಿತಗಳೇನೆತೋ ತೇಲಿ ಹೋಗಿಹವು. ತೆರಪೆಯಿಲ್ಲದೆ ಹರಿವ ಕಾಲ ಪ್ರವಾಹದಲ್ಲಿ ಪುರುಷ ರಚಿತಗಳೇನೆತೋ ತೇಲಿ ಹೋಗಿಹವು. ಪುರರಾಷ್ಟ್ರ ದುರ್ಗಗಳು ಮತನೀತಿ ಯುಕ್ತಿಗಳು ಪುರುಷತನ ನಿಂತಿಹುದು ಮಂಕುತಿಮ್ಮ. ಕಡೆ ಸಾಲು ಭಾಳ ಮುಖ್ಯ ಗುಂಡಪ್ಪನವ್ರದ್ದು. ಹರ್ಕೊಂಡು ಹೋಗ್ತಿದೆಯಲ್ಲ ಕಾಲ ಪ್ರವಾಹ, ಕೊಚ್ಕೊಂಡು ಹೋಗ್ತಾ ಇದೆ, ಅದರೊಳಗೆ ಪುರುಷ ರಚಿತಗಳೇನಿತ್ತು ಅಂದರೆ ಯಾವುದೋ ಒಂದು ಚೈತನ್ಯದಿಂದ ಕಟ್ಟಿದಂಥ ಸಂಸ್ಥೆಗಳು ಯಾವುದೂ ಉಳ್ಕೊಂಡಿಲ್ಲ, ತೇಲಿ ಹೋಗಿವು. ಪುರರಾಷ್ಟ್ರ ದುರ್ಗಗಳು ಮತನೀತಿ ಯುಕ್ತಿಗಳು, ಆದರೆ ಪುರುಷತನ ನಿಂತಿಹುದು ಮಂಕುತಿಮ್ಮ. ಆ ಪುರುಷತನ ನಿಂತಿಹುದಿಂದ ಮತ್ತೊಂದು ಸೃಷ್ಟಿ ಆಗ್ತದೆ, ಮತ್ತೊಂದು ಉತ್ಸರ್ಗ ಹೋಗ್ತದೆ. ಆ ರೀತಿ ಆಗಿರುವಂಥದ್ದು ಇಲ್ಲಿ ನಮ್ಮ ಜೈನ ಧರ್ಮದಲ್ಲಿ ಬಹಳ ಚೆನ್ನಾಗಿ ಗುರುತಿಸ್ತಾರೆ. ಉತ್ಕರ್ಷ ಕಾಲವನ್ನು
ಉತ್ಸರ್ಪಣ ಅಂತ ಕರೀತಾರೆ. ಅಪಕರ್ಷಣ ಕಾಲವನ್ನು ಅವಸರ್ಪಣ ಅಂತ ಕರೀತಾರೆ. ಇಲ್ಲಿ ಕೆಲವು ಮಾತುಗಳು ಚೆಂದ ಗಮನಿಸೋಣ, ಭಾಳ ಇಷ್ಟ ಆಗಿದೆ, ಪಾಲಿ ಭಾಷೆಯಿಂದ ಬಳಸ್ಕೊಂಡದ್ದು. ಅದು 6 ಕಾಲಗಳು ಅಂತ ಹೇಳ್ತಾರೆ. ಉತ್ಸರ್ಪಣ 6, ಅವಸರ್ಪಣ 6. ಆ ಪದಗಳೆಷ್ಟು ಚೆನ್ನಾಗಿದೆ ನೋಡಿ. ಉತ್ಸರ್ಪಣ ತಗೊಳ್ಳೋಣ ಮೊದಲು, ಅಪಸರ್ಪಣ ಯಾಕೆ ಏರೋದನ್ನು ತಗೊಳ್ಳೋಣ ಮೊದಲು. ಉತ್ಸರ್ಪಣದಲ್ಲಿ ಮೊದಲನೇ ಕಾಲ ಹೇಗಿರ್ತದೆ, ಯಾವಾಗ ಏರ್ತದೆ? ತೊಟ್ಲು ಏರೋದು ಯಾವಾಗ? ಪೂರ್ತಿ ಕೆಳಗಿದ್ದಾಗ. ಮೇಲಿದ್ದಾಗ ಏರಿಸೋ ಪ್ರಸಂಗ ಇಲ್ಲ, ಕೆಳಗೆ ನಿಂತ್ಕೊಂಡಿದೆ, ಇನ್ನು ತಳ್ಳಿ ಮೇಲೆ ಏರಿಸ್ಬೇಕು ಅದನ್ನು ಅಲ್ವಾ. ಪೂರ್ತಿ ಕೆಳಗಿದೆಯಲ್ಲ ಆ ಕಾಲವನ್ನು ದುಷಮ ಕಾಲ ಅಂತಾರವರು. ದುಷಮ ಅದನ್ನು ದುಃಖಮ ಅಂತ ಅದು ಎರಡೂ ಬರೀತಾರೆ. ಅದು ದುಃಖದ ಕಾಲ, ಕಷ್ಟದ ಕಾಲ. ಬರೀ ಕಷ್ಟ ಅಲ್ಲ, ದುಷಮ ಅತಿಯಾದ ಕೆಟ್ಟ ಕಾಲ, ಭಾಳ ಕೆಟ್ಟ ಕಾಲ ಅಂತೀವಲ್ಲ ನಾವು. ಹಾಗೆ ದುಷಮ ಅಂತ ಮೊದಲೇ ಕಾಲ, ಅದಾದಮೇಲೆ ಬರುವಂಥ ದುಷಮ ಕಾಲ ಅಂತ. ದುಷಮ ಅದು ಕೆಟ್ಟ ಕಾಲ, ಆದರೆ ಅದರಷ್ಟು ಕೆಟ್ಟಿಲ್ಲರಿ, ಸ್ವಲ್ಪ ಪರವಾಗಿಲ್ಲ. ದುಷಮ ಅಂದರೆ ಭಾಳ ಕೆಟ್ಟ ಕಾಲ, ಅದಾದಮೇಲೆ ಬರುವಂಥದ್ದು ದುಷಮ ಕಾಲ, ಅದಾದಮೇಲೆ 3ನೇ ಹಂತ ಬರೋದು ಸುಷಮ ಅಂದರೆ ಒಳ್ಳೆಯ ಕಾಲ. ಸುಷಮ ಅಂದರೆ ಭಾಳಷ್ಟು ದುಃಖ ಕಾಲ ಇದೆ, ಸ್ವಲ್ಪ ಬೆಳ್ಳಿಗೆರೆ ಕಾಣಿಸ್ತಾ ಇದೆ ಸುಖದ್ದು. ಮೊದಲೇ ಪದ ಭಾಳ ಮುಖ್ಯ, ಮೊದಲೇದು ಯಾವುದೋ ಅದು ಜಾಸ್ತಿ ಇದೆ ಅಂತ. ದುಷಮ ಅಂದರೆ ಎರಡೂ ಕೆಟ್ಟದೆ. ಎರಡನೇ ದುಷಮ ಅಂದರೆ ಪರವಾಗಿಲ್ಲ, ಕೆಟ್ಟದೆ, ಅದರಷ್ಟು ಕೆಟ್ಟದಲ್ಲ, ಸ್ವಲ್ಪ ಪರವಾಗಿಲ್ಲ. 3ನೇದು ಸುಷಮ ಬರ್ತಾ ಇದೆ, ಒಳ್ಳೆ ಕಾಲ ಬರ್ತಾ ಇದೆ. ದುಷ್ಮಾನು ಸ್ವಲ್ಪ ಬಂದು ಹೋಗ್ತದೆ ಆಗಾಗ, ಪೂರಾ ಕಷ್ಟ ಏನು ಕಮ್ಮಿ ಆಗಿಲ್ಲ, ಅದು ಚೆನ್ನಾಗಿದ್ದೀವಿ ಈಗ. ಅದರ ನಂತರ 4ನೇದು ಬರೋದು ಸುಷಮ, ಭಾಳ ಸಂತೋಷ ಇದೆ, ಸ್ವಲ್ಪ ದುಃಖ ಇದೆ. ಅದಾದಮೇಲೆ ಬರೋದು ಸುಷಮ ಕಾಲ. ಸುಷಮ ಅಂದರೆ ಚೆನ್ನಾಗಿದೆಯಪ್ಪ ಈಗೇನು ಕಷ್ಟ ಏನು ಕಾಣಿಸಲ್ಲ, ಚೆನ್ನಾಗಿದ್ದೀವಿ ಈಗ. ಅದಾದಮೇಲೆ ಬರುವಂಥದ್ದು 6ನೇದ್ದು ಸುಷಮ, ಅತ್ಯಂತ ಒಳ್ಳೆಯ ಕಾಲ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ ಅದು. ದುಷಮ, ಅದಾದಮೇಲೆ ದುಷಮ, ತೀರಾ ಕೆಟ್ಟ ಕಾಲ. ಸುಷಮ, ಭಾಳಷ್ಟು ದುಃಖ ಇದೆ, ಸ್ವಲ್ಪ ಸಂತೋಷ ಇದೆ. ಅದಾದಮೇಲೆ ಸುಷಮ, ಭಾಳಷ್ಟು ಒಳ್ಳೇದಿದೆ, ಸ್ವಲ್ಪ ದುಃಖನೂ ಇದೆ. ಅದಾದಮೇಲೆ ಸುಷಮ, ಚೆನ್ನಾಗಿದೆ ಈಗ. ಆಮೇಲೆ ಸುಷಮ, ತುಂಬ ಚೆನ್ನಾಗಿದ್ದೀವಿ ನಾವೀಗ. ಹೀಗೆ ಬೆಳವಣಿಗೆ ಆಗಬೇಕಂತೆ. ಅದು ಇನ್ನೊಂದು ರೀತಿಯೂ ಹೇಳ್ತಾರೆ, ದುಃಖಮ ಅಥವಾ ದುಃಖಮ ಆದಮೇಲೆ ದುಃಖಮ, ಅದಾದಮೇಲೆ ಸುಖಮ, ಭಾಳಷ್ಟು ದುಃಖ ಸ್ವಲ್ಪ ಸುಖ. ಆಮೇಲೆ ದುಃಖಮ, ಭಾಳಷ್ಟು ಸುಖ ಸ್ವಲ್ಪ ದುಃಖ. ಅದಾದಮೇಲೆ ಸುಖಮ, ಅದಾದಮೇಲೆ ಸುಖಮ, ಬರೇ ಸುಖ. ಇದು ಹೀಗೆ ಬೆಳ್ಕೊಂಡು ಹೋಗ್ತದಂತೆ. ಅವಸರ್ಪಣ ಆದಾಗ ರಿವರ್ಸ್ ಆಗ್ತದೆ. ಮೇಲೆ ಹೋದದ್ದೇ ಕೆಳಗೆ ಬರಬೇಕಲ್ಲ. ಮೇಲೆ ಹೋದಾಗ ಏನಿರ್ತದೆ ನಮಗೆ? ಸುಷಮ ಅಂದರೆ ಅತ್ಯಂತ ಉಚ್ಛ್ರಾಯ ಸ್ಥಿತಿಗೆ ಹೋದಾಗಲೇ ನಮ್ಗೆ ಗೊತ್ತು ಪೂರ್ತಿ ಮೇಲೆ ಮುಟ್ಟಿದೆ, ಇನ್ನು ಕೆಳಗೆ ಇಳಿತದೆ ಅಂತ. ಸುಷಮ ಇತ್ತು, ಅದಾದಮೇಲೆ ಸುಷಮ ಬಂತು. ಈಗೂ ಚೆನ್ನಾಗೇ ಇದೆ, ಪೂರ ಕೆಟ್ಟೇನಿಲ್ಲ, ಅದರಷ್ಟು ಚೆನ್ನಾಗಿಲ್ಲ ನಮ್ಮ ಕಾಲ. ಅದಾದಮೇಲೆ ಬರೋದು ದುಷಮ, ಭಾಳಷ್ಟು ಒಳ್ಳೆಯದಿದೆ, ಸ್ವಲ್ಪ ದುಃಖ ಬರ್ತಾ ಇದೆ ಆಗಾಗ. ಅದಾದಮೇಲೆ ಬರುವಂಥದ್ದು ಸುಷಮ, ಭಾಳ ದುಃಖ ಇದೆ, ಸ್ವಲ್ಪ ಸಂತೋಷ ಇದೆ. ಅದಾದಮೇಲೆ ದುಃಖದ ಕಾಲ. ಅದಾದಮೇಲೆ ಕೊನೆಗೆ ಬರುವಂಥದ್ದು ದುಷಮ. ಇದನ್ನು ಹೇಳ್ತಾರೆ ಉತ್ಸರ್ಪಣ ಅವಸರ್ಪಣ ಅಂತ 2 ಕ್ರಿಯೆಗಳು ನಡ್ಕೊಂಡು ಹೋಗ್ತಾ ಇದೆ. ಈಗೇನಾಗ್ತದೆ ಉತ್ಸರ್ಪಣ ಕಾಲದಲ್ಲಿ, ಅವಸರ್ಪಣ ಕಾಲದಲ್ಲಿ ಏನಾಗ್ತದೆ? ಉತ್ಸರ್ಪಣ ಕಾಲದಲ್ಲಿ ಏನಾಗ್ತದೆ? ಅವಸರ್ಪಣ ಕಾಲದಲ್ಲಿ ವಸ್ತುಗಳ, ಈ ಭಾಳ ಚಂದ ಇದು, ವಸ್ತುಗಳ ಹಾಗೂ ಧರ್ಮ ಪ್ರಜ್ಞೆಯ ಹ್ರಾಸ ಆಗ್ತದೆ ಅಂತ. ಹ್ರಾಸ ಅಂದರೆ ಹಾಳಾಗೋದು. ಮನುಷ್ಯನಲ್ಲಿರುವಂಥ ಧರ್ಮ ಪ್ರಜ್ಞೆ ಮತ್ತು ಬದುಕಿಗೆ ಬೇಕಾದಂಥ ವಸ್ತುಗಳು ಕೂಡ ಹಾಳಾಗ್ತಾ ಹೋಗ್ತಾವಂತೆ ಅವಸರ್ಪಣ ಕಾಲದಲ್ಲಿ. ಈಗ ನಾವು ಕೆಲವು ಸಲ ನೆನೆಸ್ಕೋತೀವಿ, ನಿಮಗೆಲ್ಲ ಹಾಗಾಗಿರುತ್ತೆ. ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಹೇಳೋನು, ಎಂಥ ಕಾಲಪ್ಪ ನಾವಿದ್ದಾಗ. ನಮ್ಮ ಅಜ್ಜ ಸಣ್ಣವನಿದ್ದಾಗ ಹೇಳೋನು, ಎಷ್ಟು ಚೆನ್ನಾಗಿತ್ತು ಗೊತ್ತೇನೋ. ಏನು ರೂಪಾಯಿಗೆ 1 ತೊಲೆ ಬಂಗಾರ. 1 ತೊಲೆ ಅಂದರೆ 11 ಗ್ರಾಮ್. ಆ ಕಡೆ ತೊಲೆ ಅಂತಾರೆ, ಇಲ್ಲಿ ನಾವು 10 ಗ್ರಾಮು ಅಂತೆ ಸೌರನ್ ಅಂತೀವಿ ನಾವು. ಅಲ್ಲಿ 1 ತೊಲೆ ಅಂದರೆ 11 ಗ್ರಾಮ್. 1 ರೂಪಾಯಿಗೆ 1 ತೊಲೆ ಇತ್ತಂತೆ. ನಮ್ಮ ಅಜ್ಜ ಹೇಳೋದು ತಾವು ಸಣ್ಣವನಿದ್ದಾಗ. ನಾನು ನೋಡಿದ್ದೆ ನಮ್ಮ ಅಕ್ಕನ ಮದುವೆಗೆ 103 ರೂಪಾಯಿಗೆ 1 ತೊಲೆ. ಈಗ 103 ರೂಪಾಯಿ ಜ್ಯುವೆಲ್ರಿ ಅಂಗಡಿಯಲ್ಲಿ ಬಿಡೋಲ್ಲ ನಮ್ಮ ಒಳಗಡೆ.
ಒಳಗೆ ಬಿಡ, ಅಂಗಡಿಯಲ್ಲೇ ಬಿಡಲ್ಲಿ ಬರುವಾರ ₹3 ಅಂದರೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಅಜ್ಜ ಹೇಳಿದ್ದು ತಾನು ಅಗ್ದಿ ಸುಷ್ಮಾ ಅಂತ ಹೇಳ್ಕೊಂಡಿದ್ದ ಅವನು. ಈಗ ನಾನು ಅದೇ ಹೇಳ್ತೀನಿ ನನ್ನ ಮೊಮ್ಮಕ್ಕಳಿಗೆ, ನಮ್ಮದು ಸುಷ್ಮಾ ಇತ್ತು ಅಂತ. ಅಂದರೆ ಬರಬರ್ತಾ ಏನಾಗ್ತದೆ, ವಸ್ತುಗಳು ಕಮ್ಮಿ ಆಗ್ತವೆ, ಜನಸಂಖ್ಯೆ ಜಾಸ್ತಿ ಆದಾಗ ವಸ್ತುಗಳು ಕಮ್ಮಿ ಆಗ್ತದೆ, ಆಗ ಅದ್ರ ಜೊತೆಗೆ ಧರ್ಮ ಪ್ರಜ್ಞೆ ಕೂಡ ಕಮ್ಮಿ ಆಗ್ತಾ ಬರ್ತದೆ ಅಂತ ಹೇಳ್ತಾನೆ. ಅಧರ್ಮದ ಸಾಮ್ರಾಜ್ಯ ಸ್ಥಿರ ಆಗ್ತಾ ಧರ್ಮದ ಸಾಮ್ರಾಜ್ಯ ಅಸ್ಥಿರ ಆಗ್ತಾ ಬರ್ತದೆ ಅವಸರ್ಪಣ ಕಾಲದಲ್ಲಿ ಅಂತ. ಸುಷಮಾ ಕಾಲದಲ್ಲಿ ಎಲ್ಲ ಜೀವನೋಪಯೋಗಿ ವಸ್ತುಗಳು ಆರಾಮಾಗಿ ಸಿಗ್ತವೆ, ಬೇಕಾದಷ್ಟು ಸಿಗ್ತವೆ. ಇದನ್ನು ದಯವಿಟ್ಟು ಗಮನಿಸಿ. ಎಲ್ಲರಿಗೂ ಚೆನ್ನಾಗಿ ಆಹಾರ ಸಿಗ್ತಿದ್ರೆ ಯಾವ ದಂಗೆನೂ ಆಗಲ್ಲ, ಗಲಾಟೆ ಆಗಲ್ಲ, ಚೆನ್ನಾಗಿರ್ತಾರೆ ಎಲ್ಲರೂ. ಆದರೆ ಅವಸರ್ಪಣ ಕಾಲದಲ್ಲಿ ಬರ್ತಾ ಬರ್ತಾ ಸುಷಮಾ ಹೋಗಿ ಸುಷಮಾ ಆದಾಗ ಅದರಷ್ಟು ಸಂಭ್ರಮ ಇಲ್ಲ, ಸಮೃದ್ಧಿ ಇಲ್ಲ, ಆದರೂ ಇದೇ ಪರವಾಗಿಲ್ಲ, ನಡೀತಿದೆ ಹೇಗೋನು. ಆದರೆ ಮುಂದಿನ ಕಾಲ ಬರ್ತಲ್ಲ, ಸುಷಮ ಸ್ವಲ್ಪ ದುಃಖದ ಕಾಲ ಬರೋಕ್ಕೆ ಶುರು ಆಗ್ತದೆ, ವಸ್ತುಗಳು ಕಮ್ಮಿ ಆಗ್ತವೆ, ಜನರೊಳಗೆ ಆಸೆ ಶುರು ಆಗ್ತದೆ. ಇದು ಮಾತನ್ನು ಹೇಳಬೇಕು ನಾನು. ಗ್ರೀಡ್ ಅಂತ ಬರ್ತದೆ ನಮ್ಮಲ್ಲಿ, ಹಪಹಪಿ ಆಗ್ತದೆ, ಆಸೆ ಬುರುಕ್ತನ ಆಗ್ತದೆ. ಇದಾಗೋದು ಎದಕ್ಕೆ ಅಂತ, ಯಾಕೆ ಆಗ್ತದೆ ಅಂದರೆ ಅದು ಅನಿಶ್ಚಿತತೆ ಬಂದಾಗ ಮಾತ್ರ ನಮ್ಮಲ್ಲಿ ಗ್ರೀಡ್ ಬರುವಂಥದ್ದು. ಗ್ರೀಡ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ. ಅಭದ್ರತೆ ಬಂದಾಗಲೇ ನಮ್ಮಲ್ಲಿ ಆಸೆ ಬುರುಕ್ತನ ಬರುವಂಥದ್ದು. ಕಲ್ಪನೆ ಮಾಡಿ, ನಿಮ್ಮ ಮನೆಯಲ್ಲಿ 24 ತಾಸು ಬ್ಯಾಕ್ಟೀರಿಯಾ ಫ್ರೀ ವಾಟರ್ ನಿಮ್ಮ ನಳದಲ್ಲಿ ಬರ್ತದೆ ಅಂತ ಇಟ್ಕೊಳ್ಳಿ. ಕಲ್ಪನೆ ಮಾಡೋಕೆ ಅಂತಂದರೆ ಬರ್ತದೆ ಬಿಡ್ತದೆ, ಚಿಂತೆ ಮಾಡೋದು. ನಲ್ಲಿಯಲ್ಲಿ 24 ತಾಸು ನೀರು ಬರ್ತದೆ, ಬ್ಯಾಕ್ಟೀರಿಯಾ ಫ್ರೀ ವಾಟರ್, ಯು ಕ್ಯಾನ್ ಡ್ರಿಂಕ್ ಎನಿವೇರ್. ನಾನು ಕೆಲವು ದೇಶದಲ್ಲಿ ನೋಡಿದ್ದೀನಿ, ಗಾರ್ಡನ್ನಲ್ಲೂ ಬೋರ್ಡ್ ಹಾಕಿರ್ತಾರೆ ಅವರು, ದಿ ವಾಟರ್ ಇನ್ ದ ಗಾರ್ಡನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡ್ರಿಂಕಿಂಗ್ ಅಂತ ಬರೆದಿರ್ತಾರೆ. ಅದು ಆ ನೀರು ಕೂಡ ಕುಡಿಬೋದು. ಅದಕ್ಕೆ ಇಂಡಿಯಾದಲ್ಲೇ ಜಮ್ಶೆಡ್ಪುರಕ್ಕೆ ಹೋಗಿ ನೀವು, ಜಮ್ಶೆಡ್ಪುರದಲ್ಲಿ ಪ್ರತಿಯೊಂದು ತೋಟದಲ್ಲಿ ಬೋರ್ಡ್ ಹಾಕಿದ್ದಾರೆ ಅವರು, ಈ ತೋಟಕ್ಕೆ ಗಿಡಕ್ಕೆ ಹಾಕೋ ನೀರು ನೀವು ಕುಡಿಬೋದು, ಮೊಲಾಜಿಲ್ಲದೆ ಬ್ಯಾಕ್ಟೀರಿಯಾ ಫ್ರೀ ಇದೆ ಅಂತ. ನಿಮ್ಮ ಮನೆಯಲ್ಲಿ 24 ತಾಸು ಆ ಥರ ನೀರು ಬರ್ತಿದ್ರೆ ಸ್ಟೋರ್ ಮಾಡ್ತಿದ್ರೆ ಸರ್ ನೀವು ಯಾರಾದರೂ? ಯಾರೂ ಸ್ಟೋರ್ ಮಾಡಲ್ಲ. ನಾವು ನೋಡ್ತೀವಲ್ಲ ಬೇರೆ ಬೇರೆ ದೇಶದಲ್ಲಿ, ನಾವು ನೀವು ಪುಣ್ಯವಂತರು ಬೆಂಗಳೂರಲ್ಲಿ ಓವರ್ ಹೆಡ್ ಟ್ಯಾಂಕ್ ಒಂದೇ ಕಟ್ಸ್ಕೊಂಡಿರ್ತೀವಿ ನಾವು. ನಮ್ಮ ಬಿಜಾಪುರ ಗುಲ್ಬರ್ಗ ಕಡೆ ಹೋಗ್ಬೇಕು ನೀವು, ಅವ್ರು ಹೌದು ಅಂತ ಮಾಡ್ತಾರೆ. ಹೌದು ಅಲ್ಲ, ಅದು ಟ್ಯಾಂಕಿಗೆ ಹೌದು ಅಂತ ಹೆಸರು, ಅದು ಯಾಕೆ ಬಂತೋ ಗೊತ್ತಿಲ್ಲ. ಹೌದು, ಅರ್ಧ ಬಾತ್ರೂಮ್ ಬರೀ ಅದೇ ಇರ್ತದೆ, ಒಂದು ಟ್ಯಾಂಕ್ ಥರ ಕಟ್ಟಿರ್ತಾರೆ ಒಳಗಡೆ, ಮ್ಯಾಲಿಂದ ಅಲ್ಲದೆ ಒಳಗಿಂದು, ಅಲ್ಲಿ ತುಂಬಿ ಹಾಕೋದು. 15 ದಿವಸಕ್ಕೊಂದ್ಸಲ ನೀರು ಬರುತ್ತೆ. ಏನು ಮಾಡ್ತಾರೆ ಅವ್ರು? 15 ದಿವಸಕ್ಕೊಂದ್ಸಲ ಎಲ್ಲ ನೀರು ತಂದು ಹೌದಿಗೆ ಹಾಕೋದು ಅಂತ ತುಂಬೋದು. ಅದಕ್ಕೆ ನಾವು ತಮಾಷೆ ಮಾಡ್ತಿದ್ದೆ ನಮ್ಮ ಸೋದರ ಮಾವೆಲ್ಲ, ಹುಷಾರಾಗಿ ಮಲ್ಕೊಳ್ಳೋರೆಲ್ಲರೂ, ಮಗ್ಲಾಗಿ ಮಲ್ಕೋಬೇಡಿ ಯಾರು, ಹಂಗಾತಾಗಿ ಮಲ್ಕೊಳ್ಳಿ. ಯಾಕೆ ಅಂದರೆ ಮನೆ ಹೆಣ್ಮಕ್ಳಿಗೆ ತುಂಬ್ಕೊಳ್ಳಿಕ್ಕೆ ಯಾವ ಜಾಗ ಇಲ್ಲ, ಎಲ್ಲ ತುಂಬಿಟ್ಟಿದ್ದಾರೆ. ಮಗ್ಲಾಗಿ ಮಲ್ಕೊಂಡ್ರೆ ನಿಮ್ಮ ಕಿವಿಯಲ್ಲೂ ಹಾಕ್ಬಿಡ್ತಾರೆ ನೀರು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ನೀರು ಹಪಾಪಿ. ಯಾಕೆ ಹಿಂಗೆ ತುಂಬ್ಕೋತೀವಿ ಹೇಳಿ ನಾವು? ಯಾಕಂದ್ರೆ ಬರೋಲ್ಲ, ಮತ್ತೆ ಬರದೇ ಹೋದ್ರೆ ಏನು ಮಾಡೋದು? 24 ತಾಸು ನಿಮ್ಮಲ್ಲಿ ಒಳ್ಳೆ ನೀರು ಬರ್ತಿದ್ರೆ ಯಾರೂ ತುಂಬ್ಕೊಳ್ಳಲ್ಲ. ಒಂದು ಸರ್ಕ್ಯುಲರ್ ಬಂತು ಅಂತ ಇಟ್ಕೊಳ್ಳಿ, ಮುಂದಿನ 3 ದಿವಸ ನೀರು ಬರೋಲ್ಲ, ರಿಪೇರಿ ಆಗ್ತಾ ಇದೆ ಅಂತ. ಎಷ್ಟು ತುಂಬ್ಕೋತೀವಿ ನಾವು? 3 ದಿವಸಕ್ಕೆ ತುಂಬ್ಕೊಳ್ಳೋದೇ ಇಲ್ಲ ನಾವು ಯಾರು, 6 ದಿವಸಕ್ಕೆ ತುಂಬ್ಕೊಳ್ಳೋದು. ಯಾರಿಗೆ ಗೊತ್ತು ಮತ್ತೆ ಬರಲಿಲ್ಲ ಅಂದರೆ? ಅಭದ್ರತೆ ಬಂದ ತಕ್ಷಣ ತುಂಬ್ಕೊಳ್ಳೋಕೆ ಶುರು ಆಗ್ತದೆ. ಈಗ ಎಷ್ಟೋ ಸಲ ಇದು ಯಾಕೆ ಹೇಳ್ತೀನಿ ಅಂದರೆ, ನಾನು ಭಾಳ ಮುಖ್ಯ ಇದು. ನಮ್ಮಲ್ಲಿ ಛಲ ಬರೋದು, ದ್ವೇಷ ಬರೋದು, ಮೋಸ ಬರೋದು ಯಾವಾಗಂದರೆ, ನಮ್ಮ ಅವಶ್ಯಕತೆಗಳಿಗಿಂತ ಕಡಿಮೆಯಾದ ಸಾಮಾನಿದ್ದಾಗ ನನಗೆ ಬೇಕದು ತುಂಬ್ಕೊಂಬಿಡಿ ಅಂತ. ನಿಮ್ಗೆ ನೆನಪಿದೆ, ಹಿಂದೆ ನಾನು 80ರ ದಶಕದಲ್ಲಿ ಅನಿಸುತ್ತೆ, ಇರಾಕ್ ವಾರ ಆಯಿತು, 10 ದಿವಸ ಆದದ್ದು. ಮನೆಯಲ್ಲಿ ಜನ ಬ್ಯಾರಲ್ ಗಟ್ಟಲೆ ತುಂಬ್ಕೊಂಡಿದ್ರು ಪೆಟ್ರೋಲ್. ಹೇಳೋಕ್ಕೆ ಬರಲ್ಲ, 2 ದಿವಸ ಆಗುತ್ತಾ ಏನೋ ಯುದ್ಧ, ಬ್ಯಾರಲ್ ಗಟ್ಟಲೆ ರೀ. ಯಾಕೆಂದರೆ ಹೇಳೋಕ್ಕೆ ಬರಲ್ಲ. ಒಂದು ಸಲ ಅಭದ್ರತೆ ಬಂತೋ ತುಂಬ್ಕೊಳ್ಳೋಕೆ ಶುರು ಆಗ್ತದೆ. ಇದನ್ನು ಚಂದ ಬರೀತಾರವರು. ಅವಸರ್ಪಣ ಕಾಲದಲ್ಲಿ ದುಃಖಮ ಬಂದಾಗ ಸಾಮಾನುಗಳು ಕಮ್ಮಿ ಆಗ್ತವೆ, ವಸ್ತುಗಳು ಕಮ್ಮಿ ಆಗ್ತವೆ, ಆದ್ದರಿಂದ ಮನುಷ್ಯಗೆ ಅಭದ್ರತೆ ಬರ್ತದೆ, ತುಂಬ್ಕೋಬೇಕು ಅನಿಸುತ್ತೆ, ಅವನು ಕಿತ್ಕೊಂಡ್ರು ಅಡ್ಡಿ ಇಲ್ಲ ಅಂತ ಶುರು ಆಗ್ತದೆ. ಕೋಪ, ಕ್ರೋಧ, ಮದ, ಮೋತ್ಸರ್ಯ ಇದೆಲ್ಲ ಛಲ ಬಂದುಬಿಡ್ತದೆ, ಅಹಂಕಾರ, ವಿರೋಧ ಬರ್ತದೆ. ಅಲ್ಲಿಂದ ಮುಂದೆ ಕಾಲ ಇನ್ನೂ ಕಷ್ಟದ ಕಾಲ, ಅದು ದುಷ್ಮ ಕಾಲ, ಏನೂ ಸಿಗಲ್ಲ ಅಲ್ಲಿ. ಅದನ್ನು ದಾಟಿ ಇನ್ನೂ ಮುಂದೆ ಹೋದರೆ, ನಾನೊಂದು ಸಲ ಹೇಳಿದ್ದೆ ಅನಿಸುತ್ತೆ ಇದನ್ನು, ಇಥಿಯೋಪಿಯಾದಲ್ಲಿ ಆದಂಥದ್ದು. 13 ವರ್ಷ ಮಳೆ ಆಗಲಿಲ್ಲ. 13 ವರ್ಷ ಮಳೆ ಆಗಲಿಲ್ಲ. ಏನಾಗಿರ್ಬೇಕು ರೀ ಜನರದ ಹಣೆ ಬರ. ಅಲ್ಲಿ ನಾನು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಟ್ ಬರ್ಕ್ಲಿ ಅಂತಿದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ, ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್. ಅಲ್ಲಿದ್ದಾಗ ಒಬ್ಬ ಮನುಷ್ಯ ಬಂದು, ಅವನ ಹೆಸರು ಮರೆತುಬಿಟ್ಟೆ ನಾನು, ಕ್ರಿಶ್ಚಿಯನ್ ಪಾದ್ರಿ, ಒಂದು ಪ್ರೆಸೆಂಟೇಷನ್ ಮಾಡಿದ. ಅಲ್ಲಿದ್ದಂತೆ ಅವನು, ಆ ದೇಶದಲ್ಲಿ ಇದ್ದಾನವನು. ಅವನೊಂದು ಏನು ಮಾಡ್ತಿದ್ದ ಅಂದರೆ, ಅವನು ಅನಾಥಾಶ್ರಮ ನಡೆಸ್ತಾನೆ.
ಹುಡುಗರನ್ನ ಇಟ್ಕೊಂಡು 25-30 ಜನ ಹುಡುಗರು ಇಟ್ಕೊಂಡಿದ್ದಾನೆ. ಅವನು ಹೇಳಿದ ಹೇಗಿತ್ತು ಪರಿಸ್ಥಿತಿ ಅಂತ ಆಡಿಯೋ ವಿಜುವಲ್ ಪ್ರೆಸೆಂಟೇಷನ್ ಮಾಡಿದ್ರೆ ನೋಡೋಕ್ಕಾಗಲಿಲ್ಲ ನಮಗೆ, ಹೊಟ್ಟೆ ಕಿವುಚಿ ಬರಬೇಕು, ನೋಡೋಕ್ಕಾಗಲ್ಲ ಅಂದ್ವಿ. ಪ್ಲೀಸ್ ಸಿ ಅಂದವನು. ಐ ಲಿವ್ಡ್ ದೇರ್, ಅಟ್ಲೀಸ್ಟ್ ಹ್ಯಾವ್ ದಿ ಗಟ್ಸ್ ಟು ಸಿ ಇಟ್, ಕೂತ್ಕೊಂಡು ನೋಡಿ ನೀವು ಅಂತ ಕೂಡಿಸಿದ. ತೊಳಸ್ಕೊಂಬಂದ್ಬಿಡ್ಬೇಕ್ರಿ ಹೊಟ್ಟೆ, ಅದು ಆ ಥರ ಆಗ್ತಿತ್ತು ನಮಗೆ. ಅಲ್ಲಿ ಹೇಳ್ತಿದ್ದ ಸುದ್ದಿ ಬರೋದು, ಅಲ್ಲೆಲ್ಲೂ ಅನ್ನ ಕೊಡ್ತಿದ್ದಾರೆ, ಬ್ರೆಡ್ ಕೊಡ್ತಿದ್ದಾರೆ ಅಂತ. ಜನ ಗುಳೆ ಕಟ್ಕೊಂಡು ಹೋಗೋದು ಹೀಗೆ ರಸ್ತೆಯಲ್ಲಿ, ಜನ ಹೀಗೆ ಜೀವದ ಶವಗಳು, ದೇಹದಲ್ಲಿ ಒಂದು ಅಂಶ ಮಾಂಸ ಇಲ್ಲ, ನಡ್ಕೊಂಡು ಹೋಗ್ತಿದ್ದಾರೆ, ಕಂಗಾಲಾಗಿದ್ದಾರೆ. ಅಲ್ಲೊಂದು ಪಿಕ್ಚರು, ಅವನಿಗೆ ಅವಾರ್ಡ್ ಬಂತು, ಅವನಿಗೆ ಪೊಲೀಸರು ಅವಾರ್ಡ್ ಬಂತು, ಫೋಟೋ ತೊಗೊಂಡವನಿಗೆ, ಕ್ಯಾಮ್ರಾ ತೊಗೊಂಡವನಿಗೆ, ಆ ಫೋಟೋ ತೊಗೊಂಡವನಿಗೆ. ಏನು ಪಿಕ್ಚರ್ ಗೊತ್ತಾ ಅದು? ಒಂದು ಮಗು 3-4 ವರ್ಷದ್ದಿರಬೇಕದು, ನೋಡಿದ್ರೆ ಒಂದು 9 ತಿಂಗಳ ಮಗು ಕಣ್ಣಂಗೆ ಕಾಣುತ್ತೆ, ಏನೂ ಇಲ್ಲ, ತೆಳ್ಕೊಂಡು ಹೋಗ್ತಾ ಇದೆ. ಅದ್ರ ಹಿಂದೆ 2 ಹದ್ದು ಹೋಗ್ತಾ ಇದ್ದಾರೆ. ಆ ಫೋಟೋ ತೆಗೆದು ಕಳಿಸಿದ್ದ. ನಿಮ್ಗೆ ನಂಬಲಿಕ್ಕಿಲ್ಲ, ದ್ಯಾಟ್ ಬಾಯ್ ಕಮಿಟೆಡ್ ಸ್ಯೂಸೈಡ್ ಆಫ್ಟರ್ ಸಮ್ ಟೈಮ್. ಫೋಟೋ ತೆಗೆದವನು. ಅಂದರೆ ಏನು ಪರಿಸ್ಥಿತಿ ಇರಬೇಕಲ್ರಿ ಅವಾಗ. ಇದು ದುಷಮ ಕಾಲ, ಅದು ಏನೇನೂ ಸಿಗಲ್ಲ. ಆಗ ಮನುಷ್ಯನ ಹೊಟ್ಟೆಯಲ್ಲಿ ಬೆಂಕಿ ಬೀಳಲ್ವ. ಆ ಪಾದ್ರಿ ತೋರಿಸ್ತಾನೆ ನನಗೆ, ಯಾವ ದೇಶದಿಂದ ಸಪೋರ್ಟ್ ಬರಲಿಲ್ಲ ಆವಾಗ, ಯಾರೂ ಸಹಾಯ ಮಾಡಲಿಲ್ಲ, ಬೇಡ್ಕೊಂಡು ಅವನು ಎಲ್ಲ ಕಡೆ ದೇಶದವರು ಕೇಳ್ಕೊಂಡ್ರು, ಸ್ವಲ್ಪ ಬಂದರೂ ಸಾಕಾಗ್ತಿರಲಿಲ್ಲ. ಒಂದು ಘಟನೆ ಆಯಿತು ಅಲ್ಲಿ, ಹಾರಿಬಲ್ ಘಟನೆ. ಒಂದು ಹುಡುಗಿ 18 ವರ್ಷದ ಹೆಣ್ಮಗಳು ಒಂದು ಮಗುನ ಹಡಿದ್ಲು. ಮೈಯಲ್ಲಿ ಆಕೆಗೆ ಏನೋ ಒಂದು ಮಾಂಸ ಇಲ್ಲ. ಆ ಮಗು ಹುಟ್ಟಿದ ತಕ್ಷಣ ಸತ್ತೋಯ್ತು. ಸತ್ತರೆ ತಾಯಿಗೆ ಸಂತೋಷ ಆಯಿತು ಅಂತ ಬರೀತಾನೆ ಅವನು. ಆ ಪಿಕ್ಚರ್ ತೋರಿಸ್ತದೆ, ನಮಗೆ ನೋಡೋಕ್ಕಾಗಲಿಲ್ಲ. ಮಗು ಸತ್ತರೆ ತಾಯಿಗೆ ಸಂತೋಷ ಆಗತ್ತಾ? ಯಾಕೆ ಸಂತೋಷ ಆಯಿತು ಅಂದರೆ ಅವನು ಹೇಳ್ತಾನೆ, ಆ ಮಗುಗೆ ಏನು ಕೊಟ್ಟಾಳ ಆಕೆ ಮೈಯಲ್ಲೇ ಶಕ್ತಿ ಇಲ್ಲ, ಬೆಳೆಸೋದು ಹೇಗೆ ಮಗುನ, ತನ್ನ ಹೊಟ್ಟೆ ಹೊರೋಕ್ಕಾಗಲ್ಲ, ಅದು ಹೆಂಗೆ ಹೊರತಾಳಾಕೆ ಅವನ್ನ ಅಂತ. ಒಂದಾದರೆ ದಿಸ್ ಇಸ್ ನೆಕ್ಸ್ಟ್ ಈಸ್ ಹಾರಿಬಲ್, ಐ ಕಾಂಟ್ ರಿಕನ್ಸೈಲ್ ವಿತ್ ಇಟ್. ಶಿ ಹ್ಯಾಡ್ ಸಮಥಿಂಗ್ ಟು ಈಟ್. ಇದು ಪರಿಸ್ಥಿತಿ ದುಷಮ ಅಲ್ವಾ ಇದು. ನನಗೆ ದುಷಮ ಅಂತ ಬರೆದಾಗ ಅದೇ ನೆನಪಾಯ್ತು ನನಗೆ. ಆ ಪಿಕ್ಚರನ್ನು ಏನು ಕಳಿಸಿದ್ರೋ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಒಂದು ಟೀಮ್ ಬಂತು, ಯುನೈಟೆಡ್ ನೇಷನ್ಸಿಂದ ಬಂದಷ್ಟು ದುಡ್ಡು ಸಹಾಯ ಬಂತು, ಅಮೇರಿಕಾ ಕೆನಡಾ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟರು, ಆಹಾರ ಬಂತು, ಸ್ವಲ್ಪ ದೇಶ ಸರಿಯಾಯಿತು. ಆಗ ನಾವು ಕೇಳಿದ್ವಿ ಆ ಪಾದ್ರಿಗೆ, ಹೆಂಗಪ್ಪ ಬದುಕಿದ್ವಿ, ಆ ಹುಡುಗರ ಗತಿ ಏನಾಯಿತು, 23 ಜನ ಇದ್ರಲ್ಲಿ ನಿನ್ನ ಜೊತೆಗೆ ಏನು ಮಾಡಿದೆ ಅಂತ. ಅವ್ನು ಹೇಳಿದ, ವಿ ಹ್ಯಾಡ್ ಟ್ರೈನ್ ದೆಮ್ ಹೌ ಟು ಲಿವ್ ಆನ್ ಎ ಸಿಂಗಲ್ ಕ್ಯಾರೆಟ್. ಒಂದೇ ಗಜ್ಜರಿ ಮೇಲೆ ಇಡೀ ದಿವಸ ಬದುಕೋದು ಹೇಗೆ ಅಂತ ಕಲಿಸ್ಕೊಡ್ತಿದ್ದೆ ಅವರಿಗೆ. ನಾನು ಕರ್ಕೊಂಡು ಹೋಗೋದು, ಏನು ಸಿಕ್ತು ಹಂಚ್ಕೊಳ್ಳೋದು, ಉಪವಾಸ ಅಭ್ಯಾಸ ಆಗೋಗಿತ್ತು ನಮಗೆ. ಆದರೆ ಎಷ್ಟು ಅಭಿಮಾನದಿಂದ ಹೇಳಿದೆ ಗೊತ್ತಾ ಅವನು, ನಾಟ್ ಇವನ್ ಎ ಸಿಂಗಲ್ ಚೈಲ್ಡ್ ಡೈಡ್. ಒಂದು ಮಗುನೂ ಸಾಯಲಿಲ್ಲ ಅಂದ್ಬಿಟ್ಟು ಪಕ್ಕದಲ್ಲಿ ಹುಡುಗನ ಬೇರೆ ಮೇಲೆ ಹೊಡೆದ, ಹೇಳೋ ನೀನು ಅಂದ. ದೊಡ್ಡ ಹುಡುಗ, ಅವನು 24-20 ಹುಡುಗ. ಹೇಳಿದ, ಎಸ್ ಐ ಆಮ್ ಒನ್ ಆಫ್ ದೆಮ್. ಅನಾಥ ಬೆಳೆದ ಹುಡುಗ ನಾನು. ನೌ ಐ ಆಮ್ ಎ ಆಫೀಸರ್ ಇನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅವನೇ ಆಫೀಸರ್ ಆಗಿದ್ದಾನೆ. ಇದು ದುಷಮ ಕಾಲ ದಾಟಿ ಮೇಲೆ ಬಂದಂಥದ್ದು. ಉತ್ಸರ್ಪಣ ಆಗಬೇಕಲ್ಲ, ದುಷಮ ಕಾಲ ದಾಟಿ ಅದು ಒಂದು ದೇಶ ಮೇಲಕ್ಕೆ ಬಂತು. ಹೀಗೆ ಅಪಸರ್ಪಣ ಆಗುವಾಗ ಅಸಹ್ಯವಾದಂಥ ಈ ಅಶಾಂತಿಯ ಅಗ್ನಿ ಇದೆಯಲ್ಲ, ಅಶಾಂತಿ ಬಂದ್ಬಿಡ್ತದೆ ದೇಶದೊಳಗೆ. ಅದರೊಳಗೆ ಇದ್ದಾಗ ಆಗ ಮಾತ್ರ ಮನುಷ್ಯನಿಗೆ ಶಾಂತಿಯ ಬಾಯಾರಿಕೆ ಆಗ್ತದೆ, ಶಾಂತಿ ಬೇಕು ಅನಿಸೋದು. ಗಮನಿಸಿ ಸ್ನೇಹಿತರೆ, ನಮಗೆ ಶಾಂತಿ ಬೇಕು ಅನಿಸೋದು ಯಾವಾಗ ಗೊತ್ತಾ? ನಾವು ಅಶಾಂತಿಯ ಬೆಂಕಿಯಲ್ಲಿ ಬೆಂದಾಗ ಶಾಂತಿ ಬೇಕು ಅನಿಸುತ್ತೆ. ಒಂದು ಸಣ್ಣ ಘಟನೆ ಮುಂದೆ ಹೇಳಬೇಕು. ಎಲ್ಲ ದೊಡ್ಡವರಿದ್ದಾರಲ್ಲ, ರಾಮ, ಕೃಷ್ಣ, ಬುದ್ಧ, ಮಹಾವೀರ, ಅಶೋಕ, ಇವರೆಲ್ಲ ಕ್ಷತ್ರಿಯರಲ್ವ. ಕ್ಷತ್ರಿಯರಂದರೆ ಆಯುಧಗಳ ಜೊತೆಗೆ ಹುಟ್ಟಿ ಆಯುಧಗಳನ್ನು ಬಳಸೋದ್ರಲ್ಲಿ, ರಕ್ತಪಾತ ಮಾಡೋದರಲ್ಲಿ ತರಬೇತಿ ಪಡೆದಂಥವ್ರು ಅವರು. ಆದರೆ ಗಮನಿಸಬೇಕು, ಅವರೇ ಎಲ್ಲರೂ ಶಾಂತಿ ದೂತರಾದವರು, ಅವರೇ ಎಲ್ಲ ಶಾಂತಿ ಮಾರ್ಗಕ್ಕೆ ಹೋದವರು. ಯಾಕೆ? ಬೆಂಕಿಯಲ್ಲಿ ಬದುಕಿದವನಿಗೆ ಬೆಂಕಿ ಅನಾಹುತ ಗೊತ್ತಾಗುವಂಥದ್ದು ಅಲ್ವಾ. ಯಾವನಿಗೆ ಹಿಂಸೆಯ ಬೆಂಕಿಯಲ್ಲಿ ಬೆನ್ನೋ, ಅಶೋಕಗೆ ಆದದ್ದೇನದು? ಆ ಕಳಿಂಗ ರಾಜ್ಯವನ್ನು ಕೊಚ್ಚಿ ಹಾಕಿದ ಮೇಲೆ, ಏನು ಮಾಡಿದೆ ನಾನು, ಬೇಡ ಇದು ಅಂತ ಹೇಳಿಬಿಟ್ಟು ಅಹಿಂಸಾವಾದಿ ಆದನಲ್ಲ ಅವನು. ಅಂದರೆ ಹಿಂಸೆಯ ಬೆಂಕಿಯಲ್ಲಿ ಬಂದವನಿಗೆ ಅಹಿಂಸೆಯ ಬೆಲೆ ಅರ್ಥ ಆಗುವಂಥದ್ದು. ಹಾಗೆ ಆದಾಗ ಇವರು ದೊಡ್ಡವರು ಬಂದರು. ಈ ಸ್ಥಿತಿ ಬಂದಾಗ ಮನುಷ್ಯರಿಗೆ ಹಿಂಸೆ ಸಾಕು, ಅಹಿಂಸೆ ಬೇಕು ಅಂತ ಅನಿಸಿದಾಗ, ಜಪಾನ್ ದೇಶದಲ್ಲಿ ಅದು ಅದೇ ಅಲ್ವಾ. ಜಪಾನ್ ಇತಿಹಾಸ ನೋಡಿದರೆ ದ ವೆರಿ ಕ್ರೂಯಲ್ ಪೀಪಲ್. ಚೇಂಬರ್ಸ್ ಆಫ್ ಶಾವಲಿನ್ ಬಹಳ ಇದ್ದದ್ದು ಅವರೇ. ಚೀನಾದವ್ರಿಗೆ ಕೂಡ ಟಾರ್ಚರ್ ಕಲಿಸಿದವ್ರು ಹೇಗೆ ಮಾಡಬೇಕು ಅಂತ. ಆದರೆ ಅತ್ಯಂತ ಶಾಂತಿಪ್ರಿಯ ರಾಷ್ಟ್ರ ಈಗ ಅದು ನಾನು ಕೇಳಿದ್ದು ಉಂಟು. ಹೋದಾಗ ಶಾಲೆಗೆ ಹೋದ ಎಷ್ಟು ಅಹಿಂಸೆ ಆಗಿದೆ, ಪೂರ್ತಿ ಅಹಿಂಸಾ ರಾಷ್ಟ್ರ ಆಯಿತು. ಹೇಗಾಯ್ತಿದು?
ಅದ್ರ ಬಗ್ಗೆ ಹೇಳಿದ್ದೆ ಅಲ್ಕೋ, ಅದನ್ನು ರಿಪೀಟ್ ಮಾಡಲ್ಲ ನಾನು. ಘಟನೆ ಆಯಿತು, ಒಂದು ಘಟನೆ ನಾನು ಪಾರ್ಕಲ್ಲಿ ಆದದ್ದು ನೋಡಿ ಹೋಗಿ ನಾನು ಹೋಟೆಲಲ್ಲಿ ಕೇಳಿದೆ ಹುಡುಗಿಗೆ, ಇಂಥ ಘಟನೆ ಸಿಟ್ಟು ಬರಲಿಲ್ಲ ಹುಡುಗರಿಗೆ, ಗಂಡ ಹೆಂಡ್ತಿಬ್ರು ಸಿಟ್ಟು ಮಾಡ್ಕೊಳ್ಳಿಲ್ಲ ನನ್ನ ಮೇಲೆ ಅಂತ. ಇಲ್ಲ ಯು ಆರ್ ಫಾರ್ಚುನೇಟ್ ಅಂದ್ಲಕ್ಕೆ. ಯಾಕೆ? ದ ಕಪಲ್ ವಾಸ್ ಯಂಗರ್. ಅವ್ರು ಸಣ್ಣ ವಯಸ್ಸಿನವ್ರು ಆಗಿದ್ರು ಅಂತ ಸುಮ್ಮನೆ ಬಿಟ್ಟರು, ಮುದುಕರಾಗಿದ್ದರೆ ಹೊಡಿತಿದ್ರು ನಿಮ್ಮನ್ನು ಅಂತ. ನಂದು ಯಾಕೆ ಅಂತ ಕೇಳಿದೆ. ಇಲ್ಲ, ಹುಡುಗರಿಗೆ ಕೋಪ ಬರಲ್ಲ ಅಂದ್ಲು. ನಾನು ಭಲೇ ಆಶ್ಚರ್ಯ ಆಯಿತು. ನಮ್ಮಲ್ಲಿ ರಿವರ್ಸ್ ಅಲ್ವಾ? ವಯಸ್ಸಾದರೆ ಹೋಗಲಿ ಬಿಡಪ್ಪ, ಅವ್ರು ಏನು ಜಗಳ ಅವುಗಳು ಮಾಡಿ ಮನೆಗೆ ಅಂತಾರೆ, ಹುಡುಗರಾದ ತೋಳೆ ಏರಿಸ್ತಾರೆ. ಆಕೆ ಹೇಳಿದ್ದು ನನಗೆ, ಅವ್ರು ಹುಡುಗರಾದ್ರಿಂದ ಸುಮ್ಮನೆ ಬಿಟ್ಟರೆ ನಿಮ್ಮನ್ನು, ವಯಸ್ಸಾದ್ರಾಗ ಚೆನ್ನಾಗಿ ಹೊಡೆದು ಚಟ್ನಿ ಮಾಡ್ತಿದ್ದು. ಶಿ ಟೋಲ್ಡ್ ಮೀ ದೇ ವುಡ್ ಹ್ಯಾವ್ ಬೀಟನ್ ಯು ಟು ಪಲ್ಪ್, ಹೊಡೆದು ಮುದ್ದೆ ಮಾಡ್ತಿದ್ರು ನಿನ್ನ. ನಂದು ಯಾಕೆ? ಇಲ್ಲಿ ಹುಡುಗರ ಸಿಟ್ಟು ಬರಲ್ಲ ಅಂದು. ಯಾಕೆ? ಅದು ನನಗೆ ಗೊತ್ತಿಲ್ಲ, ಸಿಟ್ಟು ಬರಲ್ಲ ಹುಡುಗರಿಗೆ ಅಷ್ಟೇ, ನನಗೆ ಗೊತ್ತಾಗಬೇಕು. ಮರುದಿವಸ ಕರ್ಕೊಂಡು ಹೋದ್ ನನ್ನ ಸೇಂಟ್ ಜೋಸೆಫ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ, ಅಲ್ಲಿ ಹೋದೆ ಕರ್ಕೊಂಡು ಹೋದರೆ. ಅಲ್ಲಿ ಪಾದ್ರಿ 77 ವರ್ಷದವನು, ಅವ್ನು ನಾನು ಪ್ರವರ ಹೇಳ್ಕೊಂಡು ಹಿಂಗೆ ಬಂದಿದ್ದೀನಿ. ಈ ಹುಡುಗಿ ಹೇಳ್ತಾಳೆ ಹುಡುಗರಿಗೆ ಕೋಪ ಬರಲ್ಲಂತೆ. ಹೌದಾ ಅಂತ ಕೇಳಿದೆ. ಮೊದಲೇ ನನಗೆ ಗಾಬರಿ ಆಗಿದೆ, ಮೇಷ್ಟ್ರಾದವನು ನನಗೆ ಇನ್ನೂ ಗಾಬರಿ ಮಾಡಿಬಿಟ್ಟ ಮನುಷ್ಯ. ಎಸ್ ವಾಟ್ ಶಿ ಟೋಲ್ಡ್ ಈಸ್ ಟ್ರೂ, ಯಂಗ್ ಪೀಪಲ್ ಡೂ ನಾಟ್ ಲೂಸ್ ದ ಟೆಂಪರ್ ಅಂದ್ಬಿಟ್ಟು ಹೇಳ್ದ. ಎನಿ ಒನ್ ಬಾರ್ನ್ ಆಫ್ಟರ್ 1948 ಕೆನಾಟ್ ಬಿ ವೈಲೆಂಟ್. 48ನೇ ಇಸ್ವಿ ಆದ್ಮೇಲೆ ಹುಟ್ಟಿದವ್ರು ಯಾರೂ ಕೋಪ ಮಾಡ್ಕೊಳ್ಳಲ್ಲ ಅಂದ. ಎಲ್ಲ ಇವನ 48 ನಮಗೂ ಇತ್ತಲ್ವ, 48ನೇ ಇಸ್ವಿ ಅವ್ರೊಬ್ಬರಿಗೆ ಮಾತ್ರ, ನಮಗೂ ಇತ್ತಲ್ಲ. ನಮ್ಮ ಹುಡುಗರನ್ನ ಕೋಪ ಮಾಡ್ಕೋತೀವಿ ನಾವು, ಅವ್ರಿಗೆ ಯಾಕೆ ಬರಲ್ಲ? ಏನು 48ರಲ್ಲಿ ಏನಾಯಿತು ಅಂತ ಕೇಳಿದೆ ಆ ಪಾದ್ರಿಗೆ. ಭಾಳ ಚಂದ ಹೇಳಿದವು. ನಥಿಂಗ್ ಹ್ಯಾಪನ್ಡ್ ಇನ್ 1948. 48ರಲ್ಲಿ ಏನೂ ಆಗಲಿಲ್ಲ, ಎಲ್ಲ ಆದದ್ದು 45ರಲ್ಲಿ. ನಿಮ್ಗೆ ಗೊತ್ತಿದೆ, 6ನೇ ಆಗಸ್ಟ್ 9ನೇ ಆಗಸ್ಟ್ 2 ಬಾಂಬ್ ಹಾಕಿದ್ರು ಹಿರೋಶಿಮಾ ನಾಗಸಾಕಿ ಮೇಲೆ. ಬಾಂಬ್ ಹಾಕಿ ಧ್ವಂಸ ಆಗೋಯ್ತು. 5 ನಿಮಿಷದಲ್ಲಿ 2 ಲಕ್ಷ ಜನ ಹುಳುಗಳ ಸಾಗಿ ಸತ್ತೋಗ್ಬಿಟ್ರು. ಅವನ ಪಾದ್ರಿ ಹೇಳ್ತಾನೆ, ವಿ ಸಾ ದಿ ಡಿಸಾಸ್ಟ್ರಸ್ ರಿಸಲ್ಟ್ ಆಫ್ ವೈಲೆನ್ಸ್. ನೋಡಿದ್ವಿ ನಾವು, ಹುಳುಗಳು ಹಂಗೆ ಸತ್ತು ಹೋದ್ರಲ್ಲಿ ಜನ, ಪೀಪಲ್ ಡೈಡ್ ಲೈಕ್ ವರ್ಮ್ಸ್. ಆವಾಗ ತೀರ್ಮಾನ ಮಾಡಿದ್ವಿ ನಾವು, ವೈಲೆನ್ಸ್ ಈಸ್ ನಾಟ್ ದ ಸೊಲ್ಯೂಷನ್ ಫಾರ್ ಲೈಫ್. ಹಿಂಸೆ ಜಗತ್ತಿಗೆ ಪರ್ಯಾಯ ಅಲ್ಲ, ಅದು ಅಹಿಂಸೆನೇ ಆಗಬೇಕು ಅಂತ ಎಲ್ಲ ಶಿಕ್ಷಣ ತಜ್ಞರು ಸೇರಿಸಿದ್ವಿ. ಸೇರಿಬಿಟ್ಟು ಅಹಿಂಸೆಯನ್ನು ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ವಿ. 48ನೇ ಇಸ್ವಿಯಿಂದ ಶುರು ಮಾಡಿದ್ದೀವಿ. ನಮ್ಮ ದೇಶದಲ್ಲಿ ಯಾವುದೇ ಮಗು ಯಾವುದೇ ಶಾಲೆಗೆ ಹೋದರೂ ಕೂಡ 48ನೇ ಇಸ್ವಿ ಆದಮೇಲೆ ಅದು ವೈಲೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನನಗೆ ಆಶ್ಚರ್ಯ, ಹೆಂಗೆ ಮಾಡಿದಿರಿ ಅದನ್ನು? ಮೌಲ್ಯ ಅಲ್ವಾ? ಅಹಿಂಸೆ ಅಂದರು ಮೌಲ್ಯ ಅಲ್ವಾ? ಮೌಲ್ಯವನ್ನು ತರೋದು ಹೇಗೆ ಟೆಕ್ಸ್ಟ್ ಒಳಗೆ? ಆತ ನೀವು ಹೋಗಿ ನೋಡ್ಕೊಂಬ ಶಾಲೆಗೆ ಅಂದ. ಒಂದು 15-20 ಶಾಲೆ ನೋಡ್ಕೊಂಬಂದೆ ಹೋಗಿ. ಅಲ್ಲಿ ನೋಡಿದರೆ ಪ್ರತಿಯೊಂದು ಶಾಲೆಯಲ್ಲಿ ಮೆಂಟಾರ್ ಸ್ಕೀಮ್ ಅಂತ ಮಾಡಿದ್ದಾರೆ ರೀ ಅವರು. ಮೆಂಟರಿಂಗ್ ಅಂತ ಮಾಡ್ತಾರೆ. 10 ಜನ ಮಕ್ಕಳಿಗೆ ಒಬ್ಬ ಟೀಚರ್ನ ಮೆಂಟರ್ ಅಂತ ಮಾಡ್ತಾರೆ. ಆಕೆ ಕೆಲಸ ಫೀ ಕಲೆಕ್ಷನ್ ಮಾಡೋದು, ಪ್ರೋಗ್ರೆಸ್ ಕಾರ್ಡ್ ಕೊಡೋದಲ್ಲ. ಅದ್ರ ಜೊತೆಗೆ 10 ಜನ ಮಕ್ಕಳು ಏನು ತನ್ನ ಜೊತೆಗಿದ್ದಾರಲ್ಲ, ತನ್ನ ಮಕ್ಕಳ ಹಾಗೆ ಅವ್ರ ಮನೆಗೆ ಹೋಗ್ತಾಳಾಗೆ ಒಂದು ಸಲ. ಅವ್ರ ಅಪ್ಪ ಅಮ್ಮನ, ಅಜ್ಜ ಅಜ್ಜಿನ ಭೇಟಿ ಆಗ್ತಾಳೆ. ನೋಡಿ, ಆ ಹುಡುಗನ ಜವಾಬ್ದಾರಿ ನನ್ನ ಮೇಲಿದೆ. ಆ ಹುಡುಗ ಏನಾದರೂ ಕ್ರೂರತನ ಪ್ರದರ್ಶನ ಮಾಡಿದರೆ, ಕೋಪ ಪ್ರದರ್ಶನ ಮಾಡಿದ ತಕ್ಷಣ ಹೇಳಿ ಅಂತ. ಆ ಹುಡುಗ ಸಣ್ಣ ಕೆಲಸ ಮಾಡ್ತಾನೆ, ಯಾವುದೋ ಪಕ್ಕದ ಮನೆ ಗ್ಲಾಸಿಗೆ ಕಲ್ಲು ಹೋಗಿತಾನೆ, ಯಾವುದೋ ನಾಯಿಗೊಂದು ಕಲ್ಲು ಹೊಡಿತಾನೆ, ಯಾವುದೊಂದು ಜಿಗಿಡ್ತಾನೆ. ಇಮಿಡಿಯೇಟ್ಲಿ ಅಜ್ಜ ಅಜ್ಜಿನೋ ಅಪ್ಪ ಅಮ್ಮನೋ ಹೆಣ್ಮಕ್ಳಿಗೆ ಫೋನ್ ಮಾಡ್ತಾರೆ, ನನ್ನ ಮಗ ಹಿಂಗೆ ಮಾಡ್ದ ಇವತ್ತು ಅಂತ. ಆಕೆ ಆ ಮಗುನ ಕರ್ಕೊಂಡು ಹೋಗಿ ಶಾಲೆಯಲ್ಲಿ ಗಾರ್ಡನ್ ಇರುತ್ತಲ್ಲ, ತೋಟ, ಅಲ್ಲಿ ಕೂಡಿಸ್ಕೋತಾಳೆ. ಪಕ್ಕದ ಮನೆ ಕಲ್ಲು ಹೊಡೆದಾನೆ ಇವತ್ತು ನೀನು ಅಂತ ಕೇಳ್ತಾನೆ. ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾನೆ. ನಾನು ಈ ಮೆಂಟರ್ ಅಲ್ವಾ, ಎಲ್ಲ ಗೊತ್ತಾಗುತ್ತೆ ನನಗೆ. ಆ ವಯಸ್ಸಲ್ಲಿ ನಿಮಗೆಲ್ಲ ಗೊತ್ತಿದೆ, ಅಟ್ಲೀಸ್ಟ್ 4ನೇ ಕ್ಲಾಸ್ವರೆಗಾದರೂ ಮಕ್ಕಳು ಅಪ್ಪ ಅಮ್ಮ ಹೇಳೋದಕ್ಕಿಂತ ಹೆಚ್ಚು ಟೀಚರ್ ಹೇಳೋದನ್ನು ಒಪ್ಕೋತಾರೆ. ನಾನು ನೋಡಿದ್ದೀನಿ, ಎಷ್ಟೋ ಜನ ಅಪ್ಪ ಅಮ್ಮ ಬಂದು ಟೀಚರ್ ಹೇಳ್ತಾರೆ, ಹೇಳಿ ಮೇಡಮ್ ನಮ್ಮ ಮಗನಿಗೆ ಸ್ವಲ್ಪ, ಅವ್ರ ಮಗ ಅವ್ರು ಹೇಳಬೇಕು. ಇರೋದೇ ಹಾಗೆ ಅದು. ಅದನ್ನು ಹೆಂಗೆ ಬಳಸ್ಕೊಂಡಿದ್ದಾರೆ ನೋಡಿ. ಆ ಟೀಚರು ಹುಡುಗನಿಗೆ ವೈಲೆನ್ಸ್ ಇಸ್ ಬ್ಯಾಡ್, ಹಿಂಸೆ ಬೇಡ, ಹಿಂಸೆ ಒಳ್ಳೇದಲ್ಲ, ಹಿಂಸೆ ಒಳ್ಳೇದಲ್ಲ, 2 ವರ್ಷ 3 ವರ್ಷದಿಂದ ಹೇಳ್ತಾ 20 ವರ್ಷದವರೆಗೂ ಎಲ್ಲರೂ ಅದೇ ಥರ ಹೇಳ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಇಂಡಾಕ್ಟ್ರಿನೇಷನ್ ಅಂತೀವಿ ಇದನ್ನು. ಬ್ರೈನ್ ವಾಶ್ ಅಂದರೆ ಏನೇ 20 ವರ್ಷ ಆ ಹುಡುಗ ಕೇಳಿದವನು ಹಿಂಸೆ ಕೂಡ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಡೀ ದೇಶವನ್ನು ಹಿಂಸಾತ್ಮಕ ರಾಷ್ಟ್ರ ಮಾಡಿಬಿಟ್ರಲ್ಲ ಅವರು. ಅದು ಬಂದದ್ದು ಎಲ್ಲಿಂದ? ಹಿಂಸೆಯಿಂದಾನೇ ಬಂದದ್ದು. ಯಾವಾಗ ಹಿರೋಶಿಮಾ, ನೀವು ಹೋಗಿ ನೋಡ್ಬೇಕು, ಹಿರೋಶಿಮಾದಲ್ಲಿ ನನಗೆ ಎಷ್ಟೋ ಸಲ ಕನಸಲ್ಲಿ ಕಾಡುತ್ತೆ ಅದು. ಆ ಕಟ್ಟಡ ಇದೆಯಲ್ಲ, ಒಂದು ಡೋಮ್ ಶೇಪ್ಡ್ ಬಿಲ್ಡಿಂಗ್ ಇದೆ, ಈಗ ಅದ್ರ ಮೇಲೆ ಬಾಂಬ್ ಬಿದ್ದದ್ದು. ಅದು ಸುಟ್ಟು ಕರಕಲಾಗಿ ಅರ್ಧಕ್ಕರ್ಧ ಬಿದ್ದು ಹೋಗಿದೆ ಬಿಲ್ಡಿಂಗು. ಅದು ಹಾಗೆ ಇಟ್ಟಿದ್ದಾರೆ, ತೆಗೆದಿಲ್ಲ ಅವರು. ಅದು ಸುತ್ತ ಒಂದು 50 ಎಕರೆ ಒಳ್ಳೆ ಗಾರ್ಡನ್ ಮಾಡಿದ್ದಾರೆ. ನಾನು ಜಪಾನಿ ಫ್ರೆಂಡ್ಸಿಗೆ ಕೇಳಿದೆ, ಅದು ಯಾಕೆ ಇಟ್ಟಿದ್ದೀರಪ್ಪ ಕಣ್ಣು ಚುಚ್ಚುವಂಗೆ, ತೆಗಿಬಾರ್ದು ಅದನ್ನು ಅಂತ. ಅವ್ರದ್ದು ನೋ ಅದು ಇಡಬೇಕು ಅಂದರು ಅವರು. ಯಾಕೆ ಅಂದ್ರೆ ಹೇಳ್ತಾರೆ ಅವರು, ವಿ ಟೇಕ್ ಅವರ್ ಚಿಲ್ಡ್ರನ್ ಫಾರ್ ಎ ವಾಕ್ ಟು ದ ಗಾರ್ಡನ್. ನಮ್ಮ ಮಕ್ಕಳನ್ನು ತೋಟಕ್ಕೆ ಕರ್ಕೊಂಡು ಹೋಗ್ತೀವಿ ವಾಯು ಸಂಚಾರಕ್ಕೆ ಹೋದಾಗ ಹೇಳ್ತೀವಿ ಅವರಿಗೆ, ಲುಕ್ ಎಟ್ ದ ಬಿಲ್ಡಿಂಗ್. ನಿನ್ನ ಮನಸ್ಸಲ್ಲಿ ಕೋಪ ತಾಪ ಏನಾದರೂ ಬಂದರೆ ನಿನ್ನ ಜೀವನ ಆ ಬಿಲ್ಡಿಂಗ್ ನಂಗೆ ಆಗ್ತದೆ.
ನಿನ್ನ ಮನಸ್ಸಲ್ಲಿ ಶಾಂತಿ ಇದ್ದರೆ ಈ ತೋಟದಂಗೆ ಆಗ್ತದೆ ಅಂತ. ಎಷ್ಟು ಚಂದ ಕಣ್ಣಿಗೆ ಕಟ್ಟುವಂಗೆ ಹೇಳೋದಲ್ವ ಮೌಲ್ಯ. ಒಂದು ಅನಾಹುತ, ಹಿರೋಶಿಮಾದ ಅನಾಹುತ, ನಾಗಾಸಾಕಿ ಅನಾಹುತ ಒಂದು ಇಡೀ ದೇಶವನ್ನು ಶಾಂತಿಪ್ರಿಯ ದೇಶ ಮಾಡಿಬಿಡ್ತಲ್ಲ. ಅಂದರೆ ಅಶಾಂತಿಯ ಅಗ್ನಿಕುಂಡದಿಂದಾನೇ ಶಾಂತಿಯ ಅಪೇಕ್ಷೆ ಎದ್ದು ಬರುವಂಥದ್ದು. ಆಗಿನ ಜನ ಹತ್ತರಿಸಿ ಹೋಗ್ತಾರೆ, ಕಂಗಾಲಾಗಿ ಹೋಗ್ತಾರೆ. ನಮಗೆ ಅಶಾಂತಿ ಬಂದಿದೆ, ಶಾಂತಿ ಬೇಕಾದರೆ ನಮಗೆ ಅಹಿಂಸೆ ಬೇಕು ಅಂತ ಕೇಳ್ಕೊತಾರೆ. ಆ ಕಾಲಕ್ಕೆ ಹೇಳ್ತಾರೆ, ಅಂಥ ಸ್ಥಿತಿಯೊಳಗೇ ಮಾನವ ಸಮಾಜದಿಂದಲೇ ಕೆಲವು ವಿಶಿಷ್ಟ ಪ್ರತಿಭಾ ಸಂಪನ್ನ ವ್ಯಕ್ತಿಗಳು ಎದ್ದು ಬರ್ತಾರೆ ಅಂತ. ಯಾವಾಗ ಅವಶ್ಯಕತೆ ಇದೆಯೋ, ಇದು ದಯವಿಟ್ಟು ನೋಡಿ, ಭಗವದ್ಗೀತೆ ಮಾತದೇನೆ, ಯಾವಾಗ ಧರ್ಮ ಗ್ಲಾನಿ ಆಗ್ತದೋ ಸಂಭವಾಮಿ ಯುಗೆ ಯುಗೆ, ಯಾವಾಗ ಧರ್ಮದ ಗ್ಲಾನಿ ಆಗ್ತದೆಯೋ ಅದು ದುಷಮ ಕಾಲ. ಆ ಕಾಲಕ್ಕೆ ಮಂದಿಗೆ ಬೇಕು ಅಂತ ಅನಿಸುತ್ತೆ, ಆಗ ಜನ ಎದ್ದು ಬರ್ತಾರೆ, ಮನುಷ್ಯ ಎದ್ದು ಬರ್ತಾನೆ. ಆ ಮಂದಿಗಳಿಗೆ ಅವರು ಕುಲಸ್ಥಾಪನೆ ಮಾಡ್ತಾರೆ ಅಂತ ಜೈನ ಪದದಲ್ಲಿ ಭಾಳ ಚಂದ. ಅವರು ಕುಲಸ್ಥಾಪನೆ ಮಾಡುವವರಾದ್ದರಿಂದ ಅವ್ರನ್ನ ಕುಲಕರರು ಅಂತ ಕರೀತಾರೆ. ಕುಲಕರ ಅಂತ, ಕುಲಕರರು ಬಹಳ ದೊಡ್ಡ ಸ್ಥಾನ ಜೈನ ಧರ್ಮದಲ್ಲಿ. ಯಾರು ಸಮಾಜವನ್ನು ಕಟ್ಟುತ್ತಾರೋ ಅವರು ಕುಲಕರರು ಅಂತ. ಅವರು ಅನೇಕ ವಂಶಗಳನ್ನು ಸ್ಥಾಪನೆ ಮಾಡುವವರಾದ್ದರಿಂದ ಅವ್ರನ್ನ ಕುಲಧರರು ಅಂತೂ ಕರೀತಾರೆ. ಅವರ ಯುಗದ ಆದಿ ಭಾಗದಲ್ಲಿ ಬರೋದರಿಂದ ಯುಗಾದಿ ಪುರುಷರು ಅಂತ ಕರೀತಾರೆ. ಇಂಥ ಪುರುಷರು ಬರ್ತಾರೆ, ಇವರು ಮಾನವ ಸಂಸ್ಕೃತಿಯ ಸೂತ್ರಧಾರರು ಅಂತ. ಅಂಥ 14 ಜನ ಕುಲಧರರಿದ್ದಾರೆ ಅಂತ ಜೈನ ಪರಂಪರೆ ಒಪ್ಕೊಳ್ಳುತ್ತೆ. ಇದು ನೀವು ಇಲ್ಲಿ ನಿಲ್ಲಿಸೋಣ. ನಾಳೆ ನಮ್ಮ ತೀರ್ಥಂಕರರು ಹೇಗೆ ಅಂತ ಅನ್ನೋದು ನಾಳೆ ತಗೊಳ್ಳೋಣ. ನಮಸ್ಕಾರ.